ಸಾವಿತ್ರಿ ಸಭಾಸದನದ ಉದ್ಘಾಟನಾ ಸಮಾರಂಭದಲ್ಲಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಹೇಳ್ತಾ ಇದ್ರು, ಅಶ್ವತ್ಥಪುರ ಸುಪುಷ್ಟವಾಗಿರಬೇಕು ಅಂತ ಹೇಳಿದ್ರೆ ಅಶ್ವತ್ಥ ಮರದ ಬಿಳಲುಗಳು, ಅದರ ಗೆಲ್ಲುಗಳು, ಚಿಕ್ಕ ಚಿಕ್ಕ ಟೊಂಗೆಗಳು ಎಲ್ಲೆಲ್ಲಿ ಹರಡಿದಾವೋ ಅವೆಲ್ಲ ಆರೋಗ್ಯವಂತವಾಗಿದ್ರೆ ಅವಾಗ ಅಶ್ವತ್ಥ ಮರ ಕೂಡ ಅಷ್ಟೇ ಬಲಿಷ್ಠವಾಗಿರುತ್ತೆ ಅಂತೇಳಿ. ಹಾಗನೆ ಅಶ್ವತ್ಥಪುರದ ಸಮಾಜ, ದೇಶಸ್ಥ ಬ್ರಾಹ್ಮಣ ಸಮಾಜ ಸುಪುಷ್ಟವಾಗಿರಬೇಕು ಅಂತ ಹೇಳಿದ್ರೆ ನಮ್ಮವರು ಅಶ್ವತ್ಥಪುರದವರು ಯಾವ್ಯಾವ ಊರಿನಲ್ಲಿದ್ದಾರೋ ಅಲ್ಲೆಲ್ಲ ಸಂಘ ಸಂಸ್ಥೆಗಳನ್ನ ಕಟ್ಕೊಂಡು ಸಹಜೀವನವನ್ನ ನಡೆಸ್ತಾ ಇದ್ರೆ ದೇಶಸ್ಥ ಬ್ರಾಹ್ಮಣ ಸಮಾಜ ತುಂಬಾನೇ ಚೆನ್ನಾಗಿ ಅಭಿವೃದ್ಧಿ ಹೊಂದುತ್ತೆ. ಅದರಲ್ಲಿ ಮುಂಚೂಣಿಯಲ್ಲಿ ಈ ನಿಟ್ಟಿನಲ್ಲಿ ಕಾರ್ಯನಿರತವಾಗಿರುವಂತದ್ದು ಬೆಂಗಳೂರಿನ ವಿದ್ಯಾವಿಲಾಸಿನಿ ಸಭಾ. ಸಂತೋಷದ ವಿಷಯ ಅಂತ ಹೇಳಿದ್ರೆ ವಿದ್ಯಾವಿಲಾಸಿನಿ ಸಭಾ ಆಗ್ಲೇ 50ರ ಹರೆಯವನ್ನ ದಾಟಿದೆ. ಅಂದ್ರೆ ಕೂತೋರ್ದು ವಯಸ್ಸನ್ನ ನೀವೇ ಗೆಸ್ ಮಾಡಬಹುದು. 54 ವರ್ಷಗಳ ವಿದ್ಯಾವಿಲಾಸಿನಿ ಸಭಾದ ಆ ಒಂದು ಹಾದಿಯಲ್ಲಿ ಮಹಿಳಾ ತಂಡ ಕಾರ್ಯ ಚಟುವಟಿಕೆಗಳನ್ನು ಆರಂಭ ಮಾಡಿ 40 ವರ್ಷಗಳಿಗೂ ಹೆಚ್ಚಾಯಿತು. ವರ್ಷ ಪೂರ್ತಿ ಅವರು ಆಗಾಗ್ಗೆ ಭೇಟಿಯಾಗಿ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಾಂಧವ್ಯದ ಬೆಸುಗೆಯನ್ನ ಇನ್ನಷ್ಟು ಭದ್ರಗೊಳಿಸ್ತಾ ಇದ್ದಾರೆ. ಅಶ್ವತ್ಥಪುರದಲ್ಲಿ ರಾಮೋತ್ಸವ ಸಂದರ್ಭದಲ್ಲಿ ಅವರು ಎಲ್ಲ ಸೇರಿ ಭಜನೆಯನ್ನ ಮಾಡ್ತಾ ಇರೋದು, ಸಾಮೂಹಿಕವಾಗಿ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇರೋದು ಇದು 3ನೆಯ ಬಾರಿ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರಲಿ. ಪ್ರಭು ಶ್ರೀರಾಮನ ಪರಿಪೂರ್ಣ ಅನುಗ್ರಹ ಈ ಮಹಿಳಾ ತಂಡದ ಮೇಲೆ ಯಾವತ್ತೂ ಇರಲಿ. ಅವರಿಗೂ ಅವರ ಕುಟುಂಬದ ಎಲ್ರಿಗೂ ಸನ್ಮಂಗಳವನ್ನ ಗುರುಗಳು ಪ್ರಭು ಶ್ರೀರಾಮ ಅನುಗ್ರಹಿಸಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇವೆ. ವೇದಿಕೆ ತಮ್ಮದು. ಸಂಕೋಚ ಬಿಟ್ಟು ಚಪ್ಪಾಳೆ ತಟ್ಟಬಹುದು. आयोधारक
ಸುಂದರ ಶ್ರೀಮುಖ ಗಜಾನನ ಏಕದಂತ ಶ್ರೀ ಗಜಾನನ ಸುಂದರ ಶ್ರೀಮುಖ ಗಜಾನನ ಏಕದಂತ ಶ್ರೀ ಗಜಾನನ ಪ್ರಥಮ ನಮಾಮಿ ಗಜಾನನ ಸುರಮುನಿ ವಂದಿತ ಗಜಾನನ ಪ್ರಥಮ ನಮಾಮಿ ಗಜಾನನ ಸುರಮುನಿ ವಂದಿತ ಗಜಾನನ ಹೇ ಸುರಮುನಿ ವಂದಿತ ಗಜಾನನ ಏಕದಂತ ಶ್ರೀ ಗಜಾನನ ಏಕದಂತ ಶ್ರೀ ಗಜಾನನ ಸುಂದರ ಶ್ರೀಮುಖ ಗಜಾನನ ಏಕದಂತ ಶ್ರೀ ಗಜಾನನ ಏಕದಂತ ಶ್ರೀ ಗಜಾನನ ಪಾಹಿ ಗಣೇಶ ಗಜಾನನ ಸರ್ವ ದುರಿತ ನಿವಾರಣ ಪಾಹಿ ಗಣೇಶ ಗಜಾನನ ಸರ್ವ ದುರಿತ ನಿವಾರಣ ಹೇ ಸುರಮುನಿ ವಂದಿತ ಗಜಾನನ ಏಕದಂತ ಶ್ರೀ ಗಜಾನನ ಏಕದಂತ ಶ್ರೀ ಗಜಾನನ ಸುಂದರ ಶ್ರೀಮುಖ ಗಜಾನನ ಏಕದಂತ ಶ್ರೀ ಗಜಾನನ ಏಕದಂತ ಶ್ರೀ ಗಜಾನನ ಪಾರ್ವತಿ ಪುತ್ರ ಪರಮ ಪವಿತ್ರ ಪಾಪ ವಿನಾಶಕ ಗಜಾನನ ಪಾರ್ವತಿ ಪುತ್ರ ಪರಮ ಪವಿತ್ರ ಪಾಪ ವಿನಾಶಕ ಗಜಾನನ ಹೇ ಸುರಮುನಿ ವಂದಿತ ಗಜಾನನ ಏಕದಂತ ಶ್ರೀ ಗಜಾನನ ಏಕದಂತ ಶ್ರೀ ಗಜಾನನ ಸುಂದರ ಶ್ರೀಮುಖ ಗಜಾನನ ಏಕದಂತ ಶ್ರೀ ಗಜಾನನ ಏಕದಂತ ಶ್ರೀ ಗಜಾನನ ಏಕದಂತ ಶ್ರೀ ಗಜಾನನ ಬಂದನೇನೆ ಬಂದನೇನೆ ಸುಂದರ ಶ್ರೀರಾಮಚಂದಿರ ಬಂದನೇನೆ ಸುಂದರ ಶ್ರೀರಾಮಚಂದಿರ
ಶ್ರೀಮತಿ ಗೌರಿ ಶ್ಯಾಮಸುಂದರ್ ಮಂಜನಬೈಲು ಅವರಿಗೆ ತಟ್ಟೆ ಬೇಡ, ತಟ್ಟೆ ಫೋಟೋ. ನೀವು ಮುಂದೆ ಬಂದ್ಬಿಡಿ, ಆ ಶಾಲು ಇಟ್ಕೊಂಡು ನೀವು ಮುಂದೆ ಬಂದ್ಬಿಡಿ, ಒಟ್ಟಿಗೆ ಒಂದು ಗ್ರೂಪ್ ಫೋಟೋ ತೆಗಿತಾರೆ. ಮುಖಕ್ಕೆ ಅಡ್ಡ ಇಟ್ಕೋಬೇಡಿ, ಇದ್ಗೆ ಇಟ್ಕೊಳ್ಳಿ. ಫೋಟೋ ಮುಖಕ್ಕೆ ಅಡ್ಡ ಇಟ್ಕೋಬೇಡಿ ಅಂತ. ಎಷ್ಟು ಸಪ್ಪೆಯಾಗಿ ಕೂತ್ಕೊಂಡಿದ್ದೀರಪ್ಪ, ಎಲ್ಲ ನಿಮ್ಮವರೇ ತಾನೇ. ಜೋರಾಗಿ ಚಪ್ಪಾಳೆ ತಟ್ಟಿ ನಿಮ್ಮ ಖುಷಿಯನ್ನು ವ್ಯಕ್ತಪಡಿಸಿ. ಇದು ಆ 3 ಜನಕ್ಕೆ ಮಾತ್ರ ಅಲ್ಲ, ಸಾಂಕೇತಿಕವಾಗಿ 3 ಜನ ಕೊಟ್ಟರು ಕೂಡ ಇದು ಇಡೀ ತಂಡಕ್ಕೆ ಸೇರಿದ್ದು. ಮಧ್ಯದಲ್ಲಿರೋರು, ಹಿಂದ್ಗಡೆ ನಿಂತಿರೋರು, ಕೂತಿರೋರು ಸ್ವಲ್ಪ ನಿಂತ್ಕೊಳ್ಬೇಕಂತ ಒಂದು ಗ್ರೂಪ್ ಫೋಟೋಗೆ ಅನುಕೂಲ ಆಗುತ್ತೆ ಅಂತ. ಹಾಂ, ಕೊನೆಯಲ್ಲಿ ತೆಗಿತಾರಂತೆ, ಕೊನೆಯಲ್ಲಿ. ಆಯಿತು, ಧನ್ಯವಾದ. 2 ಬಾರಿ ಇದೇ ತಂಡಕ್ಕೆ ಬೆಂಗಳೂರಿನಲ್ಲಿ ನಡೆದ ಅಖಿಲ ಭಾರತ ಬ್ರಾಹ್ಮಣರ ಸಂಘದ ಈ ಭಜನಾ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ನಮ್ಮ ವಿದ್ಯಾವಿಲಾಸಿನಿ ಸಭಾದ ಮಹಿಳಾ ತಂಡದವರು ಪಡ್ಕೊಂಡಿದ್ದಾರೆ. ಅವರಿಗೆ ಹಾರ್ದಿಕ ಅಭಿನಂದನೆಗಳು. ಭಜನೆಗಳು ಮುಂದುವರಿತಾವೆ. ಕೊನೆಯಲ್ಲಿ ಒಂದು ಗ್ರೂಪ್ ಫೋಟೋ. ಧನ್ಯವಾದಗಳು. तारकं सदा भजो रे, राम नाम तारकं सदा भजो रे, सदा भजो रे, सदा जपो रे, सदा भजो रे, सदा जपो रे, राम नाम तारकं सदा भजो रे, राम नाम तारकं सदा भजो रे, राम 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 जय कोदंड रामा, राम 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 जय कोदंड रामा, राम 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 जय कल्याण रामा, राम 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 जय कल्याण रामा, राम 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 जय पटाभिरामा, राम 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 जय पटाभिरामा, श्री राम 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 जय, श्री राम 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 जय पटाभिरामा, राम नाम तारकं सदा भजो रे, राम नाम तारकं सदा भजो रे, सदा भजो रे, सदा जपो रे, सदा भजो रे, सदा जपो रे, राम नाम तारकं सदा नाम तारकं सदा भजो रे, सदा भजो रे, सदा भजो रे. बिडुवेने नैया हनुमा बिडुवेने नैया
ಬಿಡುವೆನೇನಯ್ಯ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಡೊಂಕು ಮೋರೆ ಬಾಲವ ಸಿದ್ಧಿ ಓಂಕರಿಸಿದರೆ ಅಂಜುವನಲ್ಲ ಡೊಂಕು ಮೋರೆ ಬಾಲವ ಸಿದ್ಧಿ ಓಂಕರಿಸಿದರೆ ಅಂಜುವನಲ್ಲ ಕಿಂಕರರ ಕಿಂಕರನು ನಾನು ಪುರಂದರ ವಿಠಲನ ತೋರುವ ತನಕ ಕಿಂಕರರ ಕಿಂಕರನು ನಾನು ಪುರಂದರ ವಿಠಲನ ತೋರುವ ತನಕ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಬಿಡುವೆನೇನೋ ಹನುಮ ನಿನ್ನ ಅಡಿಗಳಿಗೆ ಶಿರಬಾಗಿ ಬಿಡುವೆನೇನೋ ಹನುಮ ನಿನ್ನ ಅಡಿ ಜ್ಞಾನ ಭಕ್ತಿ ಮನೆ ನಾನು ಜ್ಞಾನ ಭಕ್ತಿ ವೈರಾಗ್ಯವನ್ನು ಕೊಡುವ ತನಕ ಸುಮ್ಮನೆ ನಾನು ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ रामचन्द्राय जनकराज मनोहराय वामकाभीष्टदाय महितमङ्गलम् रामचन्द्राय जनकराज मनोहराय वामकाभीष्टदाय महितमङ्गलम् कौसलेशाय मन्दहासजातपोषणाय वासवादि विनुतसद्वरदमङ्गलम् चारु कुङ्कुमोपेत चन्द्रानुचर्चिताय हारकटकशोभिताय भूरिमङ्गलम् ललितरत्नकुण्डलाय तुलसीवनमालिकाय चरजसदृशदेवाय चारुमङ्गलम् देवकी पुत्राय देवदेवोत्तमाय भावजात गुरुवराय भव्यमङ्गलम् पुण्डरीकाक्षाय पूर्णचन्द्राननाय अण्डजातवाहनाय अतुलमङ्गलम् विमलरूपाय विविध वेदान्तवेद्याय सुजनचित्तकामिताय शुभगमङ्गलम् रामदास मृदुलहृदय कामरसनिवासाय स्वामि भद्रगिरिवराय दिव्यमङ्गलम् स्वामि भद्रमृदुलहृदय कामरसनिवासाय स्वामि भद्रगिरिवराय दिव्यमङ्गलम् स्वामि भद्रगिरिवराय दिव्यमङ्गलम् स्वामि भद्रगिरिवराय दिव्यमङ्गलम् ಸೇವೆಯು ರಾಮರಿಗೆ ಆಯಿತು ಸೇವೆಯು ರಾಮರಿಗೆ ಹೋಯಿತು ಜನ್ಮದ ಮದ ಪಾಪ ಆಯಿತು ಸೇವೆಯು ರಾಮರಿಗೆ ಹೋಯಿತು ಜನ್ಮದ ಮದ ಪಾಪ ಆಯಿತು ಸೇವೆಯು ರಾಮರಿಗೆ ಕಾಯ ವಾಚ ಮನಸ ಮಾಡಿದ ಭಯದ ಭಕ್ತಿಯ ಪೂಜೆಯಲ್ಲಿ ಮನಸ ಮಾಡಿದ ಭಯದ ಭಕ್ತಿಯ ಪೂಜೆ ಪರಿಮಳ ಕುಸುಮಂಗಳ ಸಂದರ್ಪಿಸಿದೆವು ರಾಮರಿಗೆ ಗಂಧಾಕ್ಷತೆ ಪರಿಮಳ ಕುಸುಮಂಗಳ ಸಂದರ್ಪಿಸಿದೆವು ರಾಮರಿಗೆ ಆಯಿತು ಸೇವೆಯು ರಾಮರಿಗೆ
ಜನ್ಮದ ಮದ ಪಾಪ ಆಯಿತು ಸೇವೆಯು ರಾಮರಿಗೆ. ಇಂದಿನ ದಿನವೇ ಶುಭ ದಿನವೋ, ಇಂದಿನ ವಾರವೇ ಶುಭವಾರ, ಇಂದಿನ ದಿನವೇ ಶುಭ ದಿನವೋ, ಇಂದಿನ ವಾರವೇ ಶುಭವಾರ. ತಂದೆ ಶ್ರೀ ಪುರಂದರ ವಿಠ್ಠಲರಾಯನ ನೆನೆದ ದಿನವೇ ಶುಭ ದಿನವೋ, ತಂದೆ ಶ್ರೀ ಪುರಂದರ ವಿಠ್ಠಲರಾಯನ ನೆನೆದ ದಿನವೇ ಶುಭ ದಿನವೋ. ಆಯಿತು ಸೇವೆಯು ರಾಮರಿಗೆ, ಹೋಯಿತು ಜನ್ಮದ ಮದ ಪಾಪ ಆಯಿತು ಸೇವೆಯು ರಾಮರಿಗೆ. ವಾಚ करोमि अद्य सकलं परस्मै नारायणायेति समर्पयामि. अच्युतं केशवं रामनारायणं कृष्णदामोदरं वासुदेवं भजे. श्रीधरं माधवं गोपिकावल्लभं जानकीनायकं रामचन्द्रं भजे. हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे. ಈಗ ಅಮ್ಮ ಚಾ ಕೊಡ್ತಾ ಇದ್ದಾರೆ, ಕುಡಿದು ಬನ್ನಿ. 6:30ಗೆ ನೃತ್ಯ ಕಾರ್ಯಕ್ರಮ ಆರಂಭ ಆಗುತ್ತೆ. ವೇದಾಂತ ಮಾಲಾ ಕಲಾಕುಟೀರ ಇದರ ಕಲಾವಿದರಿಂದ. ಮತ್ತೊಮ್ಮೆ ವಿದ್ಯಾವಿಲಾಸ ಸಭಾದ ಮಹಿಳಾ ತಂಡದವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಚಾ ಕುಡಿದು ಬೇಗ ಬನ್ನಿ.
ಶ್ರೀರಾಮಚಂದ್ರ ದೇವಸ್ಥಾನದ 109ನೆಯ ರಾಮೋತ್ಸವ ಕಾರ್ಯಕ್ರಮದ ದಶಮಿ ದಿನದ ಸಾಂಸ್ಕೃತಿಕ ಸಂಜೆಗೆ ಎಲ್ರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತೇವೆ. ಕಲಾವಿದರೆಲ್ಲ ಸಿದ್ಧವಾಗಿದ್ದಾರೆ. ಕಾರ್ಯಕ್ರಮ ಇನ್ನೊಂದೆರಡು ನಿಮಿಷಗಳಲ್ಲಿ ಆರಂಭ ಆಗುತ್ತೆ. ಬೆಂಗಳೂರಿನ ವೇದಾಂತಮಾಲಾ ಕಲಾಕುಟೀರದ ಕಲಾವಿದರಿಂದ ವೈವಿಧ್ಯಮಯ ನೃತ್ಯ ಕಾರ್ಯಕ್ರಮ ಇನ್ನೇನು ಒಂದೆರಡು ನಿಮಿಷಗಳಲ್ಲಿ ಆರಂಭ ಆಗುತ್ತೆ. ಕಲಾವಿದರು ಬರ್ತಾ ಇದ್ದಾರೆ. ದೇವರ ದರ್ಶನವನ್ನು ಮಾಡಿಕೊಂಡು ದೇವರ ಅನುಗ್ರಹವನ್ನು ಕೋರಿ ಈಗ ಸಭಾಗೃಹಕ್ಕೆ ಅವರು ಪ್ರವೇಶ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮ ಆರಂಭ ಆಗುತ್ತೆ. ಅಲ್ಲಿ ಇಲ್ಲಿ ಇರೋರು, ಇನ್ನು ಚಹಾ ಕುಡಿತ ಹರಡ್ತಾ ಇರೋರು ದಯವಿಟ್ಟು ಕೂಡಲೇ ಶಂಕರ ವೇದಿಯ ಮುಂಭಾಗದಲ್ಲಿರುವ ಈ ಸಭಾಂಗಣಕ್ಕೆ ಬರಬೇಕಾಗಿ ವಿನಂತಿಸಿಕೊಳ್ತೇನೆ. ದಶಮಿಯ ದಿನದ ಸಾಂಸ್ಕೃತಿಕ ಸಂಜೆ ಈಗ ಆರಂಭ ಆಗ್ತಾ ಇದೆ. ಬೆಂಗಳೂರಿನ ವೇದಾಂತಮಾಲಾ ಕಲಾಕುಟೀರದ ಕಲಾವಿದರು ಸಿದ್ಧವಾಗಿದ್ದಾರೆ. ವೈವಿಧ್ಯಮಯ ನೃತ್ಯ ಕಾರ್ಯಕ್ರಮ ಈಗ ಪ್ರಾರಂಭ ಆಗ್ತಾ ಇದೆ. ಚಹಾ ಕುಡಿತಾ ಇರುವುದು, ಚಹಾ ಕುಡಿದ ಮುಗಿಸಿ ಹರಟೆಯಲ್ಲಿ ತೊಡಗಿರುವುದು, ಇನ್ನು ಬಿರುಸುಗಳನ್ನು ಹರಡ್ತಾ ಇರುವುದು, ಬೇಗ ಬೇಗ ಸಿದ್ಧರಾಗಿ ಶಂಕರ ವೇದಿಕೆಯ ಮುಂಭಾಗದಲ್ಲಿರುವ ಸಭಾಂಗಣಕ್ಕೆ ಕೂಡಲೇ ತ್ವರಿತವಾಗಿ ಬನ್ನಿ. ಕಾರ್ಯಕ್ರಮ ಆರಂಭ. ಮಧ್ಯದಲ್ಲಿ ಸನ್ಮಾನ ಕಾರ್ಯಕ್ರಮ ಕೂಡ ಇದೆ. ಉತ್ಸವ ಆಗಬೇಕು, ಬ್ರಹ್ಮರಥೋತ್ಸವ ಆಗಬೇಕು, ನಂತರ ದೇವಸ್ಥಾನವನ್ನು ಲಲಿತೋತ್ಸವ ಆಗಬೇಕು, ದೇವಸ್ಥಾನವನ್ನು ತೊಳೆಯೋದು, ಅವಭೃತ ಸ್ನಾನ, ಧ್ವಜ ಅವರೋಹಣ, ನಾಳೆ ಮಧ್ಯಾಹ್ನದವರೆಗೆ ಒಂದು ನಿಮಿಷ ಕೂಡ ಬಿಡುವಿಲ್ಲದ ಥರ ಕಾರ್ಯಕ್ರಮಗಳು ನಡೀತಾನೆ ಇರ್ತವೆ. ನೀವೆಲ್ಲರೂ ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಪ್ರಭು ಶ್ರೀರಾಮನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನೋ ಕಾರಣದಿಂದ ಕಾರ್ಯಕ್ರಮವನ್ನು ಕೂಡಲೇ ಆರಂಭ ಮಾಡ್ತಾ ಇದ್ವಿ. 6:15 ಸರಿಯಾಗಿ. ಬೆಂಗಳೂರಿನ ವೇದಾಂತಮಾಲಾ ಕಲಾಕುಟೀರದ ಎಲ್ಲ ಕಲಾವಿದರಿಗೆ ಅಶ್ವತ್ಥಪುರ ಸಮಾಜದ ಪರವಾಗಿ, ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ
ಕಲಾ ಪ್ರೇಮಿಗಳೆಲ್ಲರ ಪರವಾಗಿ, ಗ್ರಾಮಸ್ಥರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತೇವೆ. ಕಾರ್ಯಕ್ರಮವನ್ನು ಆರಂಭ ಮಾಡಬೇಕಾಗಿ ವಿನಂತಿ. ರಾಧಾಕಲ್ಪ ಡ್ಯಾನ್ಸ್.com, ಪುಷ್ಪಾಂಜಲಿ, ವೇದಾಂತಮಾಲಾ ಕಲಾ ಕುಟೀರದ ಕಲಾವಿದರಿಂದ. ತಗಜಂ ಕಿಡದಗ ತಜ್ಜುಣುತಾಂ ತಗಜುಣುತಾಂ ತತ್ತಜ್ಜಂ ತಜ್ಜಂ ತಜ್ಜುಣುತಾಂ ತಗಜುಣುತಾಂ ತಜ್ಜುಂ ತಗಜಂ ಕಿಡದಗ ತಜ್ಜುಣುತಾಂ ತಗಜುಣುತಾಂ ತತ್ತಜ್ಜಂ ತಜ್ಜಂ ತಜ್ಜುಣುತಾಂ ತಗಜುಣುತಾಂ ತಜ್ಜಂ ತಗಜಂ ಕಿಡದಗ ತಜ್ಜುಣುತಾಂ ತಗಜುಣುತಾಂ ತತ್ತಜ್ಜಂ ತಜ್ಜಂ ತಜ್ಜುಣುತಾಂ ತಗಜುಣುತಾಂ ತಗಜಂ ಕಿಡದಗ ತಜ್ಜುಣುತಾಂ ತಗಜುಣುತಾಂ ತತ್ತಜ್ಜಂ ತಜ್ಜುಣುತಾಂ ತಗಜುಣುತಾಂ ತಜ್ಜಂ ತಗಜಂ ಕಿಡದಗ ತಜ್ಜುಣುತಾಂ ತಗಜುಣುತಾಂ ತತ್ತಜ್ಜಂ ತಜ್ಜುಣುತಾಂ ತಗಜುಣುತಾಂ 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 ತಗಜಂ ಕಿಡದಗ ತಜ್ಜುಣುತಾಂ ತಗಜುಣುತಾಂ ತತ್ತಜ್ಜಂ ತಜ್ಜುಣುತಾಂ ತಗಜುಣುತಾಂ
ಧೀಂ ತಜ್ಜಂ ತರಿಗಿಡ ತಗ ತೋಂ ತಜ್ಜಂ ತರಿಗಿಡ ತಗ ನಂ ತಜ್ಜಂ ತರಿಗಿಡ ತಗ ತಂ ತಂ ತಜ್ಜಂ ತರಿಗಿಡ ತಗ ಧೀಂ ಧೀಂ ತಜ್ಜಂ ತರಿಗಿಡ ತಗ ತೋಂ ತೋಂ ತಜ್ಜಂ ತರಿಗಿಡ ತಗ ನಂ ನಂ ತಜ್ಜಂ ತರಿಗಿಡ ತಗ ತಾಂ ತರಿಗಿಡ ಧೀಂ ತರಿಗಿಡ ತೋಂ ತರಿಗಿಡ ನಂ ತರಿಗಿಡ ನಂ ತರಿಗಿಡ ತೋಂ ತರಿಗಿಡ ಧೀಂ ತರಿಗಿಡ ತಾಂ ತರಿಗಿಡ ತಗತ್ತರಿತ ಜಂ ತಗತ್ತರಿತ ಜಂ ತಗತ್ತರಿತ ಜಂ ತಗದೊಡುತ್ತ ತಗತ್ತರಿತ ಜಂ ತಗತ್ತರಿತ ಜಂ ತಗತ್ತರಿತ ಜಂ ತಗದೊಡುತ್ತಾಂ ತತ್ತರಿಗಿಡ ಧಿತ್ತರಿಗಿಡ ದೊಂ ತರಿಗಿಡ ನಂ ತರಿಗಿಡ ಧೀಂ 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 ತದ್ದೀಂ ತತ್ತಜ್ಜೋ ತತ್ತಣ್ಣಂ ತತ್ತರಿ ತತ್ತರಿಗಿಡ ಧಿತ್ತರಿಗಿಡ ದೊಂ ತರಿಗಿಡ ನಂ ತರಿಗಿಡ ಧೀಂ 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 ತದ್ದೀಂ ತತ್ತಜ್ಜೋ ತತ್ತಣ್ಣಂ ತತ್ತರಿ ತರಿ ತಕ್ಕ ಜುಣು ತಕ್ಕತ್ತಾಂ ತರಿ ತಗ ಜುಣು ತಗತಾಂ ತರಿ ತಕ್ಕ ಜೊಡ್ಡುತ್ತಾಂ ತರಿ ತಗ ಜೊಡುತ್ತಾಂ ಜೊಡ್ಡು ತಕ್ಕತ್ತಾಂ ಜೊಡು ತಗತಾಂ ತದ್ದಿತ್ತಳಾಂಗು ತಗಜಂ ದಿತ್ತಳಾಂಗು ತಗಜಂ ತಳಾಂಗು ತಗಜಂ ತಗು ತರಿಗಿಡ ತಗತಾಂ ತುಂಬಾನೇ ಸುಂದರವಾಗಿ ಮೂಡಿಬಂತು ಪುಷ್ಪಾಂಜಲಿ. ಈಗ ಪ್ರತಿನಿತ್ಯ ನಾವು ಮನೆಯಲ್ಲಿ ಸ್ತುತಿಸುವ, ಸ್ಮರಿಸುವ, ಭಜನೆಯಲ್ಲಿ ಸೇರಿಸುವ ಸದ್ಗುರು ಬ್ರಹ್ಮಾನಂದರು ರಚಿಸಿದ ನಮೋ ಲಂಬೋದರ ನಮೋ ವಿಘ್ನಹಾರ ಈ ಅಭಂಗಗೆ ರಾಗ ಹಂಸಧ್ವನಿ, ತಾಳ ಆದಿತಾಳ, ರಾಗ ಸಂಯೋಜನೆ ಹಾಡುಗಾರಿಕೆ ಶ್ರೀಮತಿ ಶುಭಾ ಮುಕುಂದ್, ಸ್ವರ ಸಂಯೋಜನೆ ಶ್ರೀಮತಿ ಸಂಜನಾ ಅನಿಲ್ ಶಿಬ್ರಿಕೆರೆ, ನಟುವಾಂಗ ಶ್ರೀಮತಿ ಮಾಲಾ ವೆಂಕಟೇಶ್. ನಮೋ ಲಂಬೋದರ ನಮೋ ವಿಘ್ನಹಾರ ನೃತ್ಯ.
ಮನಮೋಹಕವಾಗಿತ್ತು. ಹೃತ್ಪೂರ್ವಕ ಧನ್ಯವಾದಗಳು ಕಲಾವಿದರಿಗೆ. ಮುಂದಿನ ಪ್ರಸ್ತುತಿ ಜತಿಸ್ವರ. ಇದೊಂದು ಸಾಹಿತ್ಯ ರಹಿತ ಶುದ್ಧ ನೃತ್ಯ ಭಾಗ. ರಾಗ ಕದನ ಕುತೂಹಲ, ಆದಿತಾಳ, ರಚನೆ ಮೈಸೂರು ವಾಸುದೇವಾಚಾರ್. ಜತಿಸ್ವರ.
ಮನಸ್ಸಿಗೆ ತುಂಬಾನೇ ಮುದ ನೀಡಿದ ಪ್ರಸ್ತುತಿ. ಧನ್ಯವಾದಗಳು ಕಲಾವಿದರಿಗೆ. ಕುಣಿಯುತ್ತ ನಲಿಯುತ್ತ ಬಾಶಂಕರ, ಮಣಿಯುವೆ ನಿನ್ನಡಿಗೆ ಅನುದಿನ ಮುರಹರ. ಈ ದೇವರ ನಾಮಕ್ಕೆ ನೃತ್ಯ, ರಾಗ ದರ್ಬಾರಿ ಕಾನಡ, ಆದಿತಾಳ, ರಚನೆ ಆನಂದದಾಸರು. ಕುಣಿಯುತ್ತ ನಲಿಯುತ್ತ ಬಾಶಂಕರ. ಕುಣಿಯುತ್ತ ನಲಿಯುತ್ತ ಬಾಶಂಕರ. ಕುಣಿಯುತ್ತ ನಲಿಯುತ್ತ ಬಾಶಂಕರ, ಕುಣಿಯುತ್ತ ನಲಿಯುತ್ತ ಬಾಶಂಕರ, ಕುಣಿಯುತ್ತ ನಲಿಯುತ್ತ ಬಾಶಂಕರ, ಕುಣಿಯುತ್ತ ನಲಿಯುತ್ತ
ಹರ ಹರ ಎಂದು ಗಣಗಳು ಸ್ತುತಿಸೆ ಪೊರೆಯಿಂದ ಹಿವಿದು ಗಂಗೆಯು ನಮಿಸೆ ಹರ 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 ಎಂದು ಗಣಗಳು ಸ್ತುತಿಸೆ ಪೊರೆಯಿಂದ ಹಿವಿದು ಗಂಗೆಯು ನಮಿಸೆ ಸರಿಗಮ ಪದ ನಿಸ ಸ್ವರಗಳ ಪಾಡುತ್ತ ಸರಿಗಮ ಪದ ನಿಸ ಸ್ವರಗಳ ಪಾಡುತ್ತ ನಾರದ ತುಂಬುರ ಗಾನವ ಮಾಡಲು ಸರಿಗಮ ಪದ ನಿಸ ಸ್ವರಗಳ ಪಾಡುತ್ತ ಸರಿಗಮ ಪದ ನಿಸ ಸ್ವರಗಳ ಪಾಡುತ್ತ ನಾರದ ತುಂಬುರ ಗಾನವ ಮಾಡಲು ಕುಣಿಯುತ್ತ ಕಲಿಯುತ್ತ ಭಾಷಂಕರ ವರಕಮಲೇಶನ ಚರಿತಯ ಜಗದೊಳು ಪರಿ ಪರಿ ಭಾವದಿ ನರ್ತಿಸಿ ತೋರುದ ವರಕಮಲೇಶನ ಚರಿತಯ ಜಗದೊಳು ಪರಿ ಪರಿ ಭಾವದಿ ನರ್ತಿಸಿ ತೋರುದ ಪೊರೆಯುತ ಭಾಗುತರ ವರವೀಯುತ ಬಾ ಪೊರೆಯುತ ಭಾಗುತರ ವರವೀಯುತ ಬಾ ಗಿರಿಜಾಲತಾಗಿ ನಾಟ್ಯಾಚಾರ್ಯ ಗಿರಿಜಾಲತಾಗಿ ನಾಟ್ಯಾಚಾರ್ಯ ಕುಣಿಯುತ ಕಲಿಯುತ ಭಾಷಂಕರ ಮಣಿಯುವೆ ನಿನ್ನದಿ ಗಾಳಿಗೆ ನಾನೆರಗುವೆ ಕುಣಿಯುತ ಕಲಿಯುತ ಭಾಷಂಕರ ಕುಣಿಯುತ ನಲಿಯುತ ಕುಣಿಯುತ ನಲಿಯುತ ಕುಣಿಯುತ ನಲಿಯುತ ಬಾ ಶಂಕರ ಸುಂದರವಾದ ನೃತ್ಯ ಹೃತ್ಪೂರ್ವಕ ಧನ್ಯವಾದಗಳು. ನಾವು ಅತ್ಯಂತ ಭಾವುಕರಾಗಿ ಆರ್ತ ಧ್ವನಿಯಲ್ಲಿ ಕರೆದರೆ ಭಗವಂತ ಬರೋದಿಲ್ಲ, ಪ್ರತ್ಯಕ್ಷನಾಗೋದಿಲ್ಲ ಅಂತ ಹೇಳಿದವರು ಯಾರು? ದ್ರೌಪದಿ ಕರೆದಾಗ ಭಗವಂತ ಬಂದು ಕಾಪಾಡಲಿಲ್ವೇ? ಶಬರಿ ಕಚ್ಚಿ ರುಚಿ ನೋಡಿ ಕೊಟ್ಟ ಹಣ್ಣುಗಳನ್ನು ರಾಮ ಸ್ವೀಕರಿಸಲಿಲ್ವೇ? ಯಶೋದೆಯ ಮಡಿಲಲ್ಲಿ ಕೃಷ್ಣ ಸುಖ ನಿದ್ರೆಗೆ ಜಾರಲಿಲ್ವೇ? ಸಾರಾಂಶ, ಜೀವನದಲ್ಲಿ ಎಲ್ಲಕ್ಕಿಂತ ಮುಖ್ಯವಾದದ್ದು ನಾಮಜಪ. ಒಂದು ಸಾಂಪ್ರದಾಯಿಕ ಭಜನ್, ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ. ಇದಕ್ಕೆ ನೃತ್ಯ, ರಾಗ ಯಮನ್, ತಾಳ ಆದಿತಾಳ. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ. अच्युतं केशवं कृष्णदामोदरं रामनारायणं जानकीवल्लभम् अच्युतं केशवं कृष्णदामोदरं रामनारायणं जानकीवल्लभम् अच्युतं केशवं कृष्णदामोदरं रामनारायणं
शबरी के जैसे खिलाते नहीं, बेर शबरी के जैसे खिलाते नहीं। राम 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 राम, राम 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 राम, जय जय राम, जय जय राम, जय जय राम। बेर शबरी के जैसे खिलाते नहीं, बेर शबरी के जैसे खिलाते नहीं। अच्युतं केशवं कृष्ण दामोदरं रामनारायणं जानकी वल्लभं, रामनारायणं जानकी वल्लभं, रामनारायणं जानकी वल्लभं। कौन कहता है भगवान सोते नहीं, कौन कहता है भगवान सोते नहीं। माँ यशोदा के जैसे सुलाते नहीं, माँ यशोदा के जैसे सुलाते नहीं। जो जो नंदलाला, जो जो नंदलाला, जो जो नंदलाला, जो जो नंदलाला। माँ यशोदा के जैसे सुलाते नहीं, माँ यशोदा के जैसे सुलाते नहीं। अच्युतं केशवं कृष्ण दामोदरं रामनारायणं जानकी वल्लभं, रामनारायणं जानकी वल्लभं, रामनारायणं जानकी वल्लभं। नाम जपते चलो, काम करते चलो, नाम जपते चलो, काम करते चलो। याद आएगी उनको कभी ना कभी, कृष्ण दर्शन तो देंगे कभी ना कभी, कृष्ण दर्शन तो देंगे कभी ना कभी। अच्युतं केशवं कृष्ण दामोदरं रामनारायणं जानकी वल्लभं। अच्युतं केशवं कृष्ण दामोदरं रामनारायणं जानकी वल्लभं। अच्युतं केशवं कृष्ण दामोदरं रामनारायणं जानकी वल्लभं, रामनारायणं जानकी वल्लभं, जानकी वल्लभं, जानकी वल्लभं। ಭಜನ್ ಎಷ್ಟೊಂದು ಸುಂದರವಾಗಿತ್ತು, ಅಷ್ಟೇ ಮನಸೂರೆಗೊಳ್ಳುವಂತಿತ್ತು ನೃತ್ಯ. ಮೂವರು ನೃತ್ಯಗಾತಿಯರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಸರಸ್ವತಿಯ ಸ್ತುತಿ, ಶರಣೆಂಬೆ ವಾಣಿ ಪೊರೆಯೇ ಕಲ್ಯಾಣಿ. ರಾಗ ಕಲ್ಯಾಣಿ, ಆದಿತಾಳ, ರಚನೆ ಪುರಂದರದಾಸರು. ಶರಣೆಂಬೆ ವಾಣಿ
ಪೊರೆಯೇ ಕಲ್ಯಾಣಿ.
ಗಾಮ ಮಗರಿ ಗಾಗ ಗಾರಿ ಗಮ ಬದ ನಿದ ನಿಗರಿ ಧನಿ ಧನಿ ರಿ ಧನಿ ದ ಬದ ನಿದ ನಿಗರಿ ಗರಿ ಧನಿ ಧರಿ ಧನಿ ದ ಬದನಿ ಧನಿ ಬದನಿ ದೇವ ಕಾಮವರ್ತಿನಿ ಶಂಕರಿ ಪಾಗಿ ಮಾಂ ಶಿವ ಕಾಮವರ್ತಿನಿ ಶಂಕರಿ पामर जन पालिनी पामर जन पालिनी सामगान विनोदिनी पामर जन पालिनी सामगान विनोदिनी पामर जन पालिनी सामगान विनोदिनी हेमाभरण भूषिणी हेमाभरण भूषिणी हेमाभरण भूषिणी हेमाभरण भूषिणी सुमधुरवाग्विलासिनी कमलजाति संयुतचरणि जनाति भञ्जन निपुणे कामसाधि भवभयधरणे लक्ष्मी रमण विनुत धरणे कमलजाति संयुतचरणि कृतजनाति भञ्जन निपुणे कामसाधि भवभयधरणे लक्ष्मी रमण विनुत धरणे शिव काम वर्धिनी शंकरी पाहि मां शिव कामवर्धिनी शंकरी पाहि मां शिव कामवर्धिनी शंकरी पाहि मां शिव कामवर्धिनी शंकरी पाहि ದೇವಿ ಸ್ತುತಿಯ ಮೂಲಕ ಶಿವಕಾಮವರ್ಧಿನಿ ಈ ಗೀತೆಗೆ ಅತ್ಯುತ್ತಮವಾದ ಪ್ರಸ್ತುತಿಯನ್ನು ಮಾಡಿದ ಕಲಾವಿದರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹನುಮಂತ ದೇವನಮ ಒಂದು ನೃತ್ಯ. ಈ ನೃತ್ಯದಲ್ಲಿ ಆಂಜನೇಯ ಭೀಮನನ್ನು ಭೇಟಿಯಾದ ಸನ್ನಿವೇಶ, ಸೀತೆಯ ಇರುವನ್ನ ಲಂಕೆಯಲ್ಲಿ ಹುಡುಕಿಕೊಟ್ಟ ಕ್ಷಣ ಮುಂತಾದ ಭಕ್ತಿರಸ ಭಾವಗಳನ್ನು ಮನೋಜ್ಞವಾಗಿ ಬಿಂಬಿಸಲಾಗಿದೆ. ರಾಗ ಪೂರ್ವಿ ಕಲ್ಯಾಣಿ, ಆದಿತಾಳ, ರಚನೆ ಪುರಂದರದಾಸರು. ಹನುಮಂತ ದೇವನಮೋ. हनुमन्तदेव नमो नमो हनुमन्त
ನದಿಯನ್ನು ದಾಟಿ ದಾನವರ ದಂಡಿಸಿದ ರಾಮಭೃತ್ಯನು ನಿನಗೆ ಸರಿಯಾರು ಗುರುವೇ ಹನುಮಂತ ದೇವನಮೋ ನಮೋ ಹನುಮಂತ ದೇವನಮೋ. ರಾಮ ಲಕ್ಷ್ಮಣರ ಕಟಾಳಾಗಿ ನೀ ನಡೆದೆ ಭೂಮಿ ಜೇಗೆ ಮುದ್ರೆ ಉಂಗುರವಿದ್ದೆ. ರಾಮ ಲಕ್ಷ್ಮಣರ ಕಟಾಳಾಗಿ ನೀ ನಡೆದೆ ಭೂಮಿ ಜೇಗೆ ಮುದ್ರೆ ಉಂಗುರವಿದ್ದೆ. ರಾಮ ಲಕ್ಷ್ಮಣರ ಕಟಾಳಾಗಿ ನೀ ನಡೆದೆ. ರಾಮ 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 ಜಯ ರಾಜ ರಾಮ ರಾಮ ಜಯ ಸೀತಾರಾಮ ರಾಮ ರಾಮ ಜಯ ರಾಜ ರಾಮ ರಾಮ ಜಯ ಸೀತಾರಾಮ. ಲಂಕೆ ನಗರವನೆಲ್ಲವನು ಧೂಮಧಾಮವ ಮಾಡಿ ಮೆರೆದೆ ಮಹಾತ್ಮ. ಆ ಮಹಾಲಂಕೆ ನಗರವನೆಲ್ಲವನು ಧೂಮಧಾಮವ ಮಾಡಿ ಮೆರೆದೆ ಮಹಾತ್ಮ. ಆ ಮಹಾಲಂಕೆ ನಗರವನೆಲ್ಲವನು ಧೂಮಧಾಮವ ಮಾಡಿ ಮೆರೆದೆ ಮಹಾತ್ಮ. ಹನುಮಂತ ದೇವನಮೋ ನಮೋ ಹನುಮಂತ ದೇವ ನಮೋ. ಶ್ರೀಮದಾಚಾರ್ಯರ ಪುರಪತಿಯಂದೆನಿಪ ಶ್ರೀ ಮಹಾಲಕುಮಿ ನಾರಾಯಣ ರೂಪ. ಶ್ರೀಮದಾಚಾರ್ಯರ ಪುರಪತಿಯಂದೆನಿಪ ಶ್ರೀ ಮಹಾಲಕುಮಿ ನಾರಾಯಣ ರೂಪ. ಶ್ರೀ ಮನೋಹರ ಪುರಂದರ ವಿಠಲ
ರಾಮ ಲಕ್ಷ್ಮಣರ ಜೊತೆಗೆ ಹನುಮಂತನ ಮನೋಜ್ಞವಾದ ಒಡನಾಟ ಅತ್ಯದ್ಭುತವಾಗಿ ಪ್ರಸ್ತುತವಾಯಿತು. ಹೃತ್ಪೂರ್ವಕ ಧನ್ಯವಾದಗಳು. ನೃತ್ಯದ ಜೊತೆಗೆ ಅಭಿನಯ ಸೇರಿದಾಗ ನಾಟ್ಯವಾಗುತ್ತೆ. ದಶಾವತಾರ ನಾಟ್ಯ ವಿಷ್ಣುವಿನ 10 ಅವತಾರಗಳ ನೃತ್ಯ ರೂಪಕ ನಾಟ್ಯದಲ್ಲಿ ರಾಗಮಾಲಿಕೆ ಆದಿತಾಳ ರಚನೆ DS ಶ್ರೀವತ್ಸ ಗುರುಗಳು. ದಶಾವತಾರ ದಶಾವತಾರ ರಾಗಮಾಲಿ सशङ्खचक्रं सकिरीटकुण्डलं सशङ्खचक्रं सकिरीटकुण्डलं सपीतवस्त्र सरसीरुहेक्षणम् सपीतवस्त्र सरसीरुहेक्षणम् सहार वक्ष कौस्तुभ श्रियम् सहार वक्ष कौस्तुभ श्रियम् नमामि विष्णुं शिरसा चतुर्भुजम् नमामि विष्णुं शिरसा चतुर्भुजम् नमामि विष्णुं शिरसा चतुर्भुजम् नमामि नमामि विष्णु धनि स निध मग मग स दानि स गमद गमदनि स निध मग स पाद ಸೇರುವುದೇ ಪಾವನ ಶ್ರೀಹರಿಯ ಪಾದ ಸೇರುವುದೇ ಪಾವನ ಪಾದ ಸೇರುವುದೇ ಪಾವನ ಜಗ ಜನನಿ ಲಕುಮಿ ಪಿಡಿದ ಶ್ರೀಹರಿ 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 ಪಾದ ಸೇರುವುದೇ ಪಾವನ
ಚತುರ್ವೇದಗಳನ್ನು ಕಡಲ ಒಡಲಿ ನಿನ್ಸೆಳೆದೆಳೆದು ಖಳದೈತ್ಯನನು ತುಳಿದ ಕಡಲ ಒಡಲಿ ನಿನ್ಸೆಳೆದೆಳೆದು ಖಳದೈತ್ಯನನು ತುಳಿದ ಅನಗ ಮೀನವೇಷಧಾರಿ 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 ಶ್ರೀಹರಿಪಾದ ಸೇರುವುದೇ ಪಾವನ ಜಗಜ್ಜನನಿ ಲಕುಮಿ ಪಿಡಿದ ಶ್ರೀಹರಿ ಪಾದ ಸೇರುವುದೇ ಪಾವನ ಪಾವನ ತಕ್ಕ ಧಿಗ್ಗು ತಕ್ಕ ತದ್ಧಿಂ ತರಿಕಿಟ ತುಂ ಝೇ ಕೊಡು ಝನ್ನ ಕಿಟ ಕಿಟ ಧಿಕ್ ಕಿಟ ತುಂ ಕಿಟ ನಂ ಕಿಟ ತಕ್ಕಿಟ ಧಿಕ್ಕಿಟ ತುಂ ಕಿಟ ನಂ ಕಿಟ ತಕ್ಕಿಟ ಧಿಕ್ಕಿಟ ತುಂ ಕಿಟ ನಂ ಕಿಟ ತದ್ಧಿಂ ತರಿಕಿಟ ತುಂ ಝೇ ಕೊಡು ಝನ್ನ ಕಿಟ ತತ್ತ ಕಿಟ ಧಿದ್ದಿ ಕಿಟ ತುಂ ತುಂ ಕಿಟ ನಂ ನಂ ಕಿಟ ತಕ್ಕಿಟ ತರಿಕಿಟ ತರುಂ ಕಿಟ ತನಂ ಕಿಟ ತದಕ್ಕಿಟ ಧಿಕ್ಕಿಟ ತುಂ ಕಿಟ ನಂ ಕಿಟ ತದ್ಧಿಂ ತರಿಕಿಟ ತುಂ ಝೇ ಕೊಡು ಝನ್ನ ಕಿಟ ತತ್ತ ಕಿಟ ಧಿಕ್ಕಿಟ ತುಂ ಕಿಟ ಧಿಕ್ಕಿಟ ತುಂ ಕಿಟ ನಂ ತರಿಕಿಟ ಝೇ ಕೊಡು ಝನ್ನ ಕಿಟ ತತ್ತ ಕಿಟ ಧಿಕ್ಕಿಟ ತುಂ ಕಿಟ ಧಿಕ್ಕಿಟ ತುಂ ಕಿಟ ನಂ ಕಿಟ ಝೇ ಕೊಡು ಝನ್ನ ಕಿಟ ತಾಂ ತರಿಕಿಟ ತಕ ಝೇ ಕೊಡು ಝನ್ನ ಕಿಟ ಧಿಂ ತರಿಕಿಟ ತಕ ಝೇ ಕೊಡು ಝನ್ನ ಕಿಟ ತುಂ ತುಂ ತರಿಕಿಟ ತಕ ಝೇ ಕೊಡು ಝನ್ನ ಕಿಟ ನಂ 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 ತರಿಕಿಟ ತಕ ಝೇ ಕೊಡು ಝನ್ನ ಕಿಟ ತಾ ಧಿಂಗಿ ನ ತುಂ ತಕ್ಕರ ತಕ ತರಿಕಿಟ ತುಂ ತಾ ಧೀ ಝೇ ಕೊಡು ಝನ್ನ ಕಿಟ ಝನ ಕಿಟ ತಾ ಧೀ ಧೀ ತಾ ತೋ ಧಿತ್ತ ಕಿಟತಕ ತರಿಕಿಟ ತುಂ ಧಿತ್ತ ಕಿಟತಕ ತರಿಕಿಟ ತುಂ ತಾ ಧೀ ಝೇ ಕೊಡು ಝನ್ನ ಕಿಟ ಝನ ಕಿಟ ತಾ ಧಿಂಗಿ ನ ತುಂ ತದ್ಧಿತ್ತ ಕಿಟತಕ ತರಿಕಿಟ ತುಂ ತಕ್ಕ ಧಿತ್ತ ತಕ ತರಿಕಿಟ ತಕ ತುಂ ಕಿಟತಕ ಧಿತ್ತ ತಕ ಧಿಕು ತರಿಕಿಟ ತುಂ ಪಾದ ಸೇರುವುದೇ ಪಾವನ 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 ಸ ನಿಜ ದನಿದ ನಿದ ಮಗರಿ ಸಾರಿಗ ಮನಿದ ಮಗ ಮಗರಿ ನಿರಿಸ ಮೋದ ಚಿತ್ತದಲ್ಲಿ ಸುರರು ಮದಾಂಧಕಾರದಲ್ಲಿ ಅಸುರರು ಮಂದರಗಿರಿ ಗುರಗದ ಬಂಧನದಿ ಹೋರ್ಗರೆವ ಕಡಲ ಕಡೆ ಮಂದರಗಿರಿ ಗುರಗದ ಬಂಧನದಿ ಹೋರ್ಗರೆವ ಕಡಲ ಕಡೆ ಕಡಲ ಕಂದರದಿ ಮಂದರ ಕುಸಿಯೇ ಕಡಲ ಕಂದರದಿ ಮಂದರ ಕುಸಿಯೇ ಇಂದ್ರಾದಿ ಸುರರ ಮೊರೆಯ ಮೇರೆಗೆ ಇಂದ್ರಾದಿ ಸುರರ ಮೊರೆಯ ಮೇರೆಗೆ ಮಹಾಕೂರ್ಮಾವತಾರವ ತಳೆದ ಮಹಾಕೂರ್ಮಾವತಾರವ ತಳೆದ ಮಹಾಕೂರ್ಮಾವತಾರವ ತಳೆದು ಮಂದರೋದ್ಧಾರವನು ಗೈದ ಮಹಾಕೂರ್ಮಾವತಾರವ ತಳೆದು ಮಂದರೋದ್ಧಾರವನು ಗೈದ ಪರಮಪಾದ ಸೇರುವುದೇ ಪಾವನ 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 ಪಾದ ಸೇರುವುದೇ ಪಾವನ ಜಗಜ್ಜನನಿ ಲಕುಮಿ ಪಿಡಿದ ಶ್ರೀಹರಿಪಾದ ಸೇರುವುದೇ ಪಾವನ ಪಾವನ ನಿಜರಿ ಪಗ ಗಮದ ನಿಪ ನಿಜರಿ ಪಗ ಮರಿದ ನಿಪ ಗಮರಿದ
ಮಗ ಗಮದ ನಿಪ ನಿಸರಿ ಬಗ ಮರಿದ ನಿಬಗ ಮರಿದ ಖೇದ ಹೃದಯಿ ಭೂದೇವಿ ಖಳಹಿರಣ್ಯಾಕ್ಷನ ಬಂಧದಿ ವಿಲಪಿಸೆ ಖೇದ ಹೃದಯಿ ಭೂದೇವಿ ಖಳಹಿರಣ್ಯಾಕ್ಷನ ಬಂಧದಿ ವಿಲಪಿಸೆ ಕಿರಣ್ಯಾಕ್ಷನ ಬಂಧದಿ ವಿಲಪಿಸೆ ಕಿರಣ್ಯಾಕ್ಷನ ಬಂಧದಿ ಏಳುದಧಿಯ ನುಸುಳಿ ಶ್ರೀಹರಿ ಏಳುದಧಿಯ ನುಸುಳಿ ನುಸುಳಿ ಖಳನಳಿಸಿ ಇಳೆಯ ಉಳಿಸಿದ ವರಾಹರೂಪಿ ಏಳುದಧಿಯ ನುಸುಳಿ ಖಳನಳಿಸಿ ಇಳೆಯ ಉಳಿಸಿದ ವರಾಹರೂಪಿ 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 ಶ್ರೀಹರಿಯ ಪಾದ ಸೇರುವುದೇ ಪಾವನ ಜಗಜ್ಜನನಿಲ ಕುಮಿ ಪಿಡಿದ ಶ್ರೀಹರಿ ಪಾದ ಸೇರುವುದೇ ಪಾವನ ಪಾವನ ಧಡಂಗು ತಕ್ಕ ದಿಗ್ಗು ತಕ್ಕ ತದ್ಧಿಂ ತರಿಗಿಟಂ ತದ್ಧಿತ್ತಾ ಹಠಜಂ ತರಿತಾಂ ಧಿತ್ತಾ ಹಠಜಂ ತರಿತಾಂ ತಾ ಹಠಜಂ ತರಿತಾಂ ತಕ್ಕಿರತಕ ತರಿಗಿಟಂ ತಕ್ಕ ಧಿತ್ತಾ ಹಠಜಂ ತರಿತಾಂ ತಕ್ಕಿಟ್ಟ ತಕ್ಕ ಧಿತ್ತಾ ಹಠಜಂ ತರಿಧಿಂ ತಕ್ಕಿಟ್ಟ ತಾ ಹಠಜಂ ತರಿತುಂ ತಕ್ಕಿರತಕ ತರಿಗಿಟಂ ತದ್ಧಿ ತಾ ಹತ್ತ ತದ್ಧಿತ್ತಾ ಹಠಜಂ ತತ್ತಿಜಂ ತರಿಕಿರತಕ ತಕ್ಕ ಧಿ ತಾ ಹತ್ತ ತಕ್ಕ ಧಿತ್ತಾ ಹಠಜಂ ತದ್ಧಿಜಂ ತರಿಕಿರತಕ ತದ್ಧಿ ತಾ ಹಠಜಂ ತತಿ ತಕ್ಕಣಂ ತದಿ ತತಿ ಗುಂ ತತಿ ತಕ್ಕ ಧಿಂ ತದಿ ತಕ್ಕ ಝಂ ತತಿ ನಂ ತತಿ ಗುಂ ತತಿ ಧಿಂ ತತಿ ಝಂ ನಂ ಗುಂ ಧಿಂ ತಕ್ಕ ಧಿ ತಾ ಹಠಜಂ ತದಿ ತಕ್ಕಣಂ ತತಿ ತದಿ ಗುಂ ತತಿ ತಕ್ಕ ಧಿಂ ತತಿ ತಕ್ಕ ಝಂ ತತಿ ನಂ ತತಿ ಗುಂ ತತಿ ಧಿಂ ತತಿ ಝಂ ನಂ ಗುಂ ಧಿಂ ತದ್ಧಿ ತಾ ಹಠಜಂ ತತಿ ಧಿ ತಾ ಹಠಜಂ ತದಿ ತಾ ಹಠಜಂ ತದಿ ತಾ ಧಿಂ ಧಿ ನ ತುಂ ತತ್ ತತ್ ಧಿಂ ಗಿನ್ನತ್ತುಂ ತಕ ಧಿಂ ಗಿನ್ನತ್ತುಂ ತಾ ಧಿ ತತ್ ಧಿಂ ತರಿಗಿಟತುಂ ತಕ ಧಿಂ ತರಿಗಿಟತುಂ ಕೃತ ಧಿಂ ತರಿಗಿಟತುಂ ತಾ ಧಿ ತುಂ ತತ್ ಧಿಂ ತರಿಗಿಟತುಂ ತಕ ಧಿಂ ತರಿಗಿಟತುಂ ತಕ ಧಿಂ ತರಿಗಿಟತುಂ ಪಾದ ಸೇರುವುದೇ ಪಾವನ ಪಾವನ ನಿಸರಿ ಗಮ ರಿದದ ರಿದದ ಸದಾ ನಿ ಪದ ಮಗ ರಿ ಗಮ ಪ ನಿಸರಿ ಗಮ ರಿದದ ರಿಸದ ಸದಾ ನಿ ಪದ ಮಗ ರಿ ಗಮ ಪ ನಾದಲೋಲನಾಗಿ ಪ್ರಹ್ಲಾದನು ವಿಧ ವಿಧವಾಗಿ ಹರಿಯನು ಭಜಿಸೆ ನಾದಲೋಲನಾಗಿ ಪ್ರಹ್ಲಾದನು ವಿಧ ವಿಧವಾಗಿ ಹರಿಯನು ಭಜಿಸೆ ನಾರಾಯಣ ಹರಿ ನಾರಾಯಣ ನಾರಾಯಣ
ಹರಿನಾರಾಯಣ ಹರಿ ಭೀಕರ ರೂಪದ ಲವನ ತರಿದ ದುರುಳನ ದಂಡಿಸಿ ತರಳನ ಉಳಿಸಿದ ದುರುಳನ ದಂಡಿಸಿ ತರಳನ ಉಳಿಸಿದ ಲಕ್ಷ್ಮೀ ನೃಸಿಂಹಾವತಾರಿ ಲಕ್ಷ್ಮೀ ನೃಸಿಂಹಾವತಾರಿ ಶ್ರೀಹರಿಯ ಪಾದ ಸೇರುವುದೇ ಪಾವನ ಜಗಜ್ಜನನಿ ಲಕುಮಿ ಪಿಡಿದ ಶ್ರೀಹರಿ ಪಾದ ಸೇರುವುದೇ ಪಾವನ 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 ಪಗದ ಪದ ಸದ ಪದ ಸರಿ ಸದ ಪದ ಸದ ಪಗರಿ ಸರಿ ಸಗರಿ ಪಗದ ಪದ ಸದ ಪದ ಸರಿ ಸದ ಪದ ಸದ ಪಗರಿ ಸರಿ ಭೂದಾನವ ಬೇಡಿ ಬಂದವನಿವನು ವಾಮನನು ಭೂತಾಕಾರದಿ ಬೆಳೆದ ಬಲಿಮದಕ್ಕೆ ತಾಯಮನು ಭೂದಾನವ ಬೇಡಿ ಬಂದವನಿವನು ವಾಮನನು ಭೂತಾಕಾರದಿ ಬೆಳೆದ ಬಲಿಮದಕ್ಕೆ ತಾಯಮನು
ಕಬಳಿಸಿ ಭೂಮಿಯ ಬಳಸಿ ಆಕಾಶ ಕಬಳಿಸಿ ಬಲಿಶಿರವ ಪಾತಾಳಕ್ಕೆ ತುಳಿದ ಬಲಿಶಿರವ ಪಾತಾಳಕ್ಕೆ ತುಳಿದ ಬಲಿಶಿರವ ಪಾತಾಳಕ್ಕೆ ತುಳಿದ ಹರಿಪಾದ ಸೇರುವುದೇ ಪಾವನ ಜಗ ಜನನಿ ಲಕುಮಿ ಪಿಣಿದ ಶ್ರೀಹರಿಪಾದ ಸೇರುವುದೇ ಪಾವನ ಪಾವನ ಧಡಂಕು ತಕ್ಕ ಧಿಗ್ಗು ತಕ್ಕಿಟ ತದ್ದಿಂಗಿಣ್ಣ ತುಂ ನಂ ಧಿ ಕಿಟ ತಕ್ಕ ನಂ ತದ್ದಿ ಕಿಟ ತಕ್ಕ ನಂ ಧಿ ತುಂ ತಕ್ಕ ನಂ ಧಿ ತುಂ ತಕ್ಕ ಧಿಗು ನಂ ಧಿ ತುಂ ಗಿಣ್ಣ ತುಂ ತದ್ದಿಂಗಿಣ್ಣ ತುಂ ತಕ್ಕ ತದ್ದಿಂಗಿಣ್ಣ ತುಂ ನಕ ಧಿ ಕಿಟ ತದ್ದಿ ನಗ ತದ್ದಿ ಕಿಟ ತಕ್ಕ ನಗ ಧಿ ತುಂ ತಕ್ಕ ನಂ ಧಿ ತುಂ ತಕ್ಕ ಧಿಗು ನಂ ಧಿ ತುಂ ಗಿಣ್ಣ ತುಂ ತದ್ದಿಂಗಿಣ್ಣ ತುಂ ತಕ್ಕ ತದ್ದಿಂಗಿಣ್ಣ ತುಂ ನಂ ಧಿ ಕಿಟ ತಕ್ಕ ನಂ ತದ್ದಿ ಕಿಟ ತಕ್ಕ ಗಿಣ್ಣ ತುಂ ದಿಂಗಿಣ್ಣ ತುಂ ತದ್ದಿಂಗಿಣ್ಣ ತುಂ ನಗ ಧಿ ಕಿಟ ತಕ್ಕ ನಕ ತದ್ದಿ ಕಿಟ ತಕ್ಕ ಗಿಣ್ಣ ತುಂ ದಿಂಗಿಣ್ಣ ತುಂ ತದ್ದಿಂಗಿಣ್ಣ ತುಂ ನಂ ಧಿ ಕಿಟ ತಕ್ಕ ತದ್ದಿಂಗಿಣ್ಣ ತುಂ ಧಿ ಕಿಟ ತಕ್ಕ ತದ್ದಿಂಗಿಣ್ಣ ತುಂ ತನಗ ಧಿ ಕಿಟ ತಕ್ಕ ತದ್ದಿಂಗಿಣ್ಣ ತುಂ ಧಿ ಕಿಟ ತಕ್ಕ ತದ್ದಿಂಗಿಣ್ಣ ತುಂ ನಂ ಧಿ ಕಿಟ ತಕ್ಕ ನಂ ಧಿ ಕಿಟ್ಟ ತಕ್ಕ ಕಿಟ ತಕ್ಕ ತರಿ ಕಿಟ ತುಂ ತಾಂ ನಂ ಧಿ ಕಿಟ ತಕ್ಕ ನಕ ಧಿ ಕಿಟ ತಕ್ಕ ನಂ ಧಿ ಕಿಟ್ಟ ತಕ್ಕ ನಗ ಧಿ ಕಿಟ್ಟ ತಕ್ಕ ದ ತಕ ತರಿ ಕಿಟ ತಕ ತುಂ ತಕ ತರಿ ಕಿಟ ತಕ ತುಂ ತಾಂ ನಂ ಧಿ ಕಿಟ ತಕ್ಕ ನಗ ಧಿ ಕಿಟ ತಕ್ಕ ಕಿಟ ತಕ ಧಿ ಕಿಟ ತಕ್ಕ ನಂ ಧಿ ಕಿಟ್ಟ ತಕ್ಕ ನಗ ಧಿ ಕಿಟ್ಟ ತಕ್ಕ ನಂ ನಂ ಧಿ ಧಿ ಕಿಟ್ಟ ತಕ್ಕ ತಕ್ಕ ಧಿಗ್ಗು ತಕ ದಿಗು ತರಿ ಕಿಟ ತುಂ ತಕ್ಕ ಧಿಗ್ಗು ತಕ ದಿಗು ತರಿ ಕಿಟ ತುಂ ತಕ್ಕ ಧಿಗ್ಗು ತಕ ದಿಗು ತರಿ ಕಿಟ ತುಂ ಪಾದ ಸೇರುವುದೇ ಪಾವನ 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 ಬೇಗಮ ಬೇಗ ಸನಿದ ದಸನಿ ನಿಧ ಮದ ಸದನಿ ರಮ ಗಮದ ಬೇಗಮ ಬೇಗ ಸನಿದ ದಸರಿ ನಿಧ ಮದ ಸದನಿ ರಮ ಗರಿ ಸರಿ ಗತ ವ್ಯಾಧ ಚಿತ್ತದಿ ಕಾರ್ತವೀರ್ಯನು ಧೇನುವ ಕುಟಿಲದಿ ಸೆರೆ ಹಿಡಿಯೇ ವ್ಯಾಧ ಚಿತ್ತದಿ ಕಾರ್ತವೀರ್ಯನು ಧೇನುವ ಕುಟಿಲದಿ ಸೆರೆ ಹಿಡಿಯೇ ವಾದಿಸಿ ಎದುರಿಸಿದ ಜಮದಗ್ನಿಯನು ಅತಿ ಘೋರದಿ ತುಂಡರಿಸಿ ನಡೆಯೇ ವಾದಿಸಿ ಎದುರಿಸಿದ ಜಮದಗ್ನಿಯನು ಅತಿ ಘೋರದಿ ತುಂಡರಿಸಿ ನಡೆಯೇ ಪಿತನ ಮರಣದಿ ಕುಪಿತನಾಗಿ ಪಿತನ ಮರಣದಿ ಕುಪಿತನಾಗಿ ಮಹಾಕ್ರೋಧಾಗ್ನಿಯನು ಗುರುತ ಸಂಚರಿಸಿ ಪಿತನ ಮರಣದಿ ಕುಪಿತನಾಗಿ ಮಹಾಕ್ರೋಧಾಗ್ನಿಯನು ಗುರುತ ಸಂಚರಿಸಿ ಪರಶು ಪಿಡಿದು ಅರಿಯ ತರಿದ ಪರಶುರಾಮಾವತಾರಿ ಪರಶು ಪಿಡಿದು ಅರಿಯ ತರಿದ ಪರಶುರಾಮಾವತಾರಿ ಪರಶು ಪಿಡಿದು ಅರಿಯ ತರಿದ ಪರಶುರಾಮಾವತಾರಿ ಹರಿಯ ಮೃದುಲ ಕಮಲ ಪಾದ ಸೇರುವುದೇ ಪಾವನ ಜಗ ಜನನಿ ಲಕುಮಿ ಪಿಡಿದ ಶ್ರೀಹರಿ ಪಾದ ಸೇರುವುದೇ ಪಾವನ 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 ಪ್ರೇಮ ಬನಿ ನಿದ ಪ ಮಗರಿ ಮಪ ಮಗರಿ ಪ ಮಗರಿ ಸ ಮಗರಿ ಸ ಪ್ರೇಮ ಬನಿ ನಿದ ಪ ಮಗರಿ ಮಪ ಮಗರಿ ಪ ಮಗರಿ ಸ ನಿದ ಬನಿ ಸ ವಾದವಿಹಿತನಾಗಿ ದಾಶರಥಿಯು ದಶರಥನ ಅಣತಿಯಂತೆ ನಡೆದು ವಾದವಿಹಿತನಾಗಿ ದಾಶರಥಿಯು ದಶರಥನ ಅಣತಿಯಂತೆ ನಡೆದು ಅನುಜ ಸೌಮಿತ್ರಿ
ಸೌಮಿತ್ರಿ ಕುಲಜದರೆ ಈತ್ರಿಯೊಡಗೂಡಿ ಅರಣ್ಯಕ್ಕೆ ನಡೆಯೇ ದುರಾಚಾರಿ ದಶಕಂಠನು भवति भिक्षां देहि भवति भिक्षां देहि भवति भिक्षां देहि ದಶಕಂಠ ರಾವಣನು ದೀನಳಾದ ಸೀತೆಯ ಅಪಹರಿಸೆ ದೀನಳಾದ ಸೀತೆಯ ಅಪಹರಿಸೆ तज्जं कृतग तरिकिरतं धीं कृतग तज्जं कृतग तरिकिरतं तज्जं झं तति कुतति धन कुकु तद्धि कुकु तद्धि कु ढिं ढिं गुढि गुण गुगु तद्धि तकत झं झं तति कुतति धन कुकु तद्धि कुकु तद्धि कु ढिं ढिं गुढि गुण गुगु तद्धि तत्त झं झं तति तज्जं झं तति तकत झं झं तति तज्जं झं तति तत्त झं झं तति तकत झं झं तति तकत झं झं तति तकृतग तज्जं झं तति तत धित्त झं तझं तौ धिं दरकरतं तक धित्त झं तझं धिं धिं दरकरतं तक धित्त झं तझं तौ धिं दरकरतं धिं दरकरतं दरकरतं धिं दरकरतं ಅತಿ ಪರಾಕ್ರಮದಿ ಲೋಕಾಧಿಪತಿಯ ನಿಶಂಕೆಯಿಂತರಿದ ಶ್ರೀಹರಿ ಪಾದ ಸೇರುವುದೇ ಪಾವನ ಜಗ ಜನನಿ ಲಕುಮಿ ಪಿಡಿದ ಶ್ರೀಹರಿ ಪಾದ ಸೇರುವುದೇ ಪಾವನ ಜ್ಯೋತಿಯಾಗಿ ಬೆಳಗಲು ಮಧುರಾ ನಗರದಿ ಕೃಷ್ಣನು ಜನಿಸಿ ಯಾದವ ಕುಲ ಜ್ಯೋತಿಯಾಗಿ ಬೆಳಗಲು ಮಧುರಾ ನಗರದಿ ಕೃಷ್ಣನು ಜನಿಸಿ
ಬಗಾರಿ ಮಪನಿ ಮಪನಿ ಸಪನಿ ಮಪಗಾರಿ ಮಪನಿ ಮನಿ ಬಗಾರಿ ಮಪನಿ ಮಪ ನಿಸಪನಿ ಮಪಗಾರಿ ಮಪನಿ ನಿಧರಿ ಪಗಾರಿ ಸರಿ ನಿಸ ಧನಿ ಪಮಗರಿ ರಿ ಮಪನಿ ಸ ನಿಸರಿ ಪಗಾರಿ ಸರಿ ನಿಸ ಧನಿ ಪಮಗರಿ ರಿ ಮಪನಿ ಸ ಯಾದವ ಕುಲ ಜ್ಯೋತಿಯಾಗಿ ಬೆಳಗಲು ಮಥುರಾ ನಗರದಿ ಕೃಷ್ಣನು ಜನಿಸಿ ಪೂತನಾಂತಕಾರಿ ಗಿರಿಧಾರಿ ಶಕಟ ಸಂಹಾರಿ ಪೂತನಾಂತಕಾರಿ ಗಿರಿಧಾರಿ ಶಕಟ ಸಂಹಾರಿ ಕಾಳಿಂಗ ನಟನ ಶೌರಿ ಕಾಳಿಂಗ ನಟನ ಶೌರಿ ಮದಾಂಧ ಕಂಸವಿದಾರಿ ಕೌರವಾರಿ ಮದಾಂಧ ಕಂಸವಿದಾರಿ ಕೌರವಾರಿ ಪಾಂಡವ ಪಕ್ಷ ಸಹಕಾರಿ ಪಾಂಡವ ಪಕ್ಷ ಸಹಕಾರಿ ಮುರಾರಿ ಕೃಷ್ಣನ ಗೀತಾಮೃತದಿ ಮುರಾರಿ ಕೃಷ್ಣನ ಗೀತಾಮೃತದಿ ಗೀತ ಅಮೃತದಿ नकाङ्क्षे विजयं कृष्ण न च राज्यं च सुखानि च नकाङ्क्षे विजयं कृष्ण यदा यदा हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे संभवामि युगे युगे संभवामि युगे युगे मुरारी कृष्णन गीतामृतದಿ ಇಹವ ಮರೆತು ಪರವ ಬೆರೆತು ವಿನಯದಿ ಪಾದ ಸೇರುವುದೇ ಪಾವನ ಜಗಜ್ಜನನಿ
ಶ್ರೀಹರಿಪಾದ ಸೇರುವುದೇ ಪಾವನ ಪಾವನ ಪಾವನ. ಸಾರಿ ಬಪನಿ ಪ ಮಪನಿ ಸರಿ ಮರಿ ತ್ರಿತ ಸನಿ ಮರಿ ಸಾರಿ ಬಪನಿ ಪ ಮಪನಿ ಸರಿ ಮರಿ ತ್ರಿತ ಸನಿ ಮರಿ ಸ. ಯೋಧನಾಗಿ ರಾಜಭೋಗವನುಣುತ ಸಿದ್ಧಾರ್ಥನು ರಾಜ್ಯವನ್ನು ಪೊರೆಯೇ. ಯೋಧನಾಗಿ ರಾಜಭೋಗವನುಣುತ ಸಿದ್ಧಾರ್ಥನು ರಾಜ್ಯವನ್ನು ಪೊರೆಯೇ. ಪುನರ್ಜನನ ಪುನರ್ಮರಣ ದುಃಖಕ್ಕೆ ಆಸೆಯ ಮೂಲವೆಂದು ಅರಿಯೇ. ಪುನರ್ಜನನ ಪುನರ್ಮರಣ ದುಃಖಕ್ಕೆ ಆಸೆಯೇ ಮೂಲವೆಂದು ಅರಿಯೇ. ಇಹ ವೈಭೋಗಗಳನ್ನು ತ್ಯಜಿಸಿ ಬೋಧಿ ಬೋಧಯ ಜ್ಞಾನವ ಗಳಿಸಿ. ಇಹ ವೈಭೋಗಗಳನ್ನು ತ್ಯಜಿಸಿ ಬೋಧಿ ಬೋಧಯ ಜ್ಞಾನವ ಗಳಿಸಿ. ಪಶುಮೇಧ ಪರಹಿಂಸೆಯ ನಳಿಸಿದ ಪಶುಮೇಧ ಪರಹಿಂಸೆಯ ನಳಿಸಿದ ಶಾಂತ ಬುದ್ಧಾವತಾರಿ ಶಾಂತ ಬುದ್ಧಾವತಾರಿ ಶಾಂತ ಬುದ್ಧಾವತಾರಿ. ಬುದ್ಧಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ. ಬುದ್ಧಂ ಶರಣಂ ಗಚ್ಛಾಮಿ. ಶಾಂತ ಬುದ್ಧಾವತಾರಿ ಶ್ರೀಹರಿಯ ಪಾದ ಸೇರುವುದೇ ಪಾವನ. ಜಗ ಜನನಿ ಲಕ್ಷ್ಮಿ ಪಿಡಿದ ಶ್ರೀಹರಿ ಪಾದ ಸೇರುವುದೇ ಪಾವನ ಪಾವನ. ದದರಿ ದದ ಮರಿ ಮದ ಸ ರಿ ಮರಿ ದದ ಮರಿ ಮದರಿ ದದ ಮದ ದದರಿ ದದ ಮರಿ ಮದ ಸ ರಿ ಮರಿ ದದ ಮರಿ ಮದರಿ ದದ ಮರಿ. ಸಾದಾಡುತ್ತ ಸದಾ ಅನ್ಯರ ಹಳಿದು ಪರರೊಡವೆಯು ತನದೇ ಎಂದು ಸೆಳೆದು. ಕಾದಾಡುತ್ತ ಸದಾ ಅನ್ಯರ ಹಳಿದು ಪರರೊಡವೆಯು ತನದೇ ಎಂದು ಸೆಳೆದು. ಧರ್ಮ ಮುರಿದು ಕರ್ಮ ಬೆಳೆದು ಧರ್ಮ ಮುರಿದು ಕರ್ಮ ಬೆಳೆದು ಅನುದಿನ ಮನುಜನು ಪಾಪದಿ ಕುದಿಯೇ. ಮೇರೆ ಮೀರಿದ ಅಧರ್ಮವ ತಡೆಯಲು ಮೇರೆ ಮೀರಿದ ಅಧರ್ಮವ ತಡೆಯಲು ಶ್ವೇತಾಶ್ವ ಕರ ಖಡ್ಗದೊಡನೆ ಹರಿಯು. ಶ್ವೇತಾಶ್ವ ಕರ ಖಡ್ಗದೊಡನೆ ಹರಿಯು. ಪ್ರಳಯಾಂತಕ ಕಲ್ಕಿಯ ರೂಪದಿ ಸಮಸ್ತ ಭುವನವ ಅಳಿಸುವ ಮುನ್ನ ಸಮಸ್ತ ಭುವನವ ಅಳಿಸುವ ಮುನ್ನ ಸಮಸ್ತ ಭುವನವ ಅಳಿಸುವ ಮುನ್ನ. ಪಾದ ಸೇರುವುದೇ ಪಾವನ. ಜಗ ಜನನಿ ಲಕ್ಷ್ಮಿ ಪೀಡಿದ ಶ್ರೀಹರಿ ಪಾದ ಸೇರುವುದೇ ಪಾವನ ಪಾವನ ಪಾವನ. ಧನಿ ಸಾನಿ ಮಗ ಮಗ ಸ ದಾನಿ ಸ ಗಮದ ಗಮದನಿ ಸನಿ ಗಮದ ಧನಿ ಸಾನಿ ಮಗ ಮಗ ಸ ದಾನಿ ಸ ಗಮದ ಗಮದನಿ ಸನಿ ಮಗ ಸ. ಪಾದ ಸೇರುವುದೇ ಪಾವನ. ಜಗ ಜನನಿ ಲಕ್ಷ್ಮಿ ಪಿಡಿದ ಶ್ರೀಹರಿ ಪಾದ ಸೇರುವುದೇ ಪಾವನ ಪಾವನ ಪಾವನ. ಶಾಂತಾಕಾರಂ ಭುಜಗಶಯನಂ
सदृशम् विश्वाधारं गगनसदृशम् मेघवर्णं शुभाङ्गं लक्ष्मीकान्तं कमलनयनं योगी हृद्यानगम्यं वन्दे विष्णुं भवभयहरं सर्वलोकैकनाथं 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 वन्दे वन्दे ದಶಾವತಾರ ಅಮೋಘವಾದ ಪ್ರದರ್ಶನ. ಈ ಪುಟ್ಟ ಕಲಾವಿದರ ಎಲ್ಲರಿಗೂ ನಮ್ಮ ಪ್ರೇಕ್ಷಕ ವರ್ಗ ಚಿರಋಣಿಯಾಗಿದೆ. ಹೃತ್ಪೂರ್ವಕ ಧನ್ಯವಾದಗಳು. ಈಗೊಂದು ಚುಟುಕಾದ ಸಭಾ ಕಾರ್ಯಕ್ರಮ, ಅದಾದ ನಂತರ ನೃತ್ಯ ಮುಂದುವರಿಯುತ್ತದೆ. ಬಾಲರಾಮನ ಪ್ರಾಣ ಪ್ರತಿಷ್ಠೆ ಅಯೋಧ್ಯೆಯಲ್ಲಿ ಆಯಿತು. ಆ ಕನಸು ಸಾವಿರಾರು ಆ ಒಂದು ಅದಕ್ಕೊಂದು 92ನೇ ಇಸ್ವಿ ತಾರೀಕು ಅಯೋಧ್ಯೆಯಲ್ಲಿ
ಮೊದಲ 1 ಸಂವತ್ಸರದ ಕಾಲ ಗುತ್ತಿರಾಮಯ್ಯನವರೇ ಪೂಜಾ ಕೈಂಕರ್ಯವನ್ನು ಮಾಡಿದರು. ಅದಾದ ನಂತರ 100 ವರ್ಷಕ್ಕೂ ಮೇಲ್ಪಟ್ಟು ಪಟ್ಟೆ ಮನೆತನದವರು, ಪಟ್ಟೆ ಸದಾಶಿವ ಭಟ್ರು, ಅವರ ಮಕ್ಕಳು, ಅವರ ಮೊಮ್ಮಕ್ಕಳು ನಿರಂತರವಾಗಿ ದೇವರ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಅದೇ ವಂಶದ ಕುಡಿ ಶ್ರೀ ಚಂದ್ರಮೌಳೇಶ್ವರ್ ಪಟ್ಟೆ ಅವರು ಇತ್ತೀಚೆಗೆ ದೇವರ ಪೂಜಾ ಕೈಂಕರ್ಯದ ಸೇವೆಯಿಂದ ನಿವೃತ್ತಿಯನ್ನು ಹೊಂದಿದ್ದಾರೆ. ಅವ್ರನ್ನ ಕೂಡ ಈ ಸಂದರ್ಭದಲ್ಲಿ ಗೌರವಿಸಬೇಕು ಅಂತ ಹೇಳಿ ಸಮಾಜ, ದೇವಸ್ಥಾನ ತೀರ್ಮಾನಿಸಿತು. ಕಾರಣಾಂತರಗಳಿಂದ ಸುರೇಶ್ ರಾವ್ ಮಾಯಣ ಅವರು ಹಾಗೂ ರಮೇಶ್ ರಾವ್ ಕಾಯರ್ಬೆಟ್ಟು ಅವರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆರಂಭದಲ್ಲಿ ಮಹಾಬಲೇಶ್ವರ್ ಪಟ್ಟೆ ಇವರ ಒಂದು ಸನ್ಮಾನ ಪತ್ರವನ್ನು ಶ್ರೀ ಶಂಕರಮೂರ್ತಿ ಕಾಯರ್ಬೆಟ್ಟು ಇವರು ವಾಚನ ಮಾಡಬೇಕು ಅಂತೇಳಿ ವಿನಂತಿಸ್ಕೊಳ್ತೇನೆ. ಶಂಕರಮೂರ್ತಿ ಕಾಯರ್ಬೆಟ್ಟು ಅವರು. ಶ್ರೀರಾಮ ಸಮರ್ಥ. ಶ್ರೀ ಸೀತಾರಾಮಚಂದ್ರ ದೇವಸ್ಥಾನ ಅಶ್ವತ್ಥಪುರ ದಾಕ. ಕೋಟಿ ಕೋಟಿ ಭಾರತೀಯರ ಹೆಬ್ಬಯಕೆಯಾಗಿದ್ದ ಭಾರತೀಯ ಆರ್ಷ ಪುರುಷ, ಹಿಂದೂಗಳ ಹೃದಯ ಸಾಮ್ರಾಜ್ಯ, ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಜನ್ಮಭೂಮಿ ಅಯೋಧ್ಯೆಯ ಪಾವನ ಚರಿತ್ರೆಗೆ ಕಳಂಕಪ್ರಾಯವಾಗಿದ್ದ ಸ್ಥಾವರವನ್ನು ಧರಾಶಾಹಿಯಾಗಿಸಿ ಪ್ರಭು ಶ್ರೀರಾಮನ ದಿವ್ಯ ದೇಗುಲ ನಿರ್ಮಾಣಕ್ಕೆ ಬುನಾದಿ ಹಾಕುವಲ್ಲಿ ಕರಸೇವೆ ನಡೆಸಿ ಸೆರೆವಾಸವನ್ನು ಅನುಭವಿಸಿದ, ಶ್ರೀರಾಮ ಕೈಂಕರ್ಯಕ್ಕೆ ತನುಮನಗಳನ್ನು ಸಮರ್ಪಿಸಿದ ಶ್ರೀ ಮಹಾಬಲೇಶ್ವರ ಪಟ್ಟೆ ದಾವಣಗೆರೆ ಅವರಿಗೆ ಅಯೋಧ್ಯೆಯಲ್ಲಿ ಭವ್ಯ ಮಂದಿರ ನಿರ್ಮಾಣಗೊಂಡು ಶ್ರೀ ಬಾಲರಾಮನ ದಿವ್ಯ ಮೂರ್ತಿ ಪ್ರತಿಷ್ಠಾಪನೆಗೊಂಡು ಕೋಟ್ಯಂತರ ರಾಮ ಭಕ್ತರ ಶತಶತಮಾನಗಳ ಕನಸು ಸಾಕಾರಗೊಂಡ ಸದವಸರದಲ್ಲಿ ಅಶ್ವತ್ಥಪುರ ಶ್ರೀ ಸೀತಾರಾಮಚಂದ್ರ ದೇವಸ್ಥಾನದಲ್ಲಿ ನಡೆಯುವ ಶ್ರೀರಾಮನವಮಿ ಮಹೋತ್ಸವ ಸುಸಂದರ್ಭದಲ್ಲಿ ಪ್ರಶಂಸನಾಪೂರ್ವಕವಾಗಿ ಸಲ್ಲಿಸಲಾದ ಅಭಿನಂದನಾ ಪತ್ರ. ಅಶ್ವತ್ಥಪುರ ಶ್ರೀ ಕ್ರೋಧಿ ಸಂವತ್ಸರ ಚೈತ್ರ ಶುದ್ಧ ದಶಮಿ ದಿನಾಂಕ 18/4/2024 ಗುರುವಾರ. ಆಡಳಿತ ಮಂಡಳಿ ಮತ್ತು ಸಮಾಜ ಬಾಂಧವರು. ಶ್ರೀ ಮಹಾಬಲೇಶ್ವರ್ ಪಟ್ಟೆಯವರನ್ನ ಮುಂದೆ ಕರ್ಕೊಂಡು ಬಂದು ಈ ಆಸನದಲ್ಲಿ ಕುಳ್ಳಿರಿಸಬೇಕಾಗಿ ವಿನಂತಿಸಿಕೊಳ್ತೇವೆ. ಅವರಿಗೆ ಸಮಾಜದ ಸಮ್ಮುಖದಲ್ಲಿ ದೇವಸ್ಥಾನದ ವತಿಯಿಂದ ಆತ್ಮೀಯವಾಗಿ ಗೌರವಾರ್ಪಣೆ. ನಿಮ್ಮ ಈ ಕರಸೇವೆಯನ್ನ ಸಮಾಜ ಯಾವತ್ತೂ ಸ್ಮರಿಸುತ್ತೆ, ಯಾವತ್ತೂ ಗೌರವಿಸುತ್ತೆ. ನಿಮಗೆ ನಮ್ಮೆಲ್ಲರ ಹೃತ್ಪೂರ್ವಕ ಕೃತಜ್ಞತೆಗಳು. ಅನಂತ ಕೃತಜ್ಞತೆಗಳು ಮಹಾಬಲೇಶ್ವರ್ ಪಟ್ಟೆಯವರೇ. ಈಗ ಶ್ರೀರಾಮರಾವ್ ಬೋಳ ಇವರ ಸನ್ಮಾನ ಪತ್ರವನ್ನು ವಾಚಿಸ್ತಾರೆ ಶ್ರೀ ಶಂಕರಮೂರ್ತಿ ಕಾಯರ್ಬೆಟ್ಟು ಅವರು. ಶ್ರೀ ಸೀತಾರಾಮಚಂದ್ರ ದೇವಸ್ಥಾನ ಅಶ್ವತ್ಥಪುರ ದಾಕ. ಕೋಟಿ ಕೋಟಿ ಭಾರತೀಯರ ಹೆಬ್ಬಯಕೆಯಾಗಿದ್ದ ಭಾರತೀಯ ಆರ್ಷ ಪುರುಷ, ಹಿಂದೂಗಳ ಹೃದಯ ಸಾಮ್ರಾಜ್ಯ, ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಜನ್ಮ ಶಾಹಿಯಾಗಿಸಿ ಪ್ರಭು ಶ್ರೀರಾಮನ ದಿವ್ಯ
ಒಪ್ಪಿದ ಶ್ರೀರಾಮ ಕೈಂಕರ್ಯಕ್ಕೆ ತನುಮನಗಳ ಬಾಲರಾಮನ ದಿವ್ಯ ಮೂರ್ತಿ ಪ್ರತಿಷ್ಠಾಪನೆಗೊಂಡ ಶತಮಾನಗಳ ಕನಸು ಸಾಕಾರಗೊಂಡ ಸದವಸರದಲ್ಲಿ ಅಶ್ವತ್ಥಪುರ ಶ್ರೀ ಸೀತಾರಾಮಚಂದ್ರ ದೇವಸ್ಥಾನದಲ್ಲಿ ನಡೆಯುವ ಶ್ರೀರಾಮನವಮಿ ಮಹೋತ್ಸವ ಸುಸಂದರ್ಭದಲ್ಲಿ ಪ್ರಶಂಸನಾ ಶ್ರೀ ಕ್ರೋಧಿ ಸಂವತ್ಸರ ಚೈತ್ರ ಶುದ್ಧ ದಶಮಿ 2024 ಗುರುವಾರ. ಆಡಳಿತ ಮಂಡಳಿ ಮತ್ತು ಸಮಾಜ ಬಾಂಧವರು. ಸನ್ಮಾನ ಶ್ರೀರಾಮರಾವ್ ಬೋಳ ಅವರೇ, ನಿಮ್ಮದು ಎಂತಹ ಸಾರ್ಥಕ ಬದುಕು. ಪ್ರಭು ಶ್ರೀರಾಮನ ಆ ಬಾಲರಾಮನ ಪ್ರತಿಷ್ಠಾಪನೆಯ ಆ ಕೈಂಕರ್ಯದಲ್ಲಿ ನಿಮ್ಮ ಅಳಿಲು ಸೇವೆ ಕೂಡ ಸೇರಿದೆ ಅನ್ನೋದು ನಮ್ಮ ಸಮಾಜಕ್ಕೆ ಹೆಮ್ಮೆಯ ವಿಷಯ. ನಿಮಗೂ ಕೂಡ ಸಮಾಜ ಯಾವತ್ತೂ ಕೃತಜ್ಞವಾಗಿರುತ್ತೆ. ನಿಮ್ಮ ಭವಿಷ್ಯದ ಜೀವನ ಸುಖ ಸಂತೋಷ ನೆಮ್ಮದಿಯಿಂದ ಕೂಡಿರಲಿ ಅಂತ ಹೇಳಿ ಸಮಾಜ ಯಾವತ್ತೂ ಹಾರೈಸುತ್ತೆ. ಅನಂತ ಧನ್ಯವಾದಗಳು ಶ್ರೀ ಶ್ರೀರಾಮರಾವ್ ಬೋಳ ಇವರಿಗೆ. 1915ನೇ ಇಸ್ವಿಯಲ್ಲಿ ಶ್ರೀರಾಮನ ಬೇಡ 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 ಚುನಾವಣಾ ಆಯೋಗದ ನೀತಿ ಸಂಹಿತೆಯನ್ನ ದೃಷ್ಟಿಯಲ್ಲಿಟ್ಕೊಂಡು 2 ನಿಮಿಷ ಮಾತು ಮಹಾಬಲೇಶ್ವರ ಪಟ್ಟೆಯವರಿಂದ ದಯವಿಟ್ಟು. ಬೋಲೋ ಭಗವಾನ್ ಶ್ರೀರಾಮಚಂದ್ರ ಕಿ. ಜೋರಾಗಿ ಹೇಳ್ಬೇಕು, ಗರ್ವದಿಂದ ಹೇಳ್ಬೇಕು, ಪ್ರೀತಿಯಿಂದ ಹೇಳ್ಬೇಕು. ಯಾಕೆಂದ್ರೆ ನೀವು ಹೇಳಿದಂತ ಶಬ್ದಗಳು ರಾಮನ ಪಾದಕ್ಕೆ ಸಲ್ಲುತ್ತೆ. ದಯಮಾಡಿ 2 ಕೈ ಎತ್ತಿ ನೀವು ಹೇಳುವಂತ ಘೋಷಣೆ ಜೋರಾಗಿರ್ಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಬೋಲೋ ಭಗವಾನ್ ಅಶ್ವತ್ಥಪುರ ಸೀತಾರಾಮ. ನಾನೊಬ್ಬನ ಘೋಷಣೆ ಮೈಕ್ ಇಲ್ದೇ ಇದ್ರು ನಿಮಗೆ ಕೇಳುತ್ತೆ, ಅಷ್ಟು ಜೋರಾಗಿ. 92 ಅಂತ ಹೇಳಿದ್ರೆ ಆ ವರ್ಷದಲ್ಲಿ 2 ಆಂದೋಲನಗಳು ನಡೆದವು. ಒಂದು, ಕಾಶ್ಮೀರದಲ್ಲಿ ಏಕತೆ ಯಾತ್ರೆ ಮುಖಾಂತರ 370ನೇ ವಿಧಿ ರದ್ದಾಗಬೇಕು. ಲಾಲ್ ಚೌಕ್ನಲ್ಲಿ ರಾಷ್ಟ್ರದ ತಿರಂಗ ಧ್ವಜ ಹಾರಿಸಬೇಕು ಅಂತೇಳಿ 2 ಹೋರಾಟಗಳು ನಡೆದವು. 92 ಜನವರಿ 26 ಕಾಶ್ಮೀರದಲ್ಲಿ ಬಾವುಟ ಹಾರಿಸ್ಲಿಕ್ಕೆ ನಾನು ಹೋಗಿದ್ದೆ. ಆ 2 ಹೋರಾಟದಲ್ಲಿ ಭಾಗವಹಿಸಿದ್ದು ನಮ್ಮ ಸಮಾಜಕ್ಕೆ ಹೆಮ್ಮೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮೆಲ್ಲರ ಪರವಾಗಿ ನಾನು ಅಲ್ಲಿಗೆ ಹೋಗಿದ್ದೆ. ನಂತರ ಡಿಸೆಂಬರ್ 6 ಅಯೋಧ್ಯೆಯಲ್ಲಿ ಕರಸೇವೆ ನಡೀತು. ನಾನು ನಮ್ಮ ದಾವಣಗೆರೆಯ ಗ್ರಾಮಾಂತರ ಭಾಗದಲ್ಲಿ ರಾಮಜ್ಯೋತಿ ರಥದಲ್ಲಿದ್ದೆ. ಒಂದು 10-15 ಕಿಲೋಮೀಟರ್ ದೂರದ ಒಂದು ಗ್ರಾಮದಲ್ಲಿ ಒಂದು ಅರಳಿ ಮರದ ಕಟ್ಟೆ ಮೇಲೆ ಮಲಗಿದ್ದೆ. ಒಂದು 7-8 ಅಶ್ವತ್ಥ ಮರ ಇದಾವಲ್ಲಿ. ರಾಮಗೊಂಡನ ಹಳ್ಳಿ ಅಂತೇಳಿ ಸಂತೆಬೆನ್ನೂರಿಗೆ ಹೋಗ್ಬೇಕಾದ್ರೆ ಸಿಗುತ್ತೆ. ನಮ್ಮ ವಿಶ್ವ ಹಿಂದೂ ಪರಿಷತ್ ಸಂಚಾಲಕರು ಬಂದ್ಬಿಟ್ಟು ದಯಮಾಡಿ ತಕ್ಷಣ ಬರಬೇಕು, ರಥನ ಇಲ್ಲೇ ನಿಲ್ಲಿಸ್ಬಿಟ್ಟು ಅಲ್ಲೊಂದು ಸಾಯಿ ಮಂದಿರ ಇತ್ತು, ಅಲ್ಲಿ ಬಿಟ್ಬಿಟ್ಟು ನೀವೆಲ್ಲ ಅಲ್ಲಿಗೆ ಬರಬೇಕು ಅಂತ ನಮ್ಮನ್ನು ಕರ್ಕೊಂಡು ಹೋದ್ರು. ನವೆಂಬರ್ 29ನೇ ತಾರೀಕು. 30ನೇ ತಾರೀಕು ಸಂಜೆ ನೀವೆಲ್ಲ ಮಹಾಲಕ್ಷ್ಮಿ ಎಕ್ಸ್ಪ್ರೆಸ್ ಟ್ರೈನಿಗೆ ಹೊರಡಬೇಕು. ಹೊರಡೋದ್ರ ಜೊತೆಗೆ ಯಾರ್ಯಾರು ಹೋಗ್ತಿರೋ ಎಲ್ಲರೂ ರೈಲ್ವೆ ಟಿಕೆಟ್ ತಗೋಬೇಕು. ಎಲ್ಲ ಕೆಲವು ಸೂಚನೆಗಳನ್ನು ಕೊಟ್ಟರು ನಮ್ಮ RSS ಮತ್ತು ವಿಶ್ವ ಹಿಂದೂ ಪರಿಷತ್ತಿಂದ. ಆ ಸೂಚನೆನ ಪಾಲನೆ ಮಾಡಬೇಕು ಅಂತೇಳಿ ರಾತ್ರಿ 2 ಗಂಟೆಯಲ್ಲಿ ಅಲ್ಲೊಂದು ವಿರಕ್ತ ಮಠ ಅಂತಿದೆ. ಆ ಮಠದಲ್ಲಿ
ನಮ್ಮನ್ನು ಸಭೆ ಮುಗಿದ ನಂತರ ನಾವೆಲ್ಲ ಡಿಸ್ಪ್ಯಾಚ್ ಆದ್ವಿ. ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿರಲಿಲ್ಲ. ಬೆಳಗ್ಗೆ ಎಲ್ಲ 3 ಫೋಟೋ ತಂದು ಕೊಡಬೇಕು ಅಂದಿದ್ರು. ದಾವಣಗೆರೆಯಿಂದ 60, ನಮ್ಮ ಮಾತೃ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆಯಿಂದ 120 ಜನ ಹೋದ್ವಿ. ಕರ್ನಾಟಕದಿಂದನೇ ಬರೇ 7,000 ಜನ ಹೋದವರು. ಅದರಲ್ಲಿ ನಾವು ದಾವಣಗೆರೆಯಿಂದ ಒಂದು 120 ಜನ ಹೊರಟಿದ್ವಿ. ಅವತ್ತು ನಾನು ಹೊರಡೋಕೆ ಮುಂಚೆ ನಮ್ಮ ಮನೆಗೇನು ತಿಳಿಸಿರ್ಲಿಲ್ಲ. ನಮ್ಮ ತಂದೆಗೆ ಹೋಗಿ ನಮಸ್ಕಾರ ಮಾಡಿದೆ. ಒಂದು ಮಾತು ಹೇಳಿದ್ರು, ನೋಡಪ್ಪ ನೀನೇನು ಅಲ್ಲಿ ಟೂರ್ ಹೋಗ್ತಿಲ್ಲ, ಯಾತ್ರೆ ಹೋಗ್ತಿಲ್ಲ, ನೀನು ಹೋಗಿರೋ ಕೆಲಸದಲ್ಲಿ ಮಗ್ನನಾಗು, ಕರಸೇವೆ ಮಾಡಬರ್ಬೇಕು. ಬಂದರೆ ನಿನಗೆ ಸನ್ಮಾನ, ಬರಲಿಲ್ಲ ಅಂದರೆ ನಿಂದೊಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ನಮ್ಮೂರಲ್ಲಿ ಒಂದು ರಾಮಣ್ಕೋ ಸರ್ಕಲ್ ಅಂತಿದೆ. ಆ ಸರ್ಕಲ್ನಲ್ಲಿ ನಿನ್ನ ಫೋಟೋ ಇಟ್ಬಿಟ್ಟು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡ್ತೀವಿ, ಊರಿಗೆ ಊಟ ಹಾಕ್ತೀನಿ, ನೀವು ಹೋಗಿ ಬರ್ರಿ, ಯಶಸ್ವಿ ಆಗಲಿ ಅಂತೇಳಿ ನಮ್ಮ ತಂದೆ ಅವತ್ತು ನನಗೆ ಆಶೀರ್ವಾದ ಮಾಡಿದರು. ತಾಯಿ ಹೃದಯ, ನಮ್ಮ ತಾಯಿಗೆ ನಮಸ್ಕಾರ ಮಾಡ್ತಿದ್ದಂಗೆ ಅಳು ಬಂತು ಅವರಿಗೆ. ಅವತ್ತು ನಾನು ಆ ಮಾತನ್ನು ಕೇಳಿದ ಮೇಲೆ ಇವತ್ತಿಗೂ ಅನಿಸುತ್ತೆ, ಅಂಥ ತಂದೆ ತಾಯಿಗಳನ್ನು ಪಡೆದಿರೋ ನಾನೇ ಧನ್ಯ ಅಂತ. ನಂತರ ನಾವು ಅಯೋಧ್ಯೆಗೆ ತೆರಳಿದ್ವಿ. ಎಲ್ಲ ಕಡೆ ಊಟಕ್ಕೆ ಅಂತ ಕೊರತೆ ಇರಲಿಲ್ಲ. ನಮಗೆ ಮಹಾಲಕ್ಷ್ಮಿ ಎಕ್ಸ್ಪ್ರೆಸ್ನಲ್ಲಿ ಹೋಗಿ ಸೊಲ್ಲಾಪುರದಿಂದ KK ಎಕ್ಸ್ಪ್ರೆಸ್ ಹಿಡಿಬೇಕಿತ್ತು. KK ಎಕ್ಸ್ಪ್ರೆಸ್ಸಿಗೆ ಹೋದ್ವಿ. ಅಲ್ಲಿಂದ ಹಾಲಾಬಾದು ನಂದಿಗ್ರಾಮ ಅಂತಿದೆ, ಅಲ್ಲಿಂದ ಅಯೋಧ್ಯೆಗೆ ಪಾದಯಾತ್ರೆ. ಭರತ ಆಳಿದ ಭೂಮಿ ನಂದಿಗ್ರಾಮ, ಅಲ್ಲಿಂದ ಅಯೋಧ್ಯೆ ತನಕ ಎಲ್ಲ ಮೆರವಣಿಗೆಯಲ್ಲಿ ಹೋಗ್ಬೇಕು ಅಂತ ಹೇಳಿದ್ರು. ಕಾರಣಾಂತರದಿಂದ ಅದು ರದ್ದಾಗಿದೆ. ದಯಮಾಡಿ ನೀನು ಝಾನ್ಸಿಯಿಂದ ಲಕ್ನೋಗೆ ಬಂದು ಅಯೋಧ್ಯೆಗೆ ಹೋಗಿ ಅಂತಂದರು. ನಾವು ಅದೇ ರೀತಿ ಡಿಸೆಂಬರ್ 1ನೇ ತಾರೀಕು 2ನೇ ತಾರೀಕು ಅಯೋಧ್ಯೆ ಬಂದು ಮುಟ್ಟಿದ್ವಿ. 5ನೇ ತಾರೀಕು ತನಕ ಏನು ಕೆಲಸ ಅಂದರೆ ಕಾಶಿಗೆ ಹೋಗಿ ಬಂದ್ವಿ. ದಿನ ಅಲ್ಲಿ ಕಾರ್ಯಕ್ರಮಗಳು, ಹಿಂಗೆ ದೊಡ್ಡ ವೇದಿಕೆ, 10 ಕಿಲೋಮೀಟರ್ ಸಣ್ಣ ಗ್ರಾಮ. ಈ ಅಶ್ವತ್ಥಪುರ ಇದ್ದಂಗೆ ಇತ್ತು ಅಯೋಧ್ಯೆ ಅವಾಗ. ಒಂದು ಹೆಜ್ಜೆಗೂ ಮೈಕ್ಗಳು ಕಟ್ಟಿದ್ರು. ಯಾವುದೇ ಅನೌನ್ಸ್ ಮಾಡಿದ್ರು ನನಗೆ ಕೇಳಿಸ್ತಿರೋದು, ಇಂಥವ್ರು ಬರ್ಬೇಕು ಪ್ರಮುಖರು ಅಂದರೆ ತಕ್ಷಣ ಹೋಗ್ಬೇಕಿತ್ತು. ಆ ಥರದ ಒಂದು ವ್ಯವಸ್ಥೆ ಮಾಡಿದ್ರು. ಉಳ್ಕೊಳ್ಳೋಕ್ಕೂ ಅಷ್ಟೇ. ಹೈಯೆಸ್ಟ್ ಕರಸೇವಕರು ಬಂದಿದ್ದು ಆಂಧ್ರದಿಂದ 1,00,000 ಜನ. ಸೆಕೆಂಡು ಮಹಾರಾಷ್ಟ್ರ ಶಿವಸೈನಿಕರು. 3ನೇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದನೇ ಹೈಯೆಸ್ಟ್ ಜನ ಬಂದವರು, 4,000 ಜನ. ಒಟ್ಟು ಅವತ್ತಿನ ಕರಸೇವೆಯಲ್ಲಿ ಭಾಗವಹಿಸಲಿಕ್ಕೆ ನಮಗೊಂದು ಅವಕಾಶ ಸಿಕ್ತು. ಅಷ್ಟು ಸಣ್ಣ ಅಯೋಧ್ಯೆ ಗ್ರಾಮದಲ್ಲಿ 44 ಮಸೀದಿಗಳಿದ್ವು. ಮೊದಲು ಎಲ್ಲ ಮಸೀದಿಗಳನ್ನ ಧಾರಾಶಾಹಿ ಮಾಡಿದ್ವಿ. 5ನೇ ತಾರೀಕು ಸಂಜೆ 5 ಗಂಟೆಗೆ. ಹೇಗೆ ಅಂತ ಹೇಳಿದ್ರೆ ಚಳಿ, ಡಿಸೆಂಬರ್ 6ನೇ ತಾರೀಕು ಇಬ್ನಿ ಬೀಳ್ತಾ ಇರ್ತದೆ, ಮುಂದಿರೋ ವ್ಯಕ್ತಿ ಕಾಣೋದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಾವೆಲ್ಲ ಹನುಮಾನ್ ಗಡಿ ಅಂತಿದೆ, ಹನುಮಾನ್ ಗಡಿಯಿಂದ ಒಂದು ಭವ್ಯ ಮೆರವಣಿಗೆ. ಅವರು ಬರೇ 3 ನಿಮಿಷ ಕೊಟ್ಟಿದ್ದಾರೆ, ಈಗಾಗಲೇ 3 ನಿಮಿಷ ಆಯ್ತು ಅಂತ ಕಾಣುತ್ತೆ. ನಾನು ಹೇಳ್ತಾ ಕೂತ್ರೆ ಬೆಳಕರೆ ತಂಗೆ ಕೇಳುತ್ತೆ ಪ್ರವಚನ ಮಾಡಬೇಕು ಅಂದರೆ. ಆದರೆ ಸಂಕ್ಷಿಪ್ತವಾಗಿ ಒಂದು 4 ಮಾತಾಡ್ಬಿಟ್ಟು ನಾನು ಮಾತು ಮುಗಿಸ್ತೀನಿ, ದಯಮಾಡಿ ನಿಮ್ಮ ಪರ್ಮಿಷನ್ ಒಟ್ಟಿಗೆ. ಆನಂತರ ಹನುಮಾನ್ ಗಡಿಯಿಂದ ದೊಡ್ಡ ಮೆರವಣಿಗೆ ಬಂತು. ಹೇಗಿತ್ತು ಅಂದರೆ ಆ ಬಾಬರಿ ಕಟ್ಟಡದ ಸುತ್ತಲೂ 7 ಸುತ್ತಿನ ಕೋಟೆ ಇದ್ದಂಗಿತ್ತು. ಬಾರ್ಡರ್ನಲ್ಲಿ ಯಾವ ಥರ ಫೆನ್ಸ್ ಹಾಕಿರ್ತಾರೋ ಆ ಥರ 15 ಅಡಿ ಒಳಗಡೆ ಫೆನ್ಸಿನ ಸಿಂಬೆಗಳು. ಅದನ್ನು ದಾಟ್ಕೊಂಡು ಹೋಗ್ಲಿಕ್ಕೆ ಒಂದು 10-12 ಕಡೆ ಚೆಕ್ಕಿಂಗ್ ಇತ್ತು. ಎಲ್ಲ ಕಡೆ ಮೆಟಲ್ ಡಿಟೆಕ್ಟರ್ಗಳು. ಯಾವುದೇ ಬೆರಟು ಸಮೇತ ಪಾನ್ ಪರಾಗು, ಬೀಡಿ, ಸಿಗರೆಟ್, ಬೆಂಕಿಪಟ್ಟಣ ಸಮೇತ ಒಳಗೆ ಒಯ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಅಂಥದ್ರಲ್ಲಿ ಅವತ್ತು ಸಂಜೆ ಏನು ಹನುಮಾನ್ ಗಡಿ ಆಂಜನೇಯನ ದೇವಸ್ಥಾನದಿಂದ ಮೆರವಣಿಗೆ ಬಂದು ಎಲ್ಲ ಆ ಸುತ್ತಮುತ್ತಲು ರಾಮನ ವಂಶಸ್ಥರು ಭಾಳ ಜನ ಇದ್ದಾರೆ. ಅವರೆಲ್ಲ ಟ್ರ್ಯಾಕ್ಟರ್ಗಳು ತಂದು ಮೊದಲು ಆ ಬೇಲಿನೆಲ್ಲ ಕಿತ್ತಾಕ್ಬಿಟ್ರು ರಾತ್ರಿನೇ. ಮಾರನೇ ದಿನ ಬೆಳಿಗ್ಗೆ ಗಣಹೋಮ, ಚಂಡಿಕಾ ಹೋಮ, ರಾಮತಾರಕಯಜ್ಞ ಪ್ರಾರಂಭ ಆಯಿತು. 8:30 ಅಂತ ಕಾಣುತ್ತೆ. ಪೇಜಾವರ ಶ್ರೀಗಳು ಆ ರಾಮಲಾಲನ ವಿಗ್ರಹವನ್ನ ಆ ಬಾಬರಿ ಕಟ್ಟಡದ ಒಳಗಿಂದ ತೆಗೆದುಕೊಂಡು ಹೊರಗೆ ಬಂದರು. ಬಂದಿದ್ದೆ ತಡ. ನಮಗೆಲ್ಲ ಯುವಕರಿಗೆ ಎಲ್ಲಿತ್ತೇನೋ, ನಾವೊಂದು 20 ಜನ, ನಮ್ದೊಂದು ಕಪಿ ಸೇನೆ ಇತ್ತು. ನಾವೆಲ್ಲ ಅಂದ್ವಿ ಓನಡ್ರಲ್ಲೇ ಇಲ್ಲಿ ಏನು ಕೂತ್ಕೊಂಡು, ನಮಗೆ ಸಂಘದವ್ರ ಆದೇಶ ಇದೆ, ನೀನು ಏನು ಮಾಡೋಕ್ಕೆ ಹೋಗಬೇಡ ಅಂದರು. ಆದರೂ ನಾವು ಫಸ್ಟು ಮಸೀದಿ ಹತ್ಬಿಟ್ವಿ. ಹತ್ತಿದವರೆ ಅದು ಹೊಡೆದ್ರೆ ಒಂದಿಷ್ಟು ಚಕಳ ಹೇಳ್ತಿರ್ಲಿಲ್ಲ. ಗಾರೆಯ ಕಟ್ಟಡ ಅದು. ಗೋಡೆಗಳು ನೋಡಿದ್ರೆ 15 ಅಡಿ ದಪ್ಪ ಇದ್ದಾವೆ. ಹೇಗೆ ಬೀಳ್ಸೋದು ಇದನ್ನ ಅಂತೇಳಿ ಎಲ್ರಿಗೂ ಯೋಚನೆ. ಕೊನೆಗೆ ಅದನ್ನ ಎಳ್ನೀರು ಕೆತ್ತಿದಂಗೆ ಕೆತ್ತಿದ್ರು. ನಾನು ಆ ಬಾಬರಿ ಕಟ್ಟಡದ ಮೇಲಿಂದ ಕೆಳಗೆ ಬಿದ್ದಿದ್ದೆ. ಈ ಕೈಯೆಲ್ಲ ಗಾಯ ಆಗಿ ಫೈಜಾಬಾದ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. 10 ನಿಮಿಷ ಫಸ್ಟ್ ಏಡ್ ಮಾಡಿಸ್ಕೊಂಡು ಮತ್ತೆ ವಾಪಸ್ ನಾನು ಅಲ್ಲೇ ಅಯೋಧ್ಯೆಗೆ ಬಂದಿದ್ದೆ.
ಆ ಥರದ ಒಂದು ಬಿಗುವಿನ ವಾತಾವರಣ ಇಡೀ ದೇಶದಲ್ಲೇ ಕ್ಷೋಭೆ, ಮತೀಯ ಗಲಭೆಗಳು, ಎಲ್ಲಿ ನೋಡಿರೋ ಕರ್ಫ್ಯೂ. ಇಂಥ ಸಂದರ್ಭದಲ್ಲಿ ಅವತ್ತು ಏನ ಗೋಡೆನ ಕೆತ್ತುತ್ತಾ ಹೋದಂಗೆ ಅದ್ರದ್ದೊಂದು ಕತೆ ಇದೆ, ಹೇಳಿದ್ರೆ ತುಂಬಾ ಒತ್ತಿಡಿಯುತ್ತೆ, ಬೇಡ. ಆ ಗೋಡೆನ ಎಳ್ಳೀರು ಕೆತ್ತಿದಂಗೆ ಕೆತ್ತಿದ್ವಿ. ಕೆತ್ತಿದ ನಂತರ ಒಂದು ಗುಂಬಜು 1/4 ಒಂದು ಗುಂಬಜ್ ಬಿತ್ತು, 2/4 2ನೇ ಗುಂಬಜ್ ಬಿತ್ತು, 3ನೇ ಗುಂಬಜು 3/4 ಬೀಳುತ್ತಿದ್ದಂಗೆ ಇಡೀ ಅಯೋಧ್ಯೆಯಲ್ಲೇ ಒಂದು ದೀಪಾವಳಿ ಹಬ್ಬ. ಯಾರ ಮನೆಗಳ ಮೇಲೆ ರಸ್ತೆಗಳ ಬದಿಯಲ್ಲೂ ದೀಪಗಳನ್ನು ಹಚ್ಚಿ, ಯಾರ ಬಾಯಿನಲ್ಲಿ ಸೈನಿಕರಿಂದ ಹಿಡಿದು ಅಲ್ಲಿಯ BSFನವ್ರು ಇರ್ಬೋದು, ನಾಗರಿಕರು ಇರ್ಬೋದು, ಕರಸೇವಕರು ಇರ್ಬೋದು, ನನಗೊಂದು 5-6 ದಿನ ಆ ರಾಮನಾಮದ ಘೋಷಣೆಗಳು ಬಿಟ್ಟರೆ ಬೇರೆ ಏನು ಕೇಳ್ತಿರ್ಲಿಲ್ಲ. ನಾವು ಜೈ ಶ್ರೀರಾಮ್ ಅಂದ್ರೆ ಅವ್ರು ಗನ್ ಎತ್ಬಿಟ್ಟು 2 ಕೈ ಎತ್ತಿ ಜೈ ಜೈ ಶ್ರೀರಾಮ್ ಅನ್ನೋರು. ಇಂಥ ಒಂದು ವಾತಾವರಣ ಇತ್ತು ಅವತ್ತು. 3ನೇ ಗುಮ್ಮಸ್ ಬಿದ್ದಿದ್ದೇ ತಡ. ಉಮಾಭಾರತಿಯವರು ಒಂದು ಸಂದೇಶ ಕೊಟ್ಟರು. ಬಂದಿರುವಂಥ ಕರಸೇವಕರು ಒಂದು 150 ಅಡಿ ಎತ್ತರ ಬಿದ್ದಿತ್ತದು ಗುಮ್ಮಸ್ಸು. ಆ ಗಾರೆಗಳು, ಇಟ್ಟಿಗೆ ಎಲ್ಲವನ್ನೂ ಸ್ವಚ್ಛ ಮಾಡಿ ಅಲ್ಲೊಂದು ಮಂದಿರ ಕಟ್ಟಲೇಬೇಕು. ಕಲ್ಯಾಣ್ ಸಿಂಗ್ ರಾಜೀನಾಮೆ ಕೊಡ್ತಾರೆ. ಇನ್ನು ಅವ್ರು ರಾಜೀನಾಮೆ ಕೊಟ್ಟರೆ ಅಲ್ಲೇನು ಮಾಡ್ಲಿಕ್ಕೆ ಬಿಡಲ್ಲ, ಮಿಲಿಟರಿ ಅಕ್ವೈರ್ ಮಾಡ್ಕೊಳತ್ತೆ ಅಂತ ಹೇಳ್ಬಿಟ್ಟು ಆವಾಗ ಏನಾಯ್ತು, ತಕ್ಷಣನೇ ಬಂದಿರೋಂಥ ಕರಸೇವಕರಿಗೆ ಒಂದು ಸೂಚನೆ ಕೊಟ್ಟರು. ಏನು ನೀವು ಬಂದಿರೋರು ಒಂದು ಇಟ್ಟಿಗೆ ತೊಗೊಂಡೋಗಿ ನಿಮ್ಮ ಗ್ರಾಮಗಳಲ್ಲಿ, ಜಿಲ್ಲಾ ಕೇಂದ್ರದಲ್ಲಿ, ನಿಮ್ಮ ದೇವಸ್ಥಾನಗಳ ಮುಂದೆ ಆ ಇಟ್ಟಿಗೆನ ದಿನ ಮೆಟ್ಟುಗಾಲಲ್ಲಿ ತುಳಿದು ನೀವು ಹೊರಗೆ ಹೋಗ್ಬೇಕು. ಯಾಕೆ ಅಂತ ಹೇಳಿದ್ರೆ ನಿಮ್ಮಲ್ಲೊಂದು ಶೌರ್ಯದ ಸಂಕೇತ ಇಟ್ಟಿಗೆ. ನೀವು ಮಾಡಿರುವಂಥ ಕರಸೇವೆಯಿಂದ ಅದು ಬಿದ್ದೋಗಿದೆ ಆ ಕಟ್ಟಡ, ಅದು ನಿಮಗೆ ದಿನ ನೆನಪಾಗಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಅನೇಕರು ನಮ್ಮ ವಿರೋಧಿಗಳು ಅಣಗಿಸೋರು ನನ್ನನ್ನು. ನೀನಲ್ಲ, ನಿನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳಾದರೂ ನೀನು 2 ಹೋರಾಟದಲ್ಲಿ ಭಾಗವಹಿಸಿದ್ದಿ, 2 ಲಾಗು ಆಗಲ್ಲ ನಮ್ಮ ದೇಶದಲ್ಲಿ ಅಂತ. ಆದರೆ 2019, 20 2 ವರ್ಷ ರಾಮನ ಮೊದಲನೇದಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಸುಪ್ರೀಂ ಕೋರ್ಟ್ ಆಜ್ಞೆ ಮಾಡಿತು. 2ನೇದು 370ನೇ ವಿಧಿ 20ರಲ್ಲಿ ರದ್ದು ಮಾಡಿದ್ರು. ಇವೆರಡೂ ಏನು ನಾನು ಹೋರಾಟದಲ್ಲಿ ಭಾಗವಹಿಸಿದ್ದೆ, ಇವತ್ತು ನನ್ನನ್ನು ಗೌರವಿಸಿದ್ದೀರಿ. ಈ ಗೌರವ ಮೊದಲನೇದಾಗಿ ನಮ್ಮ ತಂದೆ ತಾಯಿಗಳಿಗೆ, ನನ್ನ ಕುಟುಂಬದ ಎಲ್ಲ ಸದಸ್ಯರಿಗೆ, ನನ್ನ ಅಣ್ಣ ತಮ್ಮಂದರಿಗೆ, ಅಕ್ಕಂಗಿಯರಿಗೆ ಹಾಗೂ ಸಮಾಜ ಬಾಂಧವರಿಗೆ ಈ ಗೌರವ ಸಲ್ಲಬೇಕು ಅಂತೇಳಿ ನಾನು ಆ ಪ್ರಭು ಶ್ರೀರಾಮಚಂದ್ರನಲ್ಲಿ ಹೇಳಿದ್ರೆ ತುಂಬಾ ಕಥೆಗಳಿದಾವೆ, ಹೇಳಕ್ ಸಮಯ ಇಲ್ಲ, ಮುಗಿಸ್ಬೇಕು, ಮತ್ತು ಮುಂದಿನ ಕಾರ್ಯಕ್ರಮಕ್ಕೆ ನೀವೆಲ್ಲ ಅಣಿಯಾಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಮಾತು ಮುಗಿಸ್ತಾ ಇದ್ದೀನಿ. ಇನ್ನೂ ಮಾತಾಡಬೇಕು ಅಂತ ಹೇಳಿದ್ರೆ ಒಂದ್ಸಲ ಸಮಯ ಕೊಡಿ, 1-2 ಗಂಟೆ ಬೇಕಾದ್ರೆ ಮಾತಾಡ್ತೀನಿ. ನನ್ನನ್ನು ಕರೆದು ಎಲ್ಲಿ ಸನ್ಮಾನ ಮಾಡಿದ್ರು ನನಗೆ ಇಷ್ಟೊಂದು ಖುಷಿ ಆಗಿರಲಿಲ್ಲ. ಇವತ್ತು ಸಮಾಜದವರು, ದೇವಸ್ಥಾನ ಟ್ರಸ್ಟಿಗಳು ತಮ್ಮೆಲ್ಲರಿಗೂ ಮತ್ತು ಸಮಾಜ ಬಾಂಧವರಿಗೂ ನನ್ನ ಅನಂತ ವಂದನೆಗಳನ್ನು ಅರ್ಪಿಸಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಅಯೋಧ್ಯೆಯಲ್ಲಿ ಕರಸೇವೆಯಲ್ಲಿ ಸ್ವತಃ ಭಾಗವಹಿಸಿ ಪ್ರತ್ಯಕ್ಷದರ್ಶಿಗಳಾಗಿ ಅಲ್ಲಿಯ ವಿವರಗಳನ್ನು ನೀಡಿ ಮೈ ರೋಮಾಂಚನಗೊಳಿಸಿದ, ಹಾಗೆಯೇ ಇಂತಹ ಒಂದು ಕಾರ್ಯದಲ್ಲಿ ಭಾಗವಹಿಸುವುದಕ್ಕೆ ಸಂಪೂರ್ಣವಾಗಿ ಆಶೀರ್ವಾದದ ಮೂಲಕ ಪ್ರೇರೇಪಣೆಯನ್ನು ನೀಡಿದ ಹೆತ್ತವರಿಗೆ ಕೃತಜ್ಞತೆಯನ್ನು ಹೇಳಿದ ಮಹಾಬಲೇಶ್ವರ್ ಪಟ್ಟೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ರಾಮನ ಪ್ರತಿಷ್ಠಾಪನೆ ಆಗಿ 1 ವರ್ಷ ಆಗಿತ್ತು. ಗುತ್ತಿರಾಮಯ್ಯನವರು ಚೆನ್ನಾಗಿ ಪೂಜೆ ಮಾಡ್ತಾ ಇದ್ರು. ಆದರೆ ಅವರಿಗೆ ಆ ಪೌರೋಹಿತ್ಯದ ಬಹಳಷ್ಟು ವಿಷಯಗಳು ಗೊತ್ತಿರಲಿಲ್ಲ ಅಂತ ಹೇಳಿ ಸಮಾಜದ ಹಿರಿಯರಿಗೆ ಅನ್ನಿಸ್ತಾ ಇತ್ತು. ಆದ್ರಿಂದ ಒಬ್ರು ಪೂರ್ಣ ಪ್ರಮಾಣದ ಪುರೋಹಿತರು ದೇವಸ್ಥಾನಕ್ಕೆ ಬೇಕು ಅಂತ ಹೇಳಿ ಅವರು ನಿರ್ಧರಿಸಿದಾಗ ಅವರ ಗಮನಕ್ಕೆ, ಅವರ ಮನಸ್ಸಿಗೆ ಬಂದದ್ದು ಪಟ್ಟೆ ಸದಾಶಿವ ಭಟ್ರು ಅವರು. ಅವರಿಗೆ ಮಾಹಿತಿಯನ್ನ ಕಳಿಸಿದ್ರು, ನೀವು ಬಂದು ಇಲ್ಲಿ ಪೂಜಾ ಕೈಂಕರ್ಯವನ್ನ ಕೈಗೊಳ್ಳಬೇಕು ಅಂತ ಹೇಳಿ. ಅದೆಷ್ಟು ಖುಷಿ ಪಟ್ರು ಪಟ್ಟೆ ಸದಾಶಿವ ಭಟ್ರು. ಮನೆ ಮಠ ಎಲ್ಲ ಬಿಟ್ಬಿಟ್ಟು ನಂದೇನಿದ್ರು ಇನ್ನು ಮುಂದೆ ರಾಮನ ಸೇವೆನೇ ಜೀವನ ಅಂತ ಹೇಳಿ ಓಡೋಡಿ ಬಂದರು.
ಸುಮಾರು 37 ವರ್ಷಗಳ ಕಾಲ ಅವರು ಶ್ರೀರಾಮನ ಪೂಜೆಯನ್ನ ಅತ್ಯಂತ ಶ್ರದ್ಧೆಯಿಂದ ಮಾಡ್ತಾ ಬಂದರು. ಅನೇಕ ವರ್ಷಗಳ ಕಾಲ ರಾಮನವಮಿಯ ದಿನದಂದು ಹರಿಕಥೆಯನ್ನ ಕೂಡ ಪಟ್ಟೆ ಸದಾಶಿವ ಭಟ್ರೆ ಮಾಡ್ತಾ ಇದ್ರು. ಅವರ ಕಂಠ ಕಂಚಿನ ಕಂಠ, ಅದನ್ನ ಕೇಳಿದವರು ಹೇಳಿದ್ದನ್ನ ನಾವೆಲ್ಲ ಸಂಭ್ರಮಿಸಿದ್ದೇವೆ. ಅವರ ಮಕ್ಕಳು ಪಟ್ಟೆ ರಘುನಾಥ ಭಟ್ರು ಹಾಗೂ ಪಟ್ಟೆ ನಾಗೇಶ್ ಭಟ್ರು ಅಂದ್ರೆ ಬಹಳಷ್ಟು ಜನ ಗೊತ್ತಾಗಲ್ಲ, ಪಾಪಟ್ರು ಅಂತ ಹೇಳಿದ್ರೇನೆ ಗೊತ್ತಾಗೋದು. ಅವರು ಕೂಡ ದಶಕಗಳ ಕಾಲ ಸೇವೆಯನ್ನ ಮಾಡ್ತಾ ಇದ್ರು. ನಂತರ ಅವರ ಮುಂದಿನ ಪೀಳಿಗೆ ಗಣೇಶ್ ಭಟ್ರು 1974ನೇ ಇಸ್ವಿಯಲ್ಲೇ ಅವರು ಪೂಜೆಯನ್ನ ಪ್ರಾರಂಭ ಮಾಡಿದ್ರು. ಅವರ ಅಂತ್ಯ ಕಾಲದವರೆಗೂ ಶ್ರೀರಾಮನ ಸೇವೆಯಲ್ಲೇ ಅವರು ತಮ್ಮ ಜೀವನವನ್ನ ವ್ಯಯಿಸಿದ್ದಾರೆ. ಸುಮಾರು 50 ವರ್ಷಗಳ ಕಾಲ ಗಣೇಶ್ ಭಟ್ರು ಪೂಜೆಯನ್ನ ಮಾಡ್ತಾ ಇದ್ರು. ಅಣ್ಣ ಗಣೇಶ್ ಭಟ್ರ ಜೊತೆಗೆ ಚಂದ್ರಮೌಳೇಶ್ವರ ಭಟ್ರು ಸುಮಾರು 35 ವರ್ಷಗಳ ಕಾಲ ರಾಮನ ಸೇವೆಯನ್ನ ಮಾಡಿದ್ದಾರೆ. ಇತ್ತೀಚಿನ 10 ವರ್ಷಗಳ ಕಾಲ ಅವರು ಸ್ವತಂತ್ರವಾಗಿ ರಾಮನ ಪೂಜೆಯನ್ನ ಮಾಡ್ತಾ ಬಂದಿದ್ದಾರೆ. ಈಗ ಈ ವರ್ಷ ಅವರು ವೈಯಕ್ತಿಕ ಕಾರಣಗಳಿಗಾಗಿ ರಾಮನ ಪೂಜಾ ಕೈಂಕರ್ಯದಿಂದ ನಿವೃತ್ತಿಯನ್ನ ಹೊಂದಿದ್ದಾರೆ. ಈಗ ಸಮಾಜದ ವತಿಯಿಂದ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವ ಒಂದು ಸದವಕಾಶ. ಅವರ ಸನ್ಮಾನ ಪತ್ರವನ್ನ ವಾಚಿಸ್ತಾರೆ. ಅವರು ಇನ್ನೊಂದು ಸನ್ಮಾನ ಪತ್ರವನ್ನು ವಾಚಿಸ್ತಾರೆ ಶ್ರೀ ಕಿರಣ್ ಮಂಜನ್ ಬೈಲು ಅವರು, ಟ್ರಸ್ಟಿಗಳಾದ ಶ್ರೀ ಕಿರಣ್ ಮಂಜನ್ ಬೈಲು. ಶ್ರೀರಾಮ ಸಮರ್ಥ ಶ್ರೀ ಸೀತಾರಾಮಚಂದ್ರ ದೇವಸ್ಥಾನ, ಅಶ್ವತ್ಥಪುರ, ದಕ್ಷಿಣ ಕನ್ನಡ. ಅಶ್ವತ್ಥಾಖ್ಯ ಪುರಾದಿವಾಸಮಮಲಂ ಸ್ವಾಮಿ ಜಾಯುತಮಹಂ ವಾಮೇತರೇ ಲಕ್ಷ್ಮಣಂ ಸಂಜ್ಞ ಗುರುಣಾ ಸಂಸ್ಥಾಪಿತಂ ಶ್ರೀರಾಮಚಂದ್ರಂ ಭಜೆ. ಶ್ರೀಮದಾಂಜನೇಯ ಸಮರ್ಥ ಶ್ರೀ ಮಹಾರಾಜರ ಪ್ರಿಯ ಶಿಷ್ಯ ಬೆಳದ ಕರಾರ್ಚಿತ ಪೂಜಿತ ಅಶ್ವತ್ಥಪುರ ಶ್ರೀ ಸೀತಾರಾಮಚಂದ್ರ ದೇವರ ಪಾದ ಪದ್ಮಾರಾಧಕ ಪಟ್ಟೆ ಶ್ರೀ ಚಂದ್ರಮೌಳೀಶ್ವರ ಭಟ್ ಅವರು ಶ್ರೀ ಕ್ಷೇತ್ರದಲ್ಲಿ ಪ್ರಧಾನ ಅರ್ಚಕರಾಗಿ ಹಾಗೂ ಸುಮಾರು 50 ವರ್ಷ ಕಾಲ ಸಲ್ಲಿಸಿದ ಶ್ರೀರಾಮ ಸೇವಾ ಕೈಂಕರ್ಯವನ್ನು ಮಾನ್ಯಿಸಿ ಶ್ರೀ ಕ್ರೋಧಿನಾಮ ಸಂವತ್ಸರದ ಶ್ರೀ ರಾಮನವಮಿ ಮಹೋತ್ಸವದ ಸುಸಂದರ್ಭದಲ್ಲಿ ಶ್ರೀರಾಮ ಸೇವಾ ತತ್ಪರ, ಶ್ರೀರಾಮ ಸೇವಾ ತತ್ಪರ, ಶ್ರೀರಾಮ ಸೇವಾ ತತ್ಪರ ಎಂಬ ಉಪಾಧಿಯೊಂದಿಗೆ ಸಮರ್ಪಿಸಲಾದ ಅಭಿನಂದನ ಪತ್ರ. ಆದರಣೀಯರೇ, ಧನ್ಯ ಇವರ ತಾಯಿ, ಧನ್ಯ ಇವರ ತಂದಿ, ಧನ್ಯ ಇವರ ಮಂದಿ ಬಳಗವು ಎಂಬ ಗುರುವಾಣಿಯಂತೆ ಅಶ್ವತ್ಥಪುರಕ್ಕೂ ಪಟ್ಟೆ ಮನೆತನಕ್ಕೂ ಅವಿನಾಭಾವ ದೈವಿಕ ಸಂಬಂಧ. ಅಪರೋಕ್ಷ ಜ್ಞಾನಿಗಳಾದ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಆಣತಿಯಂತೆ ಸದ್ಗುರು ಶ್ರೀ ಬ್ರಹ್ಮಾನಂದರಿಂದ ಸ್ಥಾಪಿತವಾದ ನಮ್ಮ ಸಮಾಜದ ಅಧಿದೈವ ಅಶ್ವತ್ಥಪುರದ ಶ್ರೀ ಹನುಮತ್ ಸಮೇತ ಲಕ್ಷ್ಮಣ ಶ್ರೀ ಸೀತಾರಾಮಚಂದ್ರ ದೇವರ ನಿತ್ಯ ಪೂಜಾ ಕೈಂಕರ್ಯಕ್ಕಾಗಿಯೇ ಪಟ್ಟೆಯಿಂದ ಅಶ್ವತ್ಥಪುರಕ್ಕೆ ಆಗಮಿಸಿ ಶ್ರೀರಾಮ ಸೇವೆಯಲ್ಲಿ ನಿರತರಾದವರು ಕೀರ್ತಿಶೇಷ ಪಟ್ಟೆ ಶ್ರೀ ಸದಾಶಿವ ಭಟ್ರು. ಅವರ ಬಳಿಕ ಅವರ ಪುತ್ರ ಕೀರ್ತಿಶೇಷ ರಘುನಾಥ ಭಟ್ರು ಶ್ರೀರಾಮ ಸೇವೆಯನ್ನ ಮುನ್ನಡೆಸಿದರು. ಅವರ ಬಳಿಕ ಪುತ್ರರಾದಂತಹ ಕೀರ್ತಿಶೇಷ ಗಣೇಶ್ ಭಟ್ ಹಾಗೂ ತಾವು ಮುನ್ನಡೆಸಿಕೊಂಡು ಬಂದಿರುವುದು ಸರ್ವಭೀತ. ಶ್ರೀರಾಮ ಸೇವೆಯಲ್ಲಿ ತೊಡಗಿಸಿಕೊಂಡ ನಿಮ್ಮಿ 3 ತಲೆಮಾರು ಧನ್ಯತೆಯನ್ನ ಪಡೆದುಕೊಂಡಿದೆ. ಸನ್ಮಾನ್ಯರೇ,
1956 ಜನವರಿ 30ರಂದು ಕೀರ್ತಿಶೇಷ ಶ್ರೀ ರಘುನಾಥ ಭಟ್ ಮತ್ತು ಸೀತಾಬಾಯಿ ದಂಪತಿಗಳ ಈರುವರು ಸುಪುತ್ರರಲ್ಲಿ ಎರಡನೆಯವರಾದ ತಾವು 1974ರಿಂದ ಶ್ರೀರಾಮ ಸೇವೆಯಲ್ಲಿ ತೊಡಗಿ ಸಾರ್ಥಕ 50 ಸಂವತ್ಸರಗಳಿಂದ ಶ್ರೀ ರಾಮ ಸೇವೆಯಲ್ಲಿ ತೊಡಗಿದ ಪುಣ್ಯಶಾಲಿಗಳು. 1986 ಮೇ 1ರಂದು ಪಯ್ಯಾಡಿ ಶ್ರೀ ಮಂಜುನಾಥರಾವ್ ಮತ್ತು ಸಾವಿತ್ರಮ್ಮ ದಂಪತಿಯ ಸುಪುತ್ರಿ ನಾಗರತ್ನಮ್ಮ ಅವರನ್ನು ವಿವಾಹವಾದಿರಿ. ಅವರು ಶ್ರೀರಾಮ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಬಂದಿರುವುದು ದಂಪತಿಗಳ ದೈವಭಕ್ತಿಗೆ ಸಾಕ್ಷಿ. ನಿಮ್ಮ ಅಗ್ರಜರಾದ ಕೀರ್ತಿಶೇಷ ಗಣೇಶ್ ಭಟ್ ಅವರ ಸುದೀರ್ಘ ಶ್ರೀರಾಮ ಸೇವೆಯಲ್ಲಿ ನೆರವಾದವರು ತಾವು. ಜೊತೆಗೆ 1983ರಿಂದ 2013ರವರೆಗೆ ನಮ್ಮ ಸಮಾಜದ ಆರ್ಥಿಕ ಸಂಸ್ಥೆಯಾದ ಕಲಾನಿಧಿ ಸಹಕಾರ ಸಂಘದ ಕಾರ್ಯದರ್ಶಿಯಾಗಿಯೂ ಸಮರ್ಥ ನಿರ್ವಹಣೆ ತೋರಿದವರು ತಾವಿದ್ದೀರಿ. ಭಾಗ್ಯಶಾಲಿಗಳೇ. ಸಹೋದರ ಪಟ್ಟೇಶ್ರೀ ಗಣೇಶ್ ಭಟ್ ಕಾಲಾನಂತರದಲ್ಲಿ ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿ ನಿಯೋಜಿಸಲ್ಪಟ್ಟ ತಮಗೆ 2015ರಲ್ಲಿ ನಡೆದ ವಿಶೇಷ ಪರ್ವದಿನಗಳು, ರಾಮೋತ್ಸವ, ದೀಪೋತ್ಸವಗಳು, ನಿಮ್ಮ ಮೇಲೆ ಇರುತ್ತೆ. ಇನ್ನು ಈ ಜಂಜಾಟಗಳಿಂದ ಪುನರಪಿ ಮರಣಂ ಪುನರಪಿ ಜನನಂ ಈ ಎಲ್ಲ ಜಂಜಾಟಗಳಿಂದ ಮುಕ್ತರಾಗುವ ಪುಣ್ಯ ವಿಶೇಷ ನಿಮ್ಮದು. ನಿಮ್ಮಂತಹ ಅಷ್ಟೊಂದು ಸೆಕೆ ಆಗ್ತಾ ಇದೆಯಾ? ಚಪ್ಪಾಳೆ ತಟ್ರಿ, ನಿಮ್ಮ ಖುಷಿಯನ್ನು ವ್ಯಕ್ತಪಡಿಸ್ರಿ. ಅಷ್ಟೊಂದು ಸಪ್ಪೆಯಾಗಿ ಕೂತ್ಕೊಂಡಿದ್ರೆ ಹೇಗೆ? ಊಟಕ್ಕಿನ್ನು ಬಹಳ ಹೊತ್ತಿದೆ, ದಯವಿಟ್ಟು. ಇಷ್ಟು ವರ್ಷ ರಾಮನ ಸೇವೆಯನ್ನ ಮಾಡಿದ ನಿಮ್ಮ ಬಗ್ಗೆ ಸಮಾಜ ಅತ್ಯಂತ ಕಳಕಳಿಯಿಂದ ನಿಮ್ಮ ನಿವೃತ್ತ ಜೀವನ
ಪರಿಪೂರ್ಣವಾಗಿ ನೆಮ್ಮದಿಯಿಂದ ಕೂಡಿರಲಿ ಅಂತ ಹೇಳಿ ಹೃದಯ ತುಂಬಿ ಹಾರೈಸ್ತದೆ. ಧನ್ಯವಾದಗಳು ಚಂದ್ರಮೌಳೇಶ್ವರ ಭಟ್ ಅವರೇ. ಯಾವಾಗಲೂ ನಾವು ಅವ್ರನ್ನ ಮಾತ್ರ ಹೇಳ್ತಾ ಇರ್ತೀವಿ, ಆದರೆ ಪಕ್ಕದಲ್ಲಿ ಪತ್ನಿಯವರಿದ್ದಾರಲ್ಲ, ಅವರು ಕೂಡ ಎಷ್ಟು ನಿಷ್ಠೆಯಿಂದ ಪ್ರತಿನಿತ್ಯ ನೈವೇದ್ಯವನ್ನ ಸಿದ್ಧ ಮಾಡಿ ರಾಮನ ಪೂಜೆಯ ವೇಳೆಯಲ್ಲಿ ಅದನ್ನು ತಂದು ರಾಮನ ಮುಂದೆ ಆ ನೈವೇದ್ಯವನ್ನ ಇಟ್ಟು ನಂತರ ಅಲ್ಲಿ ಸ್ವಚ್ಛಗೊಳಿಸಿ ಆ ಸೇವೆಯನ್ನ ಮಾಡ್ತಾ ಇದ್ರಲ್ಲ, ಅದು ಕೂಡ ಯಾವುದೇ ರೀತಿಯಲ್ಲೂ ಕಡಿಮೆ ಇಲ್ಲ. ಅವರಿಗೆ ಕೂಡ ನಮ್ಮ ಅನಂತ ಕೃತಜ್ಞತೆಗಳು. ಚಂದ್ರಮೌಳೇಶ್ವರ ಭಟ್ ಅವರ ಸುಪುತ್ರಿಯರು ಈ ಸಂದರ್ಭದಲ್ಲಿ ಅವರು ವೇದಿಕೆಯಲ್ಲಿ ಇರಬೇಕು ಅಂತ ಹೇಳಿ ಅಪೇಕ್ಷೆ. ಚೊಕ್ಕ ಸಂಸಾರ, ಸುಖಿ ಸಂಸಾರ ಯಾವತ್ತೂ ಹೀಗೇ ಇರಲಿ. ಇದೇ ಸುಖ, ಸಂತೋಷ, ನೆಮ್ಮದಿ ಇಡೀ ಕುಟುಂಬದ ಅಳಿಯಂದ್ರು ಕೂಡ ಬಂದಿದ್ದಾರೆ. ನೀವು ಬನ್ನಿ, ಅಳಿಯಂದ್ರು ಬನ್ನಿ, ವೇದಿಕೆ ಮೇಲೆ ಬನ್ನಿ, ಬನ್ನಿ ಬನ್ನಿ ಬನ್ನಿ. ಅಲ್ಲಿ ಅವ್ರ ಕೈಯಲ್ಲಿ ಕೊಡಿ, ಅವ್ರ ಫೋಟೋ ತೆಗಿತಾರೆ. ಬನ್ನಿ ಬನ್ನಿ. ಒಂದು ಆದರ್ಶ ಸಂಸಾರ ಅಶ್ವತ್ಥಪುರದ್ದು. ಇಡೀ ಕುಟುಂಬಕ್ಕೆ ಸಮಾಜದ ಅಭಿನಂದನೆಗಳು. ಶ್ರೀ ಚಂದ್ರಮೌಳೇಶ್ವರ್ ಭಟ್ ಅವರು ಸಂಕ್ಷಿಪ್ತವಾಗಿ ತಮ್ಮ ಮನದಾಳದ ಮಾತನ್ನ ಹಂಚಿಕೊಳ್ಬೇಕು ಅಂತ ಹೇಳಿ ವಿನಂತಿಸಿಕೊಳ್ತೇವೆ. रामाय रामभद्राय रामचंद्राय वेशे रघुनाथाय नाथाय सीताय आपते नमः। आपदामहत्तारं दातारं सर्वसंपदां लोकाभिराम श्रीराम भूयो भूयो नमाम्यहं। यत्र यत्र गुणाद्गीतं तत्र तत्र गतमस्कांजं बाष्पावारि ಪರಿಪೂರ್ಣೋಚನ ಮಾರುತೀನ್ ನಮತಃ ರಾಕ್ಷಸಾಂತಕಂ. ಇವತ್ತು ಈ ಮಾಡಿದಂಥ ಏನು ಸತ್ಕಾರ ಇದೆ, ಸನ್ಮಾನ ಇದೆ, ಇದು ಖಂಡಿತವಾಗಿ ಸೇರಬೇಕಾದ್ದು ನಮ್ಮ ಅಜ್ಜ ಸದಾಶಿವ ಭಟ್ರು, ತದನಂತರದಲ್ಲಿ ನಮ್ಮ ಜನ್ಮ ನೀಡಿರ್ತಕ್ಕಂಥ ರಘುನಾಥ್ ಭಟ್ರು ಸೀತಮ್ಮ, ತದನಂತರದಲ್ಲಿ ನನಗೆ ಪೂಜೆಯ ಕೈಂಕರ್ಯದಲ್ಲಿ ನಿರ್ವಹಿಸಿಕೊಂಡು ನನಗೆ ನಿರ್ದೇಶನ ನೀಡಿದಂಥ ನಮ್ಮ ಗಣೇಶ್ ಭಟ್ರಿಗೆ ಸೇರಬೇಕಾದಂಥದ್ದು. ಯಾಕೆಂದರೆ ಅವರು ಪೂಜೆ ಮಾಡಿಕೊಂಡು ಬಂದದ್ರಿಂದ ನನಗೆ ಒಂದು ಸದಾವಕಾಶ ಸಿಕ್ಕಿತು. ನಾನು ರಾಮಚಂದ್ರನ ಸೇವೆಯನ್ನು ಮಾಡೋದ್ರಲ್ಲಿ ನನಗೆ ಅವಕಾಶ ಸಿಗದಂತಾಗಿದೆ. ಅವರು ಮಾಡದೇ ಇರ್ತಿದ್ರೆ ನಾ ಈ ಪೂಜೆ ಮಾಡುವಂಥ ಅವಕಾಶ ನನಗೆ ಸಿಗದೇ ಇರ್ತಿತ್ತು. ಆದ್ದರಿಂದ ಜನನಿ ಜನ್ಮ ಭೂಮಿಷ್ಯ ಸ್ವರ್ಗಾದಪಿ ಗರಿಯಸಿ ಅಂತೇಳಿ ಅಂತೇಳಿದ್ರೆ ಜನ್ಮ ನೀಡಿದಂಥ ತಾಯಿ, ಜನ್ಮದಂಥ ಭೂಮಿ ಎರಡು ಸ್ವರ್ಗ ಸಮಾನ ಅಂತೆ. ಅದರಿಂದ ನಮ್ಮ ತಂದೆ ತಾಯಿಗಳು ಸ್ವರ್ಗ ಸಮಾನರು. ಅದರಲ್ಲಿ ನಮ್ಮ ಭ್ರಾತೃ ಗಣೇಶ್ ಭಟ್ರು ಅದು ಕೂಡ ಅದೇ ನಮ್ಮ ಯಾಕೆ ಅಂತ ಹೇಳಿದ್ರೆ ಈ ಭೂಮಿಯಲ್ಲಿ ಈ ಸ್ಥಳದಲ್ಲಿ ನಮಗೆ ಒಂದು ಸನ್ಮಾನ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಪೂರ್ವ ಪುಣ್ಯ ಸುಕೃತ. ವಿಶೇಷವಾಗಿ ರಾಮಚಂದ್ರನ ಸೇವೆ ನಮ್ಮ ಅಜ್ಜ 1917 ಇಸ್ವಿಯಲ್ಲಿ ಆರಂಭ ಮಾಡಿದ್ದು. ತದನಂತರದಲ್ಲಿ ಅವರು ಅವರ ಸ್ವರ್ಗ ನಮ್ಮ ತಂದೆ ರಘುನಾಥ್ ಭಟ್ರು, ತದನಂತರದಲ್ಲಿ 1974ರಿಂದ ನಮ್ಮ ಭ್ರಾತೃಗಳಾದ ಗಣೇಶ್ ಭಟ್ರು ನಿಲ್ಲಿಸ್ಕೊಂಡು ಬಂದರು. ಭಾರಿ ಸೌಮ್ಯ ಸ್ವಭಾವದರು. ಆದರೆ ಅದನ್ನು ತದನಂತರ ನಾನು ಅವರೊಟ್ಟಿಗೆ ಸೇರಿಕೊಂಡು
35 ವರ್ಷಗಳ ಕಾಲ ನಾನು ಮತ್ತು ಅವರು ಸ್ವತಂತ್ರವಾಗಿ ವರ್ಷ ಇಡೀ ಪೂಜೆ ಮಾಡ್ಕೊಂಡು ಬಂದೇವೆ. ತದನಂತರ 2015ರಲ್ಲಿ ಅವರು ಸ್ವರ್ಗಸ್ಥ ಆದ ಕಾರಣ 10 ದಶಕ ಕಾಲ ನಾನು ಒಬ್ಬನೇ ರಾಮಚಂದ್ರನ ಸೇವೆಯನ್ನು ಮಾಡಿದೆ. ಅಂದರೆ 1900 ನನಗೆ ವಿವಾಹವಾಯಿತು. ನನಗೆ ಒಂದು ಸಾರ್ಥಕ ಜೀವನ ಮಾಡುವಂಥ ಒಂದು ಶಕ್ತಿ ಕೊಟ್ಟದ್ದು ನನ್ನ ಧರ್ಮಪತ್ನಿ ನಾಗರತ್ನ. ಯಾಕೆಂತ ಹೇಳಿದ್ರೆ ನಾನು ಪೂಜೆ ಮಾಡಿದರೆ ಮಾತ್ರ ಸಾಲದು, ನನಗೆ ಅಡಿಗೆ ಮಾಡಿ ರಾಮನಿಗೆ ಪಾಕ ಒಂದು ತಯಾರು ಮಾಡಿ ನೈವೇದ್ಯ ಮಾಡಬೇಕಾದ್ರೆ ನಾನು ಹೇಳಿದ ಸಮಯದಲ್ಲಿ 12 ಗಂಟೆಗೆ ಒಂದು ಕೆಲವು ಮದುವೆ ಆದಾಗ 12 ಗಂಟೆಗೆ ನೈವೇದ್ಯ ಮಾಡಬೇಕು ಅಂತ ಹೇಳ್ತಿದ್ರು, 12ವರೆಗೆ ಮಾಡಬೇಕು ಅಂತ ಹೇಳಿದರು. ಅಂತಹ ಸಮಯದಲ್ಲಿ ಅವರು ನಿದ್ದೆ ಕೆಟ್ಟು ಎಲ್ಲ ಮಾಡಿ ಮನೆ ಕೆಲಸವನ್ನು ನಿರ್ವಹಿಸಿಕೊಂಡು ಸದಾ ಕ್ಲಪ್ತ ಸಮಯದಲ್ಲಿ ದೇವರ ಒಂದು ಪಾಕವನ್ನು ನೈವೇದ್ಯವನ್ನು ತಯಾರು ಮಾಡಿಕೊಡೋದು ನನಗೆ ಅವಳು ಸಹಕಾರ ನೀಡಿದ್ರಿಂದ ನಾನು ಇಷ್ಟು ವರ್ಷಗಳ ಕಾಲ ಒಂದು ಪೂಜೆಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಯಾಕೆಂತ ಹೇಳಿದ್ರೆ ಒಂದು ಯಜಮಾನಿ ಒಂದು ಗಂಡಸಿಗೆ ಹೆಂಡತಿ ಖಂಡಿತವಾಗಿ ಒಂದು ದಾರಿದೀಪ ಆಗ್ತಾಳೆ ಅಂತ ಹೇಳೋದ್ರಲ್ಲಿ ಎರಡನೇ ಮಾತೆಲ್ಲ ನಾನು ಅದನ್ನು ಕಂಡಿದ್ದೇನೆ. ವಿಶೇಷವಾಗಿ ಮತ್ತೊಂದು ಅಂತ ಹೇಳಿದ್ರೆ ಒಂದು ಸಂಸ್ಥೆಯಲ್ಲಿ ಒಂದು ಸಂಸ್ಥೆ ಮೇಲೆ ಬರಬೇಕಾದ್ರೆ ಯಾವುದೇ ಸಂಸ್ಥೆ ಇರ್ಬೋದು, ಮನೆ ಯಾವುದೇ ಯಜಮಾನ ಮುಖ್ಯ ಇರಬೇಕಂತೆ. ಯಜಮಾನ ಇದ್ರೆ ಮಾತ್ರ ಅದು ಒಳ್ಳೆಯ ಇದ್ರಲ್ಲಿ ಸಾಧ್ಯ. ಅದೇ ರೀತಿಯಲ್ಲಿ 1990ನೇ ಇಸ್ವಿಯಲ್ಲಿ ಪ್ರಭು ಸೀತಾರಾಮಚಂದ್ರ ದೇವಸ್ಥಾನದ ಒಂದು ಬಹಳ ಒಂದು ಅಭಿವೃದ್ಧಿ ಕಾಲ ಅಂತ ಹೇಳ್ಬೋದು. ನಾನು ಹೆಸರು ಹೇಳಲಿಕ್ಕೆ ಇಚ್ಛಿಸುವುದಿಲ್ಲ. ಒಂದು ಸಮಿತಿಯವರು ಬಂದು ಇಲ್ಲಿ ಇರತಕ್ಕಂಥ ಎಲ್ಲ ಏನು ಒಂದು ಇಲ್ಲೆಲ್ಲ ತೊಂದರೆಗಳಿತ್ತು ಅದನ್ನೆಲ್ಲ ನಿವಾರಣೆ ಮಾಡಿಕೊಟ್ಟು 1990ನೇ ಇಸ್ವಿವರೆಗೆ ಯಾವೊಬ್ಬರು ಕೂಡ ಬಂದು ಇಲ್ಲಿ ನಾವು ಆಡಳಿತ ಮಾಡ್ತೇವೆ ಅಂತ ಹೇಳಲಿಕ್ಕೆ ಹಿಂಜರಿತಾ ಇರುವಂಥ ಒಂದು ಪ್ರಸಂಗ ಆದಿತ್ತು. ಅಂತಹ ಸಮಯದಲ್ಲಿ ಬೆಂಗಳೂರಿನೊಂದು ಟೀಮ್ ಬಂತು, ಅದನ್ನೆಲ್ಲ ವಿಲೇವಾರಿ ಮಾಡಿಕೊಂಡು 91ನೇ ಇಸ್ವಿಯಲ್ಲಿ ನಮಗೆ ಇಲ್ಲಿ ಒಂದು ಸುಸಜ್ಜಿತವಾದಂಥ ಶ್ರೀರಾಮಕೃಪವನ್ನು ಒಂದು ಸುಸಜ್ಜವಾಗಿ ನಡೆಸಿಕೊಂಡ ಒಂದು ಅವಕಾಶ ಆಯಿತು. ಆಗ ಒಂದು ಸಮಿತಿ ಇತ್ತು, ಆಡಳಿತ ಸಮಿತಿ. ಅವರು ಮತ್ತು ಆ ಬೆಂಗಳೂರಿನ ಸಮಿತಿಯವರು ಬಂದಿದ್ದರು. ಶ್ರೀರಾಮಕೃಪದ ಒಂದು ಅಧಿಕೃತವಾಗಿ ನಿರ್ಮಾಣಗೊಳ್ಳಲು ಸಾಧ್ಯತೆ ಆಯಿತು. ಇಲ್ಲಾದರೆ ಮೊದಲು ಒಂದೇ ಲ್ಯಾಟ್ರಿನ್ ಒಂದೇ ಬಾತ್ರೂಮು ಈ ರಾಮೋತ್ಸವದಲ್ಲಿ ಎಲ್ಲೆಲ್ಲ ಹೊರಗೆ ಹೋಗುವಂಥ ಮೂತ್ರ ವಿಸರ್ಜನೆಗೆ ಹೊರಗೆ ಹೋಗುವಂಥ ಪರಿಸ್ಥಿತಿ ಇತ್ತು. ಅಂತಹ ಪರಿಸ್ಥಿತಿಯಲ್ಲಿ ಅದೊಂದು ರಾಮ ಕೃಪಾದ ಒಂದು ನಿರ್ಮಾಣ ಆಯಿತು. ತದನಂತರದಲ್ಲಿ 97 ಇಸ್ವಿಯಲ್ಲಿ ನಮ್ಮ ಶ್ರೀರಾಮೋತ್ಸವದ ನವಮಿ ಮತ್ತು ದಶಮಿಯಲ್ಲಿ ಪ್ರಥಮವಾಗಿ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆರಂಭ ಆದ 1992ನೇ ಇಸ್ವಿಯಲ್ಲಿ. ತದನಂತರದಲ್ಲಿ ಮುಂದುವರೆದು ಬಂತು. ಅಲ್ಲಿಂದ ನಮ್ಮ ಶ್ರೀರಾಮಚಂದ್ರ ದೇವಸ್ಥಾನದಲ್ಲಿ ಸಾವಿತ್ರ ಸಭಾಸನ ನಿರ್ಮಾಣ ಆಯಿತು. ಅಲ್ಲಿಂದ ಹಾಸುಗಲ್ಲು, ಆಮೇಲೆ ನವೀಕರಣ ಕಾರ್ಯಕ್ರಮಗಳು ಎಲ್ಲ ಪ್ರತಿಯೊಂದು ಟ್ರಸ್ಟಿಗಳ ಕಾಲದಲ್ಲಿ ಎಲ್ಲ ಒಂದು ಕೂಡ ನಮ್ಮ ಅನುಭವದಲ್ಲಿ ಒಂದು 10-15 ಕಮಿಟಿಗಳು ಬಂದು ಹೋಗಿದ್ದಾರೆ. ಆ ಸಮಿತಿಯವರೆಲ್ಲ ಒಳ್ಳೆ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಸೇಫ್ಟಿ ಲಾಕರ್ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲವನ್ನು ಕೂಡ ಮಾಡಿಕೊಂಡು ಬಂದರು. ತದನಂತರ 2015ರಲ್ಲಿ ಶತಮಾನೋತ್ಸವವಾಗಿ ಭಾರಿ ವಿಜೃಂಭಣೆಯಾಯಿತು. ಎಲ್ಲ ಸಮಾಜ ಬಾಂಧವರ ಒಂದು ಒಗ್ಗೂಡಿಕೆ, ಸಹಕಾರ, ದೇಣಿಗೆಗಳಿಂದಾಗಿ 2015 ಇಸ್ವಿಯಲ್ಲಿ ನಮ್ಮ ಸೀತಾರಾಮಚಂದ್ರ ದೇವಸ್ಥಾನ ಸ್ಥಾಪನೆ ಆದಂತಹ ಒಂದು ಶತಮಾನೋತ್ಸವ ಒಂದು ಶೃಂಗೇರಿ ಗುರುದ್ವಯರ ಆಗಮನದಿಂದ ಭಾರಿ ವಿಜೃಂಭಣೆಯಿಂದ ನಡೆಯಿತು. ತದನಂತರದಲ್ಲಿ 2016ರಲ್ಲಿ ಹೊಸ ಸಮಿತಿಯವರು ಬಂದು, ಈಗಿನ ಸಮಿತಿಯವರು ಹಿಂದೆ ಸಮಿತಿಯವರು ಇದೇ ಸಮಿತಿಯವರು ಇದ್ದು, ಕೆಲವರು ಹೊಸವರು ಬಂದಿದ್ದಾರೆ. 2016ರಲ್ಲಿ ನಮ್ಮ ಅಶ್ವತ್ಥಪುರದಲ್ಲಿ ಒಂದು ಅನ್ನದಾನ ಆಗಬೇಕು ಅಂತ ಹೇಳುವಂತಹ ಒಂದು ವಿಷಯ ಇತ್ತು. ಯಾಕೆ ಬಂದ ವ್ಯಕ್ತಿಗಳು ರೂಮ್ನಲ್ಲಿ ಇಳ್ಕೊಳ್ಳೋ ವ್ಯವಸ್ಥೆ ಇತ್ತು. ಅದು ಊಟಕ್ಕೆ ಎಲ್ಲಿ ಹೋಗುದು, ಒಂದು ದಿವಸ ಸಂಬಂಧಿಕರ ಮನೆಗೆ ಹೋಗ್ಬೋದು, ಅದು ಮುರುಗಿ ಸಹೋದರರು ಮುಜೋರು ಬರ್ತಾರೆ ಅಂತ ಹೇಳುವಂತಹದ್ದು ಕಂಡು ಬಂದಂತೆ 2015ರಲ್ಲಿ ನಮ್ಮಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಇದೇ ಸಮಿತಿಯನ್ನು ನೆರವೇರಿಸಿಕೊಂಡು ಬಂದರು. ಗೋಂದಾವಲಿಂದ, ಹೆಬ್ಬಳ್ಳಿಯಿಂದ, ಬೆಳದಡಿಯಿಂದ, ವೆಂಕಟಾಪುರದ ಎಲ್ಲ ಕಡೆಯಿಂದ ಹೋಗಿ ಪ್ರಸಾದ ತಗೊಂಡು ಬಂದು ಇಲ್ಲಿ ಅದನ್ನು ಆರಂಭ ಮಾಡಿದ್ರು. ಈಗ ನೀವೆಲ್ಲ ನೋಡ್ತಾ ಇದ್ರಿ, ಅನ್ನ ಸಂತರ್ಪಣೆ ಅಂತ ಹೇಳುವಂತಹದ್ದು ಯಾವ ಮಟ್ಟದಲ್ಲಿ ನಡೀತಾ ಉಂಟು, ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಕಾಕಟಾತಿ ಆದ ತಕ್ಷಣ ಕಾಫಿ ಟೀ ವ್ಯವಸ್ಥೆ, ತದನಂತರ 9:30 ಗಂಟೆಗೆ ಉಪಹಾರ, ತದನಂತರ 12:30ರಿಂದ 1:30 ಗಂಟೆವರೆಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ, ತದನಂತರದಲ್ಲಿ 5 ಗಂಟೆ ಚಹಾ ಕಾಫಿ ವ್ಯವಸ್ಥೆ, ತದನಂತರ 9 ಮಹಾಪೂಜೆ ಆದ ನಂತರ ರಾತ್ರಿಯಲ್ಲಿ ಕೂಡ 9ರಿಂದ 9:30ವರೆಗೆ ಭೋಜನ ವ್ಯವಸ್ಥೆ ಕೂಡ ಅದು ನಡೀತಾ ಉಂಟು. ಇದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಆಡಳಿತ ಮಂಡಳಿಯವರು. ಒಂದು ಆಡಳಿತ ಮಂಡಳಿ ಮತ್ತು ಅರ್ಚಕರು ಅಂತ ಹೇಳಿದ್ರೆ ಗಂಡ ಹೆಂಡತಿ ಇದ್ದ ಹಾಗೆ. ಒಂದು ಗಂಡ ಮತ್ತು ಹೆಂಡತಿಯಲ್ಲಿ ವಿರಸ ಬಂತು ಅಂತ ಹೇಳಿದ್ರೆ ಯಾವ ಸಂಸ್ಥೆ
ಕೂಡ ಒಳ್ಳೆಯದು ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಗಂಡ ಹೆಂಡಿನ ಜಗಳದಲ್ಲಿ ಮಕ್ಕಳು ಬಲವಾಯಿತು ಅಂತ ಹೇಳಿದ ಹಾಗೆ ಗಂಡ ಹೆಂಡತಿ ಸರಿಯಾಗಿದೆ ಅಂದ್ರೆ ಆ ಸ್ವರೂಪ ಆಡಳಿತ ಸಮಿತಿಯವರು ಮತ್ತು ಅರ್ಚಕರು ಒಳ್ಳೆ ರೀತಿಯ ಸಂಬಂಧ ಇಟ್ಕೊಂಡು ಹೋದರೆ ಅಲ್ಲಿಂದ ಖಂಡಿತ ಯಾವ ಸಂಸ್ಥೆ ಆಗಲಿ ಮನೆ ಆಗಲಿ ಯಾವ ಸಂಸ್ಥೆ ಕೂಡ ಒಳ್ಳೆಯ ರೀತಿ ನಡೀತದೆ ಅಂತ ಹೇಳೋದಕ್ಕೆ ಎರಡನೇ ಮಾತೇ ಇಲ್ಲ. ಇದು ನಾನು ಇದು ಕಂಡದ್ದು 1991ರಿಂದ ಆಡಳಿತ ಸಮಿತಿಯವರು, ನಾನು ಹಲವಾರು ಸಮಿತಿಯವರಿಗೆ ನಾನು ಒಟ್ಟಿಗೆ ಕೆಲಸ ಮಾಡಿದ್ದೇನೆ, ಒಳ್ಳೆ ಸಹಕಾರವನ್ನು ಕೊಟ್ಟಿದ್ದಾರೆ. ತದನಂತರದಲ್ಲಿ 2015ರಲ್ಲಿ ಈಗ ಸಮಿತಿಯವರು ಬಂದರು. ಅವರು ಕೊಟ್ಟಂತ ಒಂದು ಅತಿರೇಕವಾದಂಥ ಪ್ರೋತ್ಸಾಹ ಏನು ಅಂತ ಹೇಳಿದ್ರೆ, ನಾವು ಕಟ್ಟಿಗೆ ಮತ್ತು ನೈವೇದ್ಯಕ್ಕೆಲ್ಲ ಮೊದಲು ನಮ್ಮ ಹಿರಿಯವರ ಕಾಲ ನಾವೇ ತರ್ತಾ ಇದ್ದದ್ದು, ಇವಳೇ ತಗೊಂಡು ಬರ್ತಿದ್ವಿ ನೈವೇದ್ಯಕ್ಕೆ ಕಟ್ಟಿಗೆ. ಅಕ್ಕಿ ಕೂಡ ಹಾಗೆ, ಅದು ಕೂಡ ತರಕಾರಿ ಕೂಡ ನಾವೇ ಹಾಕ್ತಾ ಇದ್ದೇವೆ. ಅದನ್ನು ಮನಗಂಡಂತ ಆಡಳಿತ ಸಮಿತಿಯವರು ಕಟ್ಟಿಗೆ ವ್ಯವಸ್ಥೆ, ಅದು ಬೇಯಿಸುವಂತಹ ಕಟ್ಟಿಗೆ ವ್ಯವಸ್ಥೆಯನ್ನು ಕೂಡ ದೇವಸ್ಥಾನದಲ್ಲಿ ನಾವು ಕೊಡ್ತೇವೆ ಅಂತ ಹೇಳಿ 2017ರಿಂದಲೇ ಅನ್ನ ತಯಾರು ಮಾಡುವಂತ ಒಂದು ಕಟ್ಟಿಗೆ ಸೌದೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟು ತರಕಾರಿಯನ್ನು ಕೂಡ ದೇವಸ್ಥಾನದ ವತಿಯಿಂದ ಹಾಕ್ತೇವೆ, ನೀವು ಯಾಕೆ ತರುವುದು ಅಂತ ಹೇಳಿ ಅಂಗಡಿಯಲ್ಲಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿಕೊಂಡು ಆ ಪಾಕಶಾಲೆಗೆ ಏನು ಬೇಕು ಅದನ್ನೆಲ್ಲ ನೀವು ತಗೊಂಡು ಬನ್ನಿ, ಅದಕ್ಕೆ ಪಾವತಿ ನಾವು ಮಾಡ್ತೇವೆ ಅಂತ ಹೇಳುವಂತ ಒಂದು. ಯಾಕೆಂತ ಹೇಳಿದ್ರೆ ಅನ್ನ ಸಂತರ್ಪಣೆ ಆದ ತಕ್ಷಣ ನೀವು ಮನೆಯಿಂದ ತರೋದು ಬೇಡ, ನೀವು ಮಾಡಿದಂತ ಒಂದು ಯಾಕೆ ಅದು ನೀವು ತೊಂದರೆ ಪಡ್ತಿದೆ, ದೇವಸ್ಥಾನದ ವತಿಯಲ್ಲಿ ಅದು ಆಗಲಿ ಅಂತ ಹೇಳುವಂತ ಒಳ್ಳೆ ಒಂದು ಉದ್ದೇಶ ಇಟ್ಟುಕೊಂಡು ಅವರನ್ನು ಪ್ರಥಮವಾಗಿ ಅದು ಮಾಡಿದ ಕೆಲಸ. ಆದ್ರಿಂದ ಅನ್ನ ಸತ್ತು ನಾವು ಕೂಡ ಹಾಗೆ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಇಟ್ಕೊಂಡು ಬಾಕಿದೆಲ್ಲ ದೇವಸ್ಥಾನ ಅನ್ನ ದಾಸೋಹಕ್ಕೆ ನಾವು ನಮ್ಮ ನೈವೇದ್ಯವನ್ನು ಹಾಕ್ತಾ ಇದ್ದೇವೆ. ನಮಗಿಬ್ಬರು ಹೆಚ್ಚೇನು ಬೇಡ. ಇದೇನು ಹೇಳಿದ್ರೆ ನಮ್ಮ ಪ್ರಭು ರಾಮಚಂದ್ರನ ನಮ್ಮ ಕಣಗಳಿಗೂ ನಮ್ಮಲ್ಲಿರ್ಬೋದು, ನನ್ನ ಹೆಂಡತಿಯಲ್ಲಿರ್ಬೋದು, ನನ್ನ ಮಕ್ಕಳಲ್ಲಿರ್ಬೋದು, ಮೊಮ್ಮಕ್ಕಳಲ್ಲಿರ್ಬೋದು, ಎಲ್ಲ ಕೂಡ ನಮ್ಮ ಪ್ರತಿಯೊಂದು ಕಣದಲ್ಲಿ ಕೂಡ ನಮ್ಮ ರಾಮನ ನೈವೇದ್ಯದ ಅಕ್ಕಿಯ ಒಂದು ಕಣಗಳು ನಮ್ಮ ಇಲ್ಲಿ ಉಂಟು. ಆದ್ರಿಂದ ಇದರಿಂದಾಗಿ ನನಗೆ ಸಹ ಏನು ತೊಂದರೆ ಆಗಲಿಲ್ಲ, ನನ್ನ ಮಕ್ಕಳು ಕೂಡ ವಿದ್ಯಾವಂತರಾಗಿದ್ದಾರೆ, ಮೊಮ್ಮಗಳು ಕೂಡ ನಮಗೆ ಆಗಿದೆ. ಆದ್ರಿಂದ ನಮ್ಮ ಪ್ರತಿಯೊಂದು ಕ್ಷಣ ಕೂಡ ನಮ್ಮ ರಾಮನ ಸೇವೆಯನ್ನು ಮರೆಯುವುದಿಲ್ಲ. ಆದರೆ ನಮ್ಮ ದೈಹಿಕ ತೊಂದರೆಯಿಂದಾಗಿ ನಾನು ಬಿಡಬೇಕಾಯ್ತು ಅಷ್ಟೇ ವಿನಃ ಇಲ್ಲ ನನಗೆ ಬಿಡುವಂತ ಮನಸ್ಸು ಇರಲಿಲ್ಲ. ಆದರೆ ನನಗೆ ಈಗಲೂ ಎನಿಸ್ತದೆ ನಾನು ದೇವಸ್ಥಾನ ಪ್ರತಿಯೊಂದು ಕಾರ್ಯಕ್ರಮ ಭಾಗವಹಿಸಬೇಕು, ಅದನ್ನು ಮಾರ್ಗದರ್ಶನ ನೀಡಬೇಕು ಅಂತೇಳಿ ನಾನು ಯಾವ ಕಾರ್ಯ ಕೂಡ ಹಿಂದೆ ಬೀಳ್ತಾ ಇಲ್ಲ. ನಮ್ಮ ಈಗಿನ್ನೂ ಕಾಲ ಹೇಳ್ತೇನೆ, ಮುಂದೆ ಕೂಡ ಹೇಳ್ತೇನೆ, ನಾನು ನನ್ನಿಂದ ಆದಷ್ಟು ನನಗೆ ಎಲ್ಲಿವರೆಗೆ ಸಾಧ್ಯತೆ ಉಂಟಾ ದೇವರ ಸೇವೆಯಲ್ಲಿ ನಾನು ಮಾಡಲಿಕ್ಕೆ ನಾನು ಯಾವಾಗಲೂ ಸಿದ್ಧನೇ ಇದ್ದೇನೆ ಅಂತ ಹೇಳುವಂತಹ ಮಾತನ್ನು ವಿಶೇಷವಾಗಿ ಇಷ್ಟೆಲ್ಲಾ ಸಮಿತಿಗಳು ಬಂದು ಎಲ್ಲಾ ಸಮಿತಿಗಳು ಬಂದವರು ಕೂಡ ನಮಗೆ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ. ಆದ್ರಿಂದ ನಾನು ಸಮಾಜ ಬಾಂಧವರು, ನಮ್ಮ ದೇಶಸ್ಥ ಬ್ರಾಹ್ಮಣ ಸಮಾಜ ಎಲ್ಲಿ ಸಹ ಇರ್ಬೋದು, ಬೆಂಗಳೂರು ಇರ್ಬೋದು, ಧಾರವಾಡ ಹುಬ್ಬಳ್ಳಿ ಇರ್ಬೋದು, ದಾವಣಗೆರೆ ಪ್ರತಿಯೊಂದು ಊರು ಇರ್ಬೋದು, ನಿಮ್ಮ ಸಹಕಾರದಿಂದಾಗಿ ನಮ್ಮ ಇಷ್ಟು ವರ್ಷದ ಪೂಜೆಯನ್ನು ನಡೆಸಿಕೊಂಡು ಹೋಗಿ ಸಾಧ್ಯ. ಯಾಕೆಂತ ಹೇಳಿದ್ರೆ ನೀವೆಲ್ಲ ಬಂದು ಇಲ್ಲಿ ವಾರ್ಷಿಕ ಜಾತ್ರೆ ಇರ್ಬೋದು, ತುಲಾಭಾರಗಳಿರ್ಬೋದು, ಎಲ್ಲದರಲ್ಲಿ ಕೂಡ ನೀವು ಭಾಗಿಯಾಕೊಂಡು ನಮ್ಮಂದ ಪೂಜೆಯನ್ನು ನೀವು ಮಾಡಿಸಿಕೊಂಡಿದ್ದೀರಿ. ಖಂಡಿತ ತಪ್ಪಿ ಆಗಿರ್ತದೆ. ಅದನ್ನ ನಿಮ್ಮ ಸಹಕಾರದಿಂದ ನಾವಿಷ್ಟು ಪೂಜೆ ಮಾಡ್ಲಿಕ್ಕೆ ಸಾಧ್ಯ. ಯಾಕೆಂತ ಹೇಳಿದ್ರೆ ಭಕ್ತರ ಅಥವಾ ಸಮಾಜ ಬಾಂಧವರ ವಿರೋಧ ಕಟ್ಟುಕೊಂಡು ಪೂಜೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವನ್ನು ಕೂಡ ಮನಸ್ಸಿಗೊಳಿಸಿಕೊಂಡು ನಾವು ಪೂಜೆ ಮಾಡಿದಾಗ ಬಂದಂತಹ ಭಕ್ತರಿಗೆ ಕೂಡ ದೇವರಲ್ಲಿ ಒಂದು ಒಳ್ಳೆಯ ರೀತಿಯನ್ನು ಅವರು ಕಾಣ್ತಾರೆ. ಪುರೋಹಿತರಲ್ಲಿ ಕೂಡ ಅರ್ಚಕರಲ್ಲಿ ಕೂಡ ಒಂದು ಭಾವನೆ ಇಟ್ಟುಕೊಳ್ತಾರೆ. ಅದನ್ನು ಮಾಡುವಂತಹ ಮುಖ್ಯವಾದ ಕರ್ತವ್ಯ ಅರ್ಚಕರದ್ದು. ಯಾವ ಭಕ್ತನೇ ಬರಲಿ, ಯಾವ ಸಮಾಜದಲ್ಲೇ ಬರಲಿ, ನಾವು ಬಾಗಿಲು ತೆಗೆದು ತೀರ್ಥಪ್ರಸಾದ ಕೊಟ್ಟು ಅವರನ್ನು ಅವರು ಹೇಳಿದಂತಹ ಸೇವೆಯನ್ನು ಮಾಡುವಂತಹ ಕರ್ತವ್ಯ ಅರ್ಚಕರಾಗಿದ್ದೆ. ಯಾಕೆಂತ ಹೇಳಿದ್ರೆ ಇನ್ನು ಮುಂದೆ ಕೂಡ ಅರ್ಚಕರ ಜವಾಬ್ದಾರಿ ಬಹಳ ಇರ್ತದೆ. ಯಾಕೆಂದ್ರೆ ಇನ್ನು ಮುಂದೆ ಬರತಕ್ಕಂತಹ ಈಗಿನಕ್ಕಿಂತ ಹಿಂದಿಗಿಂತ ಈಗ ಭಕ್ತರ ಒಂದು ಸಮುದಾಯ, ಯಾತ್ರಾರ್ಥಿಗಳ ಒಂದು ಆಗಮನ ದಿನೇ ದಿನೇ ಹೆಚ್ಚಾಗ್ತಾ ಉಂಟು. ಇಂತಹ ಸಂದರ್ಭದಲ್ಲಿ ಅದನ್ನು ಮನಗಂಡು ಇನ್ನೊಂದು ಕೂಡ ತೀರ್ಥ ಕೊಡುವಂತಹ ವ್ಯವಸ್ಥೆ ಯಾವತ್ತೂ ಇರಬೇಕು ಅಂತ ಹೇಳಿ ಮನಗಂಡಂತಹ ನಮ್ಮ ಆಡಳಿತ ಸಮಿತಿಯವರು ಇನ್ನೊಬ್ಬರನ್ನು ಕೂಡ ನೇಮಕ ಮಾಡಿ ತೀರ್ಥ ವ್ಯವಸ್ಥೆ ಪ್ರತಿ 12 ಗಂಟೆ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ 6 ಗಂಟೆಯಿಂದ ಸಂಜೆ ಬಾಗಿಲು 9 ಗಂಟೆವರೆಗೆ ಕೂಡ ಯಾರು ಕೂಡ ಬಂದು ಯಾವ ಒತ್ತಡದಲ್ಲಿ ಬಂದು ಕೂಡ ತೀರ್ಥ ವಿತರಣೆ ಆಗಬೇಕು ಅಂತ ಹೇಳಿ ಉದ್ದೇಶದಿಂದ ತೀರ್ಥ ಕೊಡುವಂತಹ ಒಂದು ವ್ಯಕ್ತಿಯನ್ನು ಕೂಡ ನೇಮಕ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಆಡಳಿತ ಸಮಿತಿಯವರು, ನಾನು ಇದು ಹೋಗಲಿಕ್ಕೆ ಅಲ್ಲ, ಹಿಂದಿನಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಪ್ರಗತಿಯನ್ನು ನಾವು ದೇಶದಲ್ಲಿ ಕಂಡಿದ್ದೇವೆ. ಅನ್ನ ಸಂತರ್ಪಣೆ ಆಗಿದ್ದರಿಂದ ಈಗ ಬರುವಂತಹ ಸಂಖ್ಯೆ ಜಾಸ್ತಿ ಆಗಿದೆ, ತುಲಾಭಾರಗಳ ಸಂಖ್ಯೆ ಜಾಸ್ತಿ ಆಗಿದೆ, ಎಲ್ಲವೂ ಕೂಡ ಜಾಸ್ತಿ. ಅದನ್ನು ವಿಶೇಷವಾಗಿ ನಮ್ಮ ಬ್ರಹ್ಮಾಂಡ ಸದನ ಕಟ್ಟುವಾಗಲೇ ಕೆಲವು ಹೇಳಿದ್ರು ಯಾಕೆ ಬೇಕು ಇಷ್ಟೆಲ್ಲ ಬಿಲ್ಡಿಂಗ್ ಉಂಟು ಅಂತ. ಆದ್ರೆ ಈಗ ಹೇಳ್ತಾ ಇದ್ದಾರೆ ಇನ್ನು ಕೂಡ ನಮಗೆ ಕಡಿಮೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಸ್ಥಳಾವಕಾಶ ರಾಮೋತ್ಸವಕ್ಕೆ ಬಂದ ಅಥವಾ ಕೆಲವು ಮದುವೆಗಳು ಬಂದಾಗ ಇನ್ನು ರೂಮ್ಗಳಿಲ್ವೇ ಅಂತ ಹೇಳಿ ಹೇಳುವಂತಹ ಪ್ರಸಂಗ. ಅದನ್ನ ಬ್ರಹ್ಮಾಂಡ ಸದನ ಕೂಡ ಒಳ್ಳೆಯ ರೀತಿ ತಯಾರಾಗಿದೆ. ಗುರುಭವನ ಕೂಡ ಇನ್ನು ಆಗುವುದರಲ್ಲಿ ಉಂಟು. ಪರಂಧಾಮ ಕೂಡ ಆಯ್ತು. ಅದೇ ರೀತಿ ಗೋಶಾಲೆ, ಮುಖ್ಯವಾಗಿ ಬೇಕಂತಹ ಗೋಶಾಲೆ, ಅದು ಪ್ರಥಮವಾಗಿ ಬಂದಂತಹ ಒಂದು ದನ ಯಮುನಾ ಅಂತ ಹೇಳುವ
ಹೇಳುವಂತಹದ್ದು. ಅದು ಯಮುನೆ ಗಂಗೆ ಜಮುನೆ ಗೋದಾವರಿ ಸರಸ್ವತಿ ನರ್ಮದಾ ಜಲಸ್ವಿನಿ ಸನ್ನಿಧಿ ಮುಂಕೂರು ಅಂತ ಹೇಳಿದಾಗ ಬಂದಂತಹ ಯಮುನಾ ಈಗ ಏನಾಗಿದೆ ಅಂದ್ರೆ ಈಗ 6 ದನಗಳ ಒಂದು ಸಮೂಹ ಅಲ್ಲಿ ಇದೆ. ಈಗ ನಮಗೆ ನೋಡುವಾಗ ಖುಷಿ ಆಗ್ತಾ ಉಂಟು. ಮೊನ್ನೆ ದಿವಸ ಒಂದು ದೊಡ್ಡ ದಾನಿಗಳು ಒಂದು ಗೋಪೂಜೆ ಮಾಡಬೇಕು ಅಂತ ಹೇಳಿದಾಗ ಅಳತೆ ಮುಕ್ತ ಸ್ವಲ್ಪ ಅಂತ ಕೇಳಿದ್ರು, ಅದು ಪೂಜೆ ಮಾಡಿಸಿದೆ, ಬಹಳ ಸಂತೋಷ ಆಗ್ತದೆ. ಈಗ ಅಲ್ಲಿ ಗೋಶಾಲೆ ಹೋಗಿ ನೋಡಿದಾಗ ತುಂಬಾ ಹಟ್ಟಿ ತುಂಬಾ ಗೋಶಾಲೆ ತುಂಬಾ ದನಗಳು ಕರುಗಳು ಕಾಣ್ತಾ ಉಂಟು. ಅದಕ್ಕೆ ಗೋಗ್ರಾಸಕ್ಕೆ ಕೊಡುವಂತ ಅದಕ್ಕೆ ಕೊಡ್ಬೋದು, ದಾನ ಮಾಡುವುದು, ಅದು ಪ್ರತ್ಯಕ್ಷ ಗೋದಾನ ಕೂಡ ಮಾಡಬಹುದು. ಇದರಿಂದ ಪುಣ್ಯದ ಫಲ ಸಿಗ್ತದೆ. ಯಾಕೆಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಪರದಲ್ಲಿ ಸುಖ ಸಿಗಬೇಕಾದ್ರೆ ಗೋದಾನ ಮಾಡಬೇಕಂತೆ. ಗೋದಾನಕ್ಕೆ ದೊಡ್ಡ ದಾನ ಬೇರೆ ಇಲ್ಲ. ಆದ್ರಿಂದ ಗೋದಾನ ಅಷ್ಟು ಪ್ರಾಮುಖ್ಯವಾಗಿದೆ. ಅದರಿಂದ ಸಿಕ್ಕತಕ್ಕಂತಹ ವಸ್ತು ಹಾಲು ಮೊಸರು ಎಲ್ಲ ಪ್ರಭು ರಾಮಚಂದ್ರನ ಏಕಾದಶಿ ಇರ್ಬೋದು, ಪರ್ವಕಾಲ ಇರುವುದು, ಹಾಲು ಮೊಸರು ಇತ್ಯಾದಿ ಒಂದು ಅಭಿಷೇಕಕ್ಕೆ ಉಪಯೋಗ ಆಗ್ತಾ ಉಂಟು. ಇದು ನಮ್ಮ ಆಡಳಿತ ಸಮಿತಿಯವರು ಮಾಡಿದಂತ ಇದೊಂದು ಅಭಿವೃದ್ಧಿ ಕಾರ್ಯಕ್ರಮ. ಆದ್ರಿಂದ ನಮ್ಮಲ್ಲಿ ಯಾವ ಕೊರತೆ ಕೂಡ ಇಲ್ಲ. ಇನ್ನು ಕೂಡ ಗುರುಭವನ ಅಂತ ಹೇಳುವಂತ ಒಂದು ಕಟ್ಟಡ ಆಗ್ಲಿಕ್ಕೆ ಉಂಟು. ಅದನ್ನು ಕೂಡ ಆದಷ್ಟು ಬೇಗ ಪ್ರಭು ರಾಮಚಂದ್ರ ಅದನ್ನು ಮಾಡಿಸಿಕೊಳ್ಳಿ. ಯಾಕಂತ ಹೇಳಿದ್ರೆ ಶಕ್ತಿ ಕೊಡಬೇಕು, ಧನ ಪ್ರಾಪ್ತಿಗೊಳ್ಬೇಕು, ಸಂಪನ್ಮೂಲ ಆಗಬೇಕು. ಅದೇ ರೀತಿಯಲ್ಲಿ ನಮ್ಮ ಈಗಿನ ಸಮಾಜ ಬಾಂಧವರನ್ನು, ಅರ್ಚಕ ಬಂಧವರನ್ನು ಎಲ್ಲರೂ ಕೂಡ ಸರಿದೂಗಿಸಿಕೊಳ್ಳುವಂತಹ ಜವಾಬ್ದಾರಿ ಆಡಳಿತ ಮಂಡಳಿ ಉಂಟು. ಅವರು ಯಾವ ಕಾರ್ಯ ಈಗ ಹೇಳುವಂತಹದ್ದು ಉಂಟು. ಯಾಕೆಂದ್ರೆ ನಿಂದಕರು ಕೂಡ ಬೇಕಾಗ್ತದೆ. ಯಾಕೆಂದ್ರೆ ನಾವು ಮಾಡುವಂಥದ್ದು ಸರಿ ಅಂತ ಹೇಳುವಂತಹದ್ದು ಇರುವುದಿಲ್ಲ, ಕೆಲವೊಂದು ತಪ್ಪಾಗ್ತದೆ. ಅದು ಸರಿದಾರಿ ತರುವಂತಹದ್ದು ನಿಂದಕರಿಂದ. ಆದ್ರಿಂದ ನಾವು ಎಷ್ಟೇ ಮಾಡಲಿ ನಿಂದಕರು ಇದ್ದೇ ಇರ್ತಾರೆ. ಆದ್ರಿಂದ ನಮ್ಮ ಆಡಳಿತ ಸಮಿತಿಯವರು ಮೊನ್ನೆ ತಾನೇ ಹೇಳಿದ್ರು, ನೀವು ಮುಂದೆ 2-3 ದಿವಸಗಳಲ್ಲಿ ನೀವು ಬಟ್ಟೆ ನೀವು ಬಂದು ಪುನಃ ಒಂದು ಪೂಜೆ ಮಾಡಬೇಕು, ನೀವು ಇದು ಮಾಡಬೇಕು. ಅದಕ್ಕೆ ನಾನು ಹೇಳಿದೆ, ನೀವು ಹೇಳಿದ್ದು ಬಹಳ ದೊಡ್ಡ ಒಂದು ಸಂತೋಷ ಆಯ್ತು ನನಗೆ. ಆದ್ರಿಂದ ನಾನು ಮಾಡ್ತೇನೆ, ನಾನು ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತೇನೆ, ನಾನು ಹಿಂದೆ ಬೀಳುವುದಿಲ್ಲ. ಯಾಕೆಂದ್ರೆ ನಮ್ಮ ಅಜ್ಜನ ಕಾಲದಿಂದ ಮಾಡಿದಂತಹ ಪೂಜಾ ಕೈಂಕರ್ಯ ನಾನು ಖಂಡಿತವಾಗಿ ಮುಂದುವರಿಸಿಕೊಂಡು ಹೋಗ್ತೇನೆ. ಇನ್ನು ಮುಂದೆ ಕೂಡ ನಿಮಗೆ ಬೇಕಾದಂತಹ ಮಾರ್ಗದರ್ಶನವನ್ನು ನಾನು ಕೊಡ್ತೇನೆ ಅಂತ ಹೇಳಿ ಅವರಿಗೆ ಸಹ ಹೇಳಿದ್ದೇನೆ. ಅದೇ ರೀತಿಯಲ್ಲಿ ಆಡಳಿತ ಮಂಡಳಿ ಕೂಡ ಮೊನ್ನೆ ತಾನೇ ಹೇಳಿದ್ರು, ಒಂದು ದಿವಸ ಹಿಂದೆ ಸನ್ಮಾನ ಮಾಡಬೇಕು. ನಾನು ಹೇಳಿದೆ, ಸನ್ಮಾನ ನಮಗೆ ಬೇಕಂತಿಲ್ಲ, ನಾವು ದೇವರ ಸೇವೆ ಮಾಡಿದ್ದು. ಯಾಕೆಂತ ಹೇಳಿದ್ರೆ ನಾವು ಮಾಡಬೇಕಾದ್ರೆ ನಮ್ಮ ಪೂರ್ವ ಪುಣ್ಯ ಯೋಗ ಇರಬೇಕು. ನಾವು ಎಲ್ಲರೂ ಬಂದು ಗಂಟೆ ಬಾರಿಸಿಕೊಂಡು ಪೂಜೆ ಮಾಡುವಂತಹದ್ದು ಸಾಧ್ಯ ಇಲ್ಲ. ಅದು ನಮಗೆ ಕೊಟ್ಟಿದ್ದಾರೆ, ನಮ್ಮ ಹಿರಿಯರು ಕೊಟ್ಟಿದ್ದಾರೆ. ಮುಖ್ಯ ಅಂತ ಹೇಳಿದ್ರೆ ನಮ್ಮ ಅಜ್ಜ, ನಮ್ಮ ತಂದೆಯವರು, ನಮ್ಮ ತಾಯಿ, ನಮ್ಮ ಅಣ್ಣ. ಯಾಕೆಂತ ಹೇಳಿದ್ರೆ ಅವನು ಇನ್ನೊಂದು ನನಗೆ ಬಹಳ ಒಂದು ಇವತ್ತು ಸಂತೋಷ ಆಗ್ತಾ ಉಂಟು. ಅವನು 2015 ಇಸ್ವಿಯಲ್ಲಿ ಸ್ವರ್ಗಸ್ಥ ಆದ. ಆ ಒಂದು ಅವನಿಗೆ ಸಿಗುವಂತಹ ಸನ್ಮಾನ ನನಗೆ ಸಿಕ್ಕಿತು. ಯಾಕೆಂತ ಹೇಳಿದ್ರೆ ಆಗಿನ ಸಮಿತಿಯವರು ಅವನನ್ನು ಸ್ವಲ್ಪ ಲೆಕ್ಕದಿಂದ ಹೊರಗಿಟ್ಟಾಗಿ ಕಂಡಿತು ನನಗೆ. ಯಾಕೆಂದ್ರೆ ಒಂದು ಸಂತಾಪ ಸಭೆ ಕೂಡ ಮಾಡಲಿಲ್ಲ. ಅದರಿಂದ ತೀರಿದಾಗ ಒಂದು ಅಂಥ ಒಂದು ಮನೆ ಕೂಡ ಬರಲಿಲ್ಲ. ಯಾಕೆಂದ್ರೆ ಅವನು 50 ವರ್ಷಗಳ ಕಾಲ ಅವನು ಪೂಜೆಯನ್ನು ಮಾಡಿದ್ದಾನೆ. ಅದು ನನಗೆ ತುಂಬಾ ಮನಸ್ಸಲ್ಲಿ ಬೇಜಾಯಿತು. ಯಾಕೆಂದ್ರೆ ನನ್ನಕ್ಕಿಂತ ಹೆಚ್ಚು ಅವನು ಬಹಳ ಸಮಯದಲ್ಲಿ ಕಾಪಾಡ್ಕೊಂಡು ಹೋಗು. ನಂದು ಅರ್ಧ ಗಂಟೆ ಲೇಟ್ ಆದಿತ್ತು, ಅವನು ಆಗಲ್ಲ. 8 ಗಂಟೆಯಿಂದ 8 ಗಂಟೆ ರಾತ್ರಿ ಪೂಜೆ, ಮಧ್ಯಾಹ್ನ 12 ಪೂಜೆ, ಬೆಳಗ್ಗೆ ಪ್ರಾತಃ ಕಾಲದಲ್ಲಿ 6 ಗಂಟೆಗೆ ಪೂಜೆ ಮಾಡ್ತಾರೆ. ಅಂತ ಒಂದು ಆತ್ಮಕ್ಕೆ ಇವತ್ತು ನನ್ನ ಮುಖಾಂತರ ಒಂದು ಸಮಾಧಾನ ಸಿಗುವಂತಹ ಕೆಲಸವನ್ನು ಆಡಳಿತ ಮಂಡಳಿಯವರು ಮಾಡಿದ್ದಾರೆ. ಯಾಕೆಂದ್ರೆ ಆ ಸಮಯ 2015 ಮಾಡಲಿಲ್ಲ. ಅದರಿಂದ ಖಂಡಿತವಾಗಿ ನನ್ನ ಅಣ್ಣನ ಆತ್ಮಕ್ಕೆ ಸಂತೋಷ ಸಿಗ್ತದೆ. ಆಡಳಿತ ಮಂಡಳಿಯವರು ಕೂಡ ನಾನು ಬಹಳ ಆಭಾರಿಯಾಗಿದ್ದೇನೆ. ಮಾಡುವಂತಹದ್ದು ಕೆಲಸ, ಒಳ್ಳೆ ಕೆಲಸ ಮಾಡಿ. ನನ್ನ ಇದು ಅಲ್ಲ ಇದು, ಯಾಕೆ ನನ್ನ ಹಿರಿಯರಿಗೆ ಸಿಗುವಂತಹ ಸನ್ಮಾನ. ತದನಂತರದಲ್ಲಿ ಕೂಡ ಸಮಾಜ ಬಾಂಧವರ ಸಹಕಾರ ಇದ್ದರಿಂದ ಮಾತ್ರ ನಾನು ಪೂಜೆ ಮಾಡ್ಲಿಕ್ಕೆ ಸಾಧ್ಯ. ಯಾಕೆಂತ ಹೇಳಿದ್ರೆ ನಾನು ಬಂದಂತಹ ಭಕ್ತರಿಗೆ ಒಳ್ಳೆ ರೀತಿಯಲ್ಲಿ ನೋಡಿಸ್ಕೊಂಡು ಹೋದ್ರೆ ನಮ್ಮ ಅರ್ಚಕರು ಒಳ್ಳೆ ಇದ್ದಾರೆ, ಹೋದಾಗ ಕೆಲಸ ಮಾಡ್ತಾರೆ. ಯಾಕೆಂದ್ರೆ ಒಳ್ಳೆ ಉದ್ದೇಶ ಇಟ್ಕೊಂಡು ಬಂದಿರ್ತಾರೆ, ಒಂದು ಸಂಕಲ್ಪ ಇಟ್ಕೊಂಡು ಬಂದಿರ್ತಾರೆ. ಪ್ರಭು ರಾಮಚಂದ್ರನ ಒಂದು ದಿವಸ ಏನಾಗಿದೆ ಅಂತ ಹೇಳಿದ್ರೆ, ನಾ ಬಾಗಿಲು ಹಾಕಿಕೊಂಡು ಹೊರಗೆ ಹೋಗ್ಬೇಕು ಅಂತ ಹೇಳುವಾಗ ಒಂದು ಬೆಂಗಳೂರಿನಿಂದ ಒಂದು ಟೀಮ್ ಬಂದಾಗ ಪೂಜೆ ಆಯ್ತಾ? ಪೂಜೆ ಆಯ್ತು, ಈಗ ತಾನೇ ಆಯ್ತು. ಇಲ್ಲೇನು ಕೇಳುವಾಗ, ಇಲ್ಲ ನಮಗೆ ಇವತ್ತಿಲ್ಲ ಒಂದು ಸಂಕಲ್ಪ ಉಂಟು, ಅದನ್ನು ನಾನು ಒಪ್ಪಿಸಿ ಮುಂದೆ ನಮಗೆ ಇದಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಲಿಕ್ಕೆ ಉಂಟು ಅಂತ ಹೇಳಿದ್ರು. ತದನಂತರದಲ್ಲಿ ನಿಮಗೆ ನೆನಪಿರ್ಬೋದು, ಆ ಸಮಯಕ್ಕೆ ಆಡಳಿತ ಮಂಡಳಿಯವರಿಗೆ ಫೋನ್ ಮಾಡಿ ಕರೆಸಿದಾಗ ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ಇಲ್ಲಿ ಬಂದರು. ಅವರು ಬಂದು ಏನೋ ಅವ್ರು ಕೊಡುವಂತಹ ಒಂದು ಕಾಣಿಕೆಯನ್ನು ಸ್ವೀಕಾರ ಮಾಡಿಕೊಂಡು ತದನಂತರದಲ್ಲಿ ಅವ್ರ ಊಟದ ವ್ಯವಸ್ಥೆ ಕೂಡ ಆಯಿತು. ಮುಂದೆ ನಾವು ಧರ್ಮಸ್ಥಳ ಮತ್ತೆ ಸುಬ್ರಹ್ಮಣ್ಯಕ್ಕೆ ಹೊರಟೋದು. ಅಂದ್ರೆ ನಮ್ಮ ಟೈಮ್ ಆಯಿತು, ಬಾಗಿಲು ಹಾಕುದು ನಾವು ಹೋಗುದಲ್ಲ. 1 ಗಂಟೆ ನೋಡ್ಬೇಕು, 2 ಗಂಟೆವರೆಗೆ ಇರಬೇಕು. ಅವ್ರು ಬಂದಾಗ ಆ ಮನಸ್ಸು ಭಕ್ತ ಆದವನು ಯಾವ ಮನಸ್ಸಿನಿಂದ ಬಂದಿರ್ತಾನೆ ಅಂತ ಹೇಳಿದ್ರೆ ದೇವರ ದರ್ಶನ ಆಗ್ತದೆ, ನಮಗೆ ಪ್ರಸಾದ ಸಿಗ್ತದೆ, ನಮ್ಮ ಸಂಕಲ್ಪ ನೆರವೇರ್ತದೆ ಅಂತ ಹೇಳುವಂತ ವಿಷಯ ಬಂದಿದ್ದ ಆ ಸಮಯದಲ್ಲಿ ನಾವು ಅವರಿಗೆ ಮಾಡಿಕೊಟ್ರೆ ಖಂಡಿತವಾಗಿ ನಮ್ಮ ಕ್ಷೇತ್ರ ಬೆಳಗುತ್ತದೆ. ಅರ್ಚಕರಿಗೆ, ಆಡಳಿತ ಮಂಡಳಿಗೆ ಎಲ್ಲ ಇದರಿಂದ ಶ್ರೇಷ್ಠ ಉಂಟು.
ಉಂಟು ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಸೀತಾರಾಮಚಂದ್ರ. ತಮ್ಮ ಜೀವನದ ದೇವಸ್ಥಾನ ಇತ್ತೀಚಿನ ಕೆಲವು ದಶಕಗಳಲ್ಲಿ ನಡೆದು ಬಂದ ಹಾದಿಯ ಸಿಂಹಾವಲೋಕನ ಮಾಡಿದ ಆಡಳಿತ ಸಮಿತಿಯವರಿಗೆ, ಉತ್ಸವ ನಡೀತಾ ಇದೆ, ಸಮಯದ ಅಭಾವ ಕೂಡ ಇದೆ. ಹಾಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಸಮಷ್ಟವಾಗಿ ಎಲ್ಲರ ಮನಸ್ಸು ಒಗ್ಗೂಡಿಕೊಂಡು ಆ ಭಾವನೆಯಿಂದ ಹೋದಾಗ ಪ್ರಭು ಶ್ರೀರಾಮನಿಗೆ ತೃಪ್ತಿ ಆಗ್ತದೆ. ಆದ್ದರಿಂದ ಎಲ್ಲರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ನಮ್ಮಿಂದ ಸಾಧ್ಯವಾದಷ್ಟು ನಾವು ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಸಂಪೂರ್ಣ ಸಹಕಾರವನ್ನು ತಾವು ನೀಡ್ತಾ ಇದ್ದೀರಿ. ಅದರ ಜೊತೆಯಲ್ಲಿ ಅರ್ಚಕರು ಪ್ರಧಾನವಾಗಿ ಏನಂತ ಹೇಳಿದ್ರೆ, ದೇವರು ಮತ್ತು ನಮ್ಮ ಮಧ್ಯದಲ್ಲಿ ಇರ್ತಕ್ಕಂಥ ಅರ್ಚಕರ ಪಾತ್ರ ಬಹಳಷ್ಟು ಮುಖ್ಯವಾಗಿರ್ತದೆ. ಇಬ್ಬರ ಮಧ್ಯೆ ಮಾತನಾಡತಕ್ಕಂಥ ವ್ಯಕ್ತಿ ಅಂತ ಹೇಳಿದ್ರೆ ಅರ್ಚಕರು. ಆ ಅರ್ಚಕರ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾವು ತುಂಬ ಶ್ರಮ ಪಟ್ಟಿದ್ದೇವೆ. ಹಾಗೂ ಮುಂದಿನ ದಿನಗಳಲ್ಲಿ ಸಮಾಜ ಮತ್ತು ಭಕ್ತಾದಿಗಳ ಮನಸ್ಸನ್ನು ಸಂಪೂರ್ಣವಾಗಿ ಅವರಿಗೆ ಎಷ್ಟು ಸಾಧ್ಯ ಉಂಟು ಅಷ್ಟನ್ನು ಮುಟ್ಟಿಸ್ತಕ್ಕಂಥ ವ್ಯವಸ್ಥೆಗೋಸ್ಕರ ಈಗ ರಂಗಭಟ್ರು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಸ್ವಲ್ಪ ವ್ಯತ್ಯಾಸವನ್ನು ಮಾಡಿ ಚಂದ್ರಮೌಳಿ ಭಟ್ರು ಮತ್ತು ಅವರು ಒಟ್ಟಿಗೆ ಒಂದು ವ್ಯವಸ್ಥೆ ಮಾಡಿಕೊಂಡು ಬಂದಂಥ ಭಕ್ತಾದಿಗಳಿಗೆ ಸಂಪೂರ್ಣವಾಗಿ ಆ ಒಂದು ತೃಪ್ತಿ ಸಿಗಬೇಕು ಅನ್ನೋ ಒಂದು ಮನೋಭಾವನೆ ಇಟ್ಟುಕೊಂಡು ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡಿದ್ದೇವೆ. ಆ ಆಲೋಚನೆಯನ್ನು ಅವರ ಇಬ್ಬರನ್ನು ಕೂಡಿಸಿಬಿಟ್ಟು ಯಾವ ರೀತಿಯಲ್ಲಿ ಸರಿಪಡಿಸಿಕೊಂಡು ಬಂದಂಥ ಸಮಾಜ ಬಾಂಧವರಿಗೆ ಹಾಗೂ ಭಕ್ತಾದಿಗಳಿಗೆ ಎಲ್ಲರಿಗೂ ಕೂಡ ಅನುಕೂಲವಾಗಿ ಬಂದಿರತಕ್ಕಂಥ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಏನು ವಿಚಾರಗಳನ್ನು ದೇವರಿಗೆ ಹೇಳಿ ನೀವು ಪ್ರಸಾದ ಸ್ವೀಕರಿಸಿಕೊಂಡು ನಿಮ್ಮ ಭಾವನೆಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಪ್ರಭು ಶ್ರೀರಾಮನ ಆಶೀರ್ವಾದವನ್ನು ಪಡ್ಕೊಳ್ಳತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಇಟ್ಟುಕೊಂಡಿದ್ದೇವೆ. ಆ ಮನೋಭಾವನೆಗೆ ಸಂಪೂರ್ಣ ಸಹಕಾರವನ್ನು ಕೇಳ್ತಾ ಇದ್ದೇವೆ. ಚಂದ್ರಮೌಳಿ ಭಟ್ರು ಮತ್ತು ದಂಪತಿಯಲ್ಲಿ ಕೂಡ ಆ ಒಂದು ಪ್ರಸ್ತಾಪವನ್ನು ಇಟ್ಟಿದ್ದೇವೆ. ಖಂಡಿತವಾಗಿ ಆ ಮುಂದಿನ ದಿನದಲ್ಲಿ ಆ ಒಂದು ವ್ಯವಸ್ಥೆ ಸರಿ ಆಗ್ತದೆ ಅನ್ನೋ ಒಂದು ಆಶಾಭಾವನೆಯನ್ನು ಇಟ್ಟುಕೊಂಡು ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಶ್ರೀರಾಮ್. ವಿಶೇಷವಾಗಿ ಒಂದು ಮುಖ್ಯವಾದಂಥ ವಿಷಯ ಮಾತಾಡ್ತೇನೆ. ಯಾಕೆಂತ ಹೇಳಿದ್ರೆ ಆಡಳಿತ ಮಂಡಳಿಗಳ ಏನು ಒಂದು ಒಳ್ಳೆ ಭಾವನೆ, ನಮಗೆ ಕೂಡ ಇಂಥ ಒಳ್ಳೆ ಮನೆ ಇರಲಿಲ್ಲ. ಮೊನ್ನೆ ನಾವು ಅದನ್ನು ಗೃಹ ಪ್ರವೇಶ ಮಾಡಿದ್ದೇವೆ. ಎಂಥ ಸುಸಜ್ಜಿತವಾದಂಥ ಗೃಹ ನಿರ್ಮಾಣ ಕೂಡ ಆಗಿದೆ ಅರ್ಚಕರಿಗೆ. ನಂಗೆ ನಿಜವಾಗಿ ಗೊತ್ತಿಲ್ಲ, ಮಲ್ಕೊಳ್ಳುವಂತ ಕಾಣ್ತದೆ. 2 ಮನೆಗಳಿದ್ದಾವೆ. ಅವರು ನಮಗೆ ಬೇಕಾದ ರೀತಿಯಲ್ಲಿ ನಾವು ಮನೆ ಕಟ್ಟಿಸುವೆ. ಇನ್ನೊಬ್ಬರಿಗೆ ಮನೆ ಕಟ್ಟಿಸಿಕೊಡುವಾಗ ಸ್ವಲ್ಪ ಅಷ್ಟು ಒಳ್ಳೆ ಮನೆ ಬೇಕೇ ಅಂತ ಹೇಳುವಂಥ ಭಾವನೆ ಪ್ರತಿಯೊಬ್ಬ ಮನುಷ್ಯನ ಬರುವಂಥದ್ದು. ಈಗಿನ ಈ ಆಡಳಿತ ಸಮಿತಿಯವರು ಮನೆ ನೀವು ವೀಕ್ಷಿಸಿರ್ಬೋದು, 2 ಮನೆಗಳುಂಟು. ಬಹಳ ಚಂದವಾಗಿ ಬಹಳ ಒಳ್ಳೆ ಅಚ್ಚುಕಟ್ಟಾಗಿ ಕಟ್ಟಿಸಿದಿರಿ. ಅದು ಕೂಡ ಮೊನ್ನೆ ಗೃಹ ಪ್ರವೇಶ ಆಗಿದೆ. ಅದರಿಂದ ಅದು ಕೂಡ ಒಂದು ಸಾಧನೆ ಒಳಗೆ ಅದು ಕೂಡ ಸೇರ್ತದೆ. ಮುಂದಿನ ದಿವಸದಲ್ಲಿ ಅರ್ಚಕ ಯಾರೇ ಬರಲಿ, ಯಾರೇ ಪೂಜೆ ಮಾಡಲಿ, ಅರ್ಚಕರಿಗೆ ಒಂದು ಬೇಕಂತ ಹೊಸ ದಿವಸಗಳು ಮಾಡ್ತೇವೆ. ಅದು ಕೂಡ ಒಳ್ಳೆಯ ಒಂದು ಕಾರ್ಯ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ 6 ಚಂಡೆ ಕಲಾವಿದರು ನಮ್ಮ ಸಮಾಜದವರೇ, ಅವರೆಲ್ಲ ಚಂಡೆ ನುಡಿಸ್ತಾ ಇದ್ರೆ ನಮ್ಮಲ್ಲಿ ಅಲ್ಲ ನೀವಿರ್ರಿ ಅವ್ರನ್ನ ಗುರುತಿಸ್ಬೇಕು, ಅವ್ರನ್ನ ಸನ್ಮಾನಿಸಬೇಕು ಅಂತ ಹೇಳಿ ನಿರ್ಮಲ್ ಫುಡ್ ಹೌಸ್ ವತಿಯಿಂದ ಶ್ರೀ ಲಕ್ಷ್ಮೀಕಾಂತ್ ಕೈದಬೆಟ್ಟು ಅವರು ಅಂದ್ಕೊಂಡಿದ್ದಾರೆ ಗೌರವಾರ್ಪಣೆ. ಈಗ ಮೊದಲಿಗೆ ಶ್ರೀಯುತ ವೆಂಕಟೇಶ್ ಬಾರಂಗಳ ಅವರು, ನಮ್ಮಲ್ಲಿ ಸೀನಿಯರ್ ಮೋಸ್ಟ್ ಅವರು ಚಂಡೆ ಕಲಾವಿದರಲ್ಲಿ ವೆಂಕಟೇಶ್ ಬಾರಂಗಳ,
ಶ್ರೀ ಸಂದೇಶ್ ಮಾಯಣ, ಜೈ ಅನ್ನೋದು ಎಷ್ಟು ಜೋರಾಗಿ ಕೇಳಬೇಕು ಅದು. ಶ್ರೀ ಅರವಿಂದ್ ಬಾರಂಗಳ, ಇಲ್ಲ ಬಂದಿಲ್ಲ. ಸುಮನ್ ಕಾಂತಾವರ, ಸುಮನ್ ಕಾಂತಾವರ. ಶ್ರೀ ಸೌರಭ್ ಗುಂಡೆಬೆಟ್ಟು, ಅವರು ಮಾತ್ರ ಜೈ ಹಾಕೋದಲ್ಲ, ನೀವು ಹಾಕ್ಬೋದು. ಪ್ರತಿಯೊಬ್ರು ಪ್ರತಿ ದಿವಸ ಉತ್ಸವದಲ್ಲಿ ಕಾಯೋದು ಚಂಡೆ ಬಲಿತಾನೆ, ಆ ಖುಷಿಯನ್ನು ಕೊಡೋರು ಇವರು. ದರ್ಶನ್ ಕೊಲ್ಲೂರು, ಶ್ರೀ ದರ್ಶನ್ ಕೊಲ್ಲೂರು. ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರಾದ ಶ್ರೀ ಎಂ ವಿ ನಾಗರಾಜ್ ಮಂಜನಬೈಲು ಅವರ ಮನೆಯವರು ಬಂದಿದ್ದಾರೆ. ದಯವಿಟ್ಟು ವೇದಿಕೆ ಬಳಿ ಬನ್ನಿ. ಸಿಂಧನೂರು ಸಹೋದರರು, ನಿಮ್ಮ ಈ ಚಂಡ ಸೇವೆ ನಿರಂತರವಾಗಿ ರಾಮನಿಗೆ ಸಮರ್ಪಣೆ ಆಗ್ತಾ ಇರಲಿ ಅಂತ ಹೇಳಿ ನಾವೆಲ್ಲರೂ ಹಾರೈಸ್ತೇವೆ. ಮುಂದಿನ ವರ್ಷದಿಂದ ಹೆಚ್ಚು ಸೌಂಡ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಬರೀ ಸೌಂಡ್ ಬರೋದಲ್ಲ, ಇನ್ನೂ ಹೆಚ್ಚಿನ ಚಂಡಗಳು ಕೂಡ ಜೊತೆಗೆ ಸೇರ್ಲಿ ಅಂತ ಹೇಳಿ ಅಷ್ಟು ಜನ ಚಂಡೆ ಕಲಾವಿದರು ನಮ್ಮ ಸಮಾಜದವರೇ, ಅದು ನಮಗೆ ಹೆಮ್ಮೆ. ಶ್ರೀಮತಿ ಮಾಲಾ ಅವರು, ಮಾಲಾ ವೆಂಕಟೇಶ್ ಅವರು ವೇದಿಕೆಗೆ ಬನ್ನಿ. ಶ್ರೀ ನಾಗರಾಜ್ ಎಂ ವಿ ಮಂಜನಬೈಲು ಮತ್ತು ಅವರ ಕುಟುಂಬದವರು ದಯವಿಟ್ಟು ಬನ್ನಿ. ಮಾಲಾ ವೆಂಕಟೇಶ್ ದಯವಿಟ್ಟು ಬನ್ನಿ ಅಮ್ಮ. ಮಾಲಾ ವೆಂಕಟೇಶ್, ಇವತ್ತಿನ ಈ ಕಾರ್ಯಕ್ರಮ ಅತ್ಯದ್ಭುತವಾಗಿ ಮೂಡಿ ಬರ್ತಾ ಇದೆ. ಸಮಾಜದ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು. ಇವತ್ತಿನ ಸೇವಾಕರ್ತರಾದ ಪ್ರಾಯೋಜಕರಾದ ಶ್ರೀ ನಾಗರಾಜ್ ಮಂಜನಬೈಲು ಮತ್ತು ಅವರ ಸಹೋದರರು, ಮನೆಯವರು ನಿಮ್ಮನ್ನ ಗೌರವಿಸ್ತಾರೆ. ವೇದಾಂತ ಮಾಲಾ ಕಲಾಕುಟೀರ ಪ್ರಾರಂಭ ಆಗಿದ್ದು 2013ರಲ್ಲಿ. ನೂರಾರು ಮಕ್ಕಳಿಗೆ ನೃತ್ಯ ತರಬೇತಿಯನ್ನ ಅವರು ನೀಡಿದ್ದಾರೆ. ಬೆಂಗಳೂರಿನ ಅನೇಕ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಕಾರ್ಯಕ್ರಮವನ್ನ ನೀಡ್ತಾ ಇದ್ದಾರೆ. ಇಲ್ಲಿ ಕಲಿತ ಮಕ್ಕಳು ತಾವೇ ನೃತ್ಯ ಶಾಲೆಗಳನ್ನ ಶ್ರೀಮತಿ ಮಾಲಾ ವೆಂಕಟೇಶ್ ಅವರ ಮಾರ್ಗದರ್ಶನದಲ್ಲಿ ನಡೆಸ್ತಾ ಇರೋದು ಹೆಮ್ಮೆಯ ಸಂಗತಿ. ಕರ್ನಾಟಕದಲ್ಲಿ KSEEB ಮತ್ತು ಗಂಧರ್ವ ಪರೀಕ್ಷೆಗಳಲ್ಲಿ ಒಳ್ಳೆಯ ಫಲಿತಾಂಶಗಳನ್ನ ಅವರ ವಿದ್ಯಾರ್ಥಿಗಳು ಪಡಿತಾ ಇದ್ದಾರೆ. ಅಮೆರಿಕದ ವಿದ್ಯಾರ್ಥಿಗಳು ಕೂಡ ಆನ್ಲೈನ್ ನೃತ್ಯ ತರಗತಿಗಳನ್ನ ನಡೆಸ್ತಾ ಇದ್ದು, ಆ ವಿದ್ಯಾರ್ಥಿಗಳು ಅಲ್ಲಿ ಅಮೆರಿಕದಲ್ಲಿ ಬಹುಮಾನಗಳ ಸುರಿಮಳೆಯನ್ನೇ ಪಡಿತಾ ಇರೋದು ಶ್ಲಾಘನೀಯ. ಈ ಶಾಲೆಯಲ್ಲಿ ತರಬೇತಿ ಪಡೆದ ಅನೇಕ ವಿದ್ಯಾರ್ಥಿಗಳು ನಾಟ್ಯ ಕುಸುಮಾಂಜಲಿ ಪ್ರಶಸ್ತಿಯನ್ನ ಪಡೆದಿರುವುದು ಈ ಸಂಸ್ಥೆಯ ಹೆಗ್ಗಳಿಕೆ. ವೇದಾಂತ ಮಾಲಾ ಕಲಾಕುಟೀರದ ಸಂಸ್ಥಾಪಕಿ ಮಾಲಾ ವೆಂಕಟೇಶ್ ಅವರು ಪ್ರಭು ಶ್ರೀರಾಮನ ಹಾಗೂ ಗುರು ಹಿರಿಯರು, ಹೆತ್ತವರು, ಪತಿ, ಪುತ್ರ ಇವರ ಸಹಕಾರದಿಂದ ತಮ್ಮ ನಾಟ್ಯ ಸರಸ್ವತಿಯ ಸೇವೆಯನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಅವರಿಗೆ ಹಾರ್ದಿಕ ಅಭಿನಂದನೆಗಳು. ಇಲ್ಲಿಗೆ ಈ ಸಭಾ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ಎಲ್ರಿಗೂ ಧನ್ಯವಾದಗಳು. ಅದೇ ನೃತ್ಯ ಕಾರ್ಯಕ್ರಮ ಮುಂದುವರಿಯುತ್ತದೆ. ನೃತ್ಯ ಕಾರ್ಯಕ್ರಮ
పద మని దని పద మద నిజని దని దప మద నిదని జనకపురి పుష్పవనే जानकी मुख संदर्शन इन कुलेश कमल मुखी मनसि जमन काम राम जनकपुरी पुष्पवने जानकी मुख संदर्शन इन कुलेश कमल मुखी मनसि जमन काम राम शृंगार तिलक राम संगीत लोल श्याम 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 सानि रि सानि पाम गम छम गम पनि सानि पनि सा साम गारि सगरि रि सानि 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 पनि पम गम पनि सानि सानि सा सानि पनि पम गम पानि कौशिक नाडति ಗೆರಗೆ ಈಶಧನುರ್ಭಂಗವೆಸಗೆ ವಿಶ್ವಜನ ಸ್ತೋಮವೆರಗೆ ಪುಷ್ಪವೃಷ್ಟಿ ವಿಸ್ಮಯಮಿಗೆ ಕೌಶಿಕ ನಾಡತಿ ಗೆರಗೆ ಈಶಧನುರ್ಭಂಗವೆಸಗೆ ವಿಶ್ವಜನ ಸ್ತೋಮವೆರಗೆ पुष्पवृष्टि विस्मयमिगे दिव्याद्भुत चरित राम दिव्यानंद रस राम 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 माग पाम पद गम ग सानि द पम पद मरि गस गम पनि द सनि समदर सनि द सनि सनि द पम प सनि सनि स नि द नि द पम प गम नि द पम गम गरि शूर्पणख दर्पहर शरणलेखन संदेश पुरनासिक भंग चौर्य परिहास्य विनोद चतुर शूर्पणख दर्पहर शरणलेखन
श्रीराम चोद्य चतुरशी सोम हास्य रसिक 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 श्रीराम चोद्य चतुरशी सोम सगम पानी निधि सनि रप पानी निस स गरि निस निस मगरि सनि सनि दप मग पमर पमर मपनि सरि सनि पनि स गरि सनि दप मगरि स गम प जनक सुतय विभ्रम हो कनक मृगान्वेषण हो वन मृग हा जानकियन मनदोಳು अति भयवतो जनक सुतय विभ्रम हो कनक मृगान्वेषण हो वन मृग हा जानकियन मनदोಳು अति भयवतो भयकारक श्रीराम भयनाशक श्री सोम भयकारक श्रीराम भयनाशक श्रीराम भयकारक श्रीराम भयनाशक श्री सोम भयकारक श्रीराम भयनाशक श्री सोम भयनाशक श्री सोम भयकारक श्रीराम भयकारक श्रीराम भयनाशक श्री सोम भयकारक श्रीराम सनि सद पदनि पप ऋगम पदनि सनि स स परि रि ग मरि स पक्षागत पक्षिपतिय अक्षि जलदि वीक्षि सुतलि मोक्षवीत शिष्ट रक्ष रक्षिसिद कृपाकटाक्ष पक्षागत पक्षिपतिय अक्षि जलदि वीक्षि सुतलि मोक्षवीत शिष्ट रक्ष रक्षिसिद कृपाकटाक्ष करुणारस पूर्णराम कारुण्यशील राम करुणारस पूर्णराम कारुण्यशील राम करुणारस पूर्णराम कारुण्यशील राम करुणारस पूर्णराम कारुण्यशील
ರಸಪೂರ್ಣ ರಾಮ ಕರುಣ್ಯಶೀಲ ರಾಮ ಕರುಣಾರಸಪೂರ್ಣ ರಾಮ ಕಾರುಣ್ಯಶೀಲ ರಾಮ ಕರುಣಾರಸಪೂರ್ಣ ರಾಮ ಕಾರುಣ್ಯಶೀಲ ರಾಮ ಕರುಣಾರಸಪೂರ್ಣ ರಾಮ ಕಾರುಣ್ಯಶೀಲ ರಾಮ ಗರಿ ಪಗ ಗದ ಪವ ಸದ ಧರಿ ಗರಿ ಸದರಿ ಸದ ಪಗ ಪದರಿ ದರ್ಭಶಯನ ಉಗ್ರತರದಿ ಆರ್ಭಟಿಸುತ್ತೆ ಅನಲಾಸ್ತ್ರವ ಗರ್ಭಾಂಬುದಿಗೆ ಸಗಿ ತೊಡಗೆ ಊರ್ಜಟಿವೆಲು ಕಂಡನದ ಗರ್ಭಶಯನ ಉಗ್ರತರದಿ ಆರ್ಭಟಿಸುತ್ತೆ ಗರ್ಭಾಬುದಿಗೆ ಸಗಿ ತೊಡಗೆ ಊರ್ಜಟಿವಲು ಕಂಡನದ ರೌದ್ರ ರೋಷ ರುದ್ರ ರೂಪ ಶ್ರೀರಾಮ ರೌದ್ರ ರೋಷ ಮನ ರಾಮ ರುದ್ರರೂಪ 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 ಶ್ರೀರಾಮ ರೌದ್ರ ರೋಷ ಮನ ರಾಮ ರುದ್ರ ರೂಪ ಶ್ರೀರಾಮ ರೌದ್ರ ರೋಷ ಮನ ರಾಮ ರುದ್ರ ರೂಪ ಶ್ರೀ ಸೋಮ ಬ್ರಹ್ಮ ಪದ ಸದ ಸ ಗರ್ಭ ಗರಿ ಗಮ ಪದ ಬಸನಿ ಸರಿ ಬರಿ ಸರಿ ಸನಿ ಧನಿ ಸ ಗಮ ಗರಿ ಸನಿ ಧಮ ಗಮ ಪದ ಪೊಡಗಿಸೆ ರಘು ಬ್ರಹ್ಮಾಸ್ತ್ರವ ಹುಡುಗಿತು ಕಲಿ ಬ್ರಹ್ಮಾಂಡವು ಅಡಗಿತು ದಶವೈರಿ ಕುಲವು ಕಡು ಬಲಿ ರಘುವೀರ ರಾಮ ಒಡಗಿಸೆ ರಘು ಬ್ರಹ್ಮಾಸ್ತ್ರವ ಹುಡುಗಿತು ಕಲಿ ಬ್ರಹ್ಮಾಂಡವು ಅಡಗಿತು ದಶವೈರಿ ಕುಲವು ಕಡುಗಲಿ ರಘುವೀರ ರಾಮ ಧರ್ಮವೀರ ಶ್ರೀರಾಮ ಕರ್ಮವೀರ ಶ್ರೀ ಧರ್ಮವೀರ ಶ್ರೀರಾಮ ಕರ್ಮವೀರ ಶ್ರೀ ಸೋಮ ಧರ್ಮವೀರ ಶ್ರೀರಾಮ ಕರ್ಮವೀರ ಶ್ರೀ ಸೋಮ ಧರ್ಮವೀರ ಶ್ರೀರಾಮ ಕರ್ಮವೀರ ಶ್ರೀ ಸೋಮ ಧರ್ಮವೀರ ಶ್ರೀರಾಮ ಕರ್ಮವೀರ ಶ್ರೀ ಸೋಮ
ಮದ ನಿ ಸ ಸ ನಿ ತಿ ಸ ಪದ ನಿ ಸರಿ ಗ ಸರಿ ಗ ಮ ಗ ಗರಿ ಗ ಮ ರಿ ಗ ಸರಿ ನಿ ರಿ ಸ ನಿ ಸ ನಿ ದ ಪ ಸ ರಿ ನಿ ಸ ಪದ ಮ ಪ ಸ ಗ ಮ ದ ಪ ರಕ್ತ ಮಾಂಸ ಭಕ್ಷಕರ ಅತಿ ಕಾಮ ಮದಾಂಧಕರ ಹತಿ ರಾಕ್ಷಸ ಗೃಹದೊಳಿದ ಸತಿಯೊಳು ಬೀಭತ್ಸ ತೋಡ ರಕ್ತ ಮಾಂಸ ಭಕ್ಷಕರ ಅತಿ ಕಾಮ ಮದಾಂಧಕರ ಹತಿ ರಾಕ್ಷಸ ಗೃಹದೊಳಿದ ಸತಿಯೊಳು ಬೀಭತ್ಸ ತೋಡ ಬೀಭತ್ಸಾಶ್ರಯ ರಾಮ ವೈರಾಗ್ಯಾಶ್ರಯ ಸೋಮ 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 ೀಮ ಪನಿ ಪಮ ಪನಿ ಸ ಸರಿ ಸ ಪನಿ ಮ ಪರಿ ಗರಿ ಸ ಗರಿ ಸರಿ ಮ ಪ ಮ ಪ ಪಾನಿ ಪ ಮ ಪಾನಿ ಸ ನಿ ಸ ಗರಿ ಗರಿ ಸ ನಿ ಪದ ನಿ ಪ ಮರಿ ಗರಿ ಸರಿ ಮ ಪ ನಿಖಿಲ ಸುರ ಮರ್ದಕಗೆ ಅಖಿಲಾಗಮ ಸನ್ನುತಗೆ ಸುಖ ಶಾಂತಿ ಸುಫಲಗೆ ಜಯ ಮಂಗಳ ಶುಭ ಮಂಗಳ ನಿಖಿಲ ಸುರ ಮರ್ದಕಗೆ ಅಖಿಲಾಗಮ ಸನ್ನುತಗೆ ಸುಖ ಶಾಂತಿ ಸುಫಲಗೆ ಜಯ ಮಂಗಳ ಶುಭ ಮಂಗಳ ಶಾಂತಮೂರ್ತಿ ಶ್ರೀರಾಮ ಕಾಂತಿ ರೂಪ ಜಯ ಸೋಮ 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 ನವರಸ ರಾಮಾಯಣ ಅದ್ಭುತವಾಗಿ ಮೂಡಿಬಂತು. ಧನ್ಯವಾದಗಳು. ಪುರಂದರದಾಸರ ತಂಬೂರಿ ಮೀಟಿದವ, ಭವಾಬ್ದಿ ದಾಟಿದವ, ತಾಳವ ತಟ್ಟಿದವ, ಸುರರೊಳು ಸೇರಿದವ ಈ ದಾಸಪದಕ್ಕೆ ಕೋಲಾಟ. ತಂಬೂರಿ ಮೀಟಿದವ, ಭವಾಬ್ದಿ ದಾಟಿದವ, ತಂಬೂರಿ ಮೀಟಿದವ, ಭವಾಬ್ದಿ ದಾಟಿದವ, ತಂಬೂರಿ ಮೀಟಿದವ, ಭವಾಬ್ದಿ ದಾಟಿದವ, ತಂಬೂರಿ ಮೀಟಿದವ, ಭವಾಬ್ದಿ ದಾಟಿದವ,
ಗೆಜ್ಜೆಯ ಕಟ್ಟಿದವ ಗೆಜ್ಜೆಯ ಕಟ್ಟಿದವ ಖಳರದೆಯ ಮೆಟ್ಟಿದವ ಗೆಜ್ಜೆಯ ಕಟ್ಟಿದವ ಖಳರದೆಯ ಮೆಟ್ಟಿದವ ಗೆಜ್ಜೆಯ ಕಟ್ಟಿದವ ಖಳರದೆಯ ಮೆಟ್ಟಿದವ ಗೆಜ್ಜೆಯ ಕಟ್ಟಿದವ ಖಳರದೆಯ ಮೆಟ್ಟಿದವ ಗಾನವ ಮಾಡಿದವ ಹರಿಮೂರ್ತಿ ನೋಡಿದವ ಗಾನವ ಮಾಡಿದವ ಹರಿಮೂರ್ತಿ ನೋಡಿದವ ಭವಾಬ್ಧಿ ದಾಟಿದವ ದಾಟಿದವ ಸೂರರೊಳು ಸೇರಿದವ ತಂಬೂರಿ ಮೀಟಿದವ ಭವಾಬ್ಧಿ ದಾಟಿದವ ಜಯ ಜಯ ವಿಠಲ ಜಯ ಹರಿ ವಿಠಲ ಜಯ ಜಯ ವಿಠಲ ವಿಠಲ ಜಯ ಜಯ ವಿಠಲ ಜಯ ಹರಿ ವಿಠಲ ಜಯ ಜಯ ವಿಠಲ ವಿಠಲ ಜಯ ಜಯ ವಿಠಲ ಜಯ ಹರಿ ವಿಠಲ ಜಯ ಜಯ ವಿಠಲ ವಿಠಲ ಜಯ ಜಯ ವಿಠಲ ಜಯ ಹರಿ ವಿಠಲ ಜಯ ಜಯ ವಿಠಲ ವಿಠಲ ವಿಠಲನ ನೋಡಿದವ ವಿಠಲನ ನೋಡಿದವ ಪುರಂದರ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ 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 ತಂಬೂರಿ ಮೀಟಿದವ ಭವಾಬ್ಧಿ ದಾಟಿದವ ತಾಳವ ತಟ್ಟಿದವ ಸೂರರೊಳು ಸೇರಿದವ ತಂಬೂರಿ ಮೀಟಿದವ ಭವಾಬ್ಧಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ಧಿ ದಾಟಿದವ ದಾಸರ ಪದದ ಜೊತೆಗೆ ಜಾನಪದ ಸೊಗಡು ಅದ್ಭುತವಾಗಿ ಮೂಡಿಬಂತು. ಧನ್ಯವಾದಗಳು. ದಕ್ಷಿಣ ಭಾರತದಲ್ಲಿ ಭರತನಾಟ್ಯ ಅಪ್ರತಿಮ ಕಲಾ ಮಾಧ್ಯಮ ಕಥಕ್ ಸಂಗೀತದಲ್ಲಿ ಇರೋ ಹಾಗೆ ಕಥಕ್ನಲ್ಲೂ ಜೈಪುರ ಘರಾನ, ಬನಾರಸ್ ಘರಾನ, ಲಕ್ನೋ ಘರಾನ ಎನ್ನುವ ವಿಭಿನ್ನ ಶೈಲಿಗಳಿವೆ. ಈಗೊಂದು ಕಥಕ್ ನೃತ್ಯ ನಮ್ಮ ಸಮಾಜದ ಓರ್ವ ಪರಿಣಿತ ನೃತ್ಯಪಟು ಶ್ರೀ ಗೋವಿಂದರಾಜ್ ಮಂಜನಬೈಲು ಅವರಿಂದ. ಇವರು ಸುಪ್ರಸಿದ್ಧ ನೃತ್ಯ ಗುರು ಶ್ರೀಮತಿ ಮಾಯಾರಾವ್ ಇವರ ಶಿಷ್ಯಂದರು. ಈಗ ಒಂದು ಅಭಂಗ್ ಸುಂದರತೆ ಧ್ಯಾನ, ಇದಕ್ಕೆ ಕಥಕ್ ನೃತ್ಯ ಮಾಡಲಿದ್ದಾರೆ ಗೋವಿಂದರಾಜ್ ಮಂಜನಬೈಲು ಅವರು.
ಗೋವಿಂದರಾಜ್ ಮಂಜನಬೈಲು ಅವರೇ, ತುಂಬ ಚೆನ್ನಾಗಿ ಬಂತು, ಹೃತ್ಪೂರ್ವಕ ಧನ್ಯವಾದಗಳು. ಮಹದೇಶ್ವರನ ಬೆಟ್ಟಕ್ಕೆ ಭಕ್ತರು ಹೋಗುವಾಗ ದಟ್ಟ ಕಾಡಿನಲ್ಲಿ ಕಾಲ್ನಡಿಗೆಯಲ್ಲಿ ಪ್ರಯಾಣ ಮಾಡಬೇಕಾಗಿತ್ತು. ಆಗ ಕಾಡು ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳೋದಕ್ಕೆ, ಆಯಾಸವನ್ನು ಮರೆಯೋದಕ್ಕೆ ಕಂಸಾಳೆ ನೃತ್ಯ ಮಾಡ್ತಾ ಇದ್ರು. ತಾಳಕ್ಕೆ ತಕ್ಕ ಹಾಗೆ ತಲೆಯ ಮೇಲೆ, ಬೆನ್ನ ಹಿಂದೆ, ಕಾಲ ಕೆಳಗೆ ಕುಳಿತು, ನಿಂತು, ಬಾಗಿ, ಬಳುಕಿ, ಉರುಳಾಡಿ ಸುತ್ತ ನಿಂತವರಿಗೆ ತಾಳಗಳನ್ನು ಕೊಡುತ್ತಾ ನಿರ್ದಿಷ್ಟ ಲಯದಲ್ಲಿ ಕಂಸಾಳೆ ನೃತ್ಯ ಮಾಡ್ತಾರೆ. ಪ್ರದರ್ಶನ ಪರಾಕಾಷ್ಠೆಗೆ ಹೋದಾಗ ಕಂಸಾಳೆಗಳ ತಾಳದ ಕಂಚಿನ ಸ್ವರ, ಮಿಂಚಿನ ವೇಗದ ಕೈಚಳಕ ಪ್ರೇಕ್ಷಕರನ್ನ ಮೂಕ ವಿಸ್ಮಿತರನ್ನಾಗಿ ಮಾಡ್ತದೆ. ಈಗ ಕಂಸಾಳೆ ನೃತ್ಯ. ಮುಂಗೊಂಡಾದ ಮಾದೇವನವರು ಮುಂದಾಲ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಂಬ್ರಾಣಿ ಗಮಲ ಮಂಜು ಕವಿದಾವೋ ಬೆಟ್ಟದ ಮಾದೇವ ಬರುವಾಗ ಗುಡ್ಡು ಕಲ್ಲು ಗೂಡು ಗುಟ್ಟಿದವೋ ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯಾ ನೋಡಯ್ಯ.
ಕರ್ನಾಟಕದ ಸುಪ್ರಸಿದ್ಧ ಜಾನಪದ ಪ್ರಕಾರ ಕಂಸಾಳೆ ನೃತ್ಯವನ್ನು ತುಂಬ ಅಮೋಘವಾಗಿ ಪ್ರದರ್ಶನ ಮಾಡಿದ್ರಿ. ಹೃತ್ಪೂರ್ವಕ ಧನ್ಯವಾದಗಳು ಕಲಾವಿದರಿಗೆ. ಹಿಂದೆ ಅಶ್ವತ್ಥಾಮ ಮಾಸ್ಟ್ರು ಒಂದು ಭಜನೆಯನ್ನು ಸಿದ್ಧಪಡಿಸಿದ್ರು. ಅಶ್ವತ್ಥಪುರವೆಂಬ ದೊಡ್ಡ ಶಹರ ಅನ್ನೋದು. ಅದರಲ್ಲಿ 2 ಸಾಲು ನೆನಪಿನಲ್ಲಿ ಉಳಿದಿತ್ತು. ಅಶ್ವತ್ಥಪುರವೆಂಬ ದೊಡ್ಡ ಶಹರ, ಅಲ್ಲಿ ಶ್ರೀರಾಮನೇ ಸರದಾರ ಅನ್ನೋದು ಒಂದು ಸಾಲು, ಮತ್ತೊಂದು ಭಜನೆ. ಅಶ್ವತ್ಥಪುರವೆಂಬ ದೊಡ್ಡ ಶಹರ, ಅಲ್ಲಿ ಶ್ರೀರಾಮಚಂದಿರನೇ ಸರದಾರ. ಅಶ್ವತ್ಥಪುರವೆಂಬ ದೊಡ್ಡ ಶಹರ, ಅಲ್ಲಿ ಶ್ರೀರಾಮಚಂದಿರನೇ ಸರದಾರ. ಅಶ್ವತ್ಥಪುರವೆಂಬ ದೊಡ್ಡ ಶಹರ, ಅಲ್ಲಿ ಶ್ರೀರಾಮಚಂದಿರನೇ ಸರದಾರ. ಅಲ್ಲಿ ಜಾನಕಿ ವಲ್ಲಭನ ರಾಜ್ಯಭಾರ, ಜಾನಕಿ ವಲ್ಲಭನ ರಾಜ್ಯಭಾರ. ಅಶ್ವತ್ಥಪುರವೆಂಬ ದೊಡ್ಡ ಶಹರ, ಅಲ್ಲಿ ಶ್ರೀರಾಮಚಂದಿರನೇ ಸರದಾರ. ಬ್ರಹ್ಮ ಚೈತನ್ಯರ ಅನುಮತಿ, ಬ್ರಹ್ಮಾನಂದರ ಸಮ್ಮತಿ. ಬ್ರಹ್ಮ ಚೈತನ್ಯರ ಅನುಮತಿ, ಬ್ರಹ್ಮಾನಂದರ ಸಮ್ಮತಿ. ಭಕ್ತರ ಬಯಕೆಯ ಸನ್ನಿಧಿ, ನೆಲೆಸಿದ ಮಾತಿನ ದಾಶರಥಿ, ನೆಲೆಸಿದ ಮಾತಿನ ದಾಶರಥಿ. ಅಶ್ವತ್ಥಪುರವೆಂಬ ದೊಡ್ಡ ಶಹರ, ಅಲ್ಲಿ ಶ್ರೀರಾಮಚಂದಿರನೇ ಸರದಾರ. ಎದುರಲಿ ಬಂಟ ಹನುಮಂತ, ಲಕ್ಷ್ಮಣ ಸೀತೆಯರು ಸೇವೆಗಂತ. ಎದುರಲಿ ಬಂಟ ಹನುಮಂತ, ಲಕ್ಷ್ಮಣ ಸೀತೆಯರು ಸೇವೆಗಂತ. ಶಿವ ಅಲ್ಲಿಯೇ ಸ್ಥಿರ ನಿಂತ, ಹರ ಶಿವ ಅಲ್ಲಿಯೇ ಸ್ಥಿರ ನಿಂತ. ಜೊತೆಯಲಿ ಶಿವ ಸುತ ಏಕದಂತ, ಜೊತೆಯಲಿ ಶಿವ ಸುತ ಏಕದಂತ. ಅಶ್ವತ್ಥಪುರವೆಂಬ ದೊಡ್ಡ ಶಹರ, ಅಲ್ಲಿ ಶ್ರೀರಾಮಚಂದಿರನೇ ಸರದಾರ. ಅಲ್ಲಿ ಜಾನಕಿ ವಲ್ಲಭನ ರಾಜ್ಯಭಾರ, ಜಾನಕಿ ವಲ್ಲಭನ ರಾಜ್ಯಭಾರ. ಅಶ್ವತ್ಥಪುರವೆಂಬ ದೊಡ್ಡ ಶಹರ, ಅಲ್ಲಿ ಶ್ರೀರಾಮಚಂದಿರನೇ ಸರದಾರ.
ದೊಡ್ಡ ಶಹರ ಅಲ್ಲಿ ಶ್ರೀರಾಮಚಂದಿರನೇ ಸರದಾರ ಅಲ್ಲಿ ಜಾನಕಿ ವಲ್ಲಭನ ರಾಜ್ಯಭಾರ ಜಾನಕಿ ವಲ್ಲಭನ ರಾಜ್ಯಭಾರ ಅಶ್ವತ್ಥಪುರವೆಂಬ ದೊಡ್ಡ ಶಹರ ಅಲ್ಲಿ ಶ್ರೀರಾಮಚಂದಿರನೇ ಸರದಾರ ತುಳಸಿ ಮಾಲೆಯ ಹಿಡಕೊಂಡು ಬಾಯಲಿ ಸೀತಾರಾಮ ಎಂದುಕೊಂಡು ತುಳಸಿ ಮಾಲೆಯ ಹಿಡಕೊಂಡು ಬಾಯಲಿ ಸೀತಾರಾಮ ಎಂದುಕೊಂಡು ಪ್ರಭುವಿನ ದರ್ಶನ ಮಾಡಲೆಂದು ಜನ್ಮ ಸಾರ್ಥಕವಾಗಲೆಂದು ಜನ್ಮ ಸಾರ್ಥಕವಾಗಲೆಂದು ಜನ್ಮ ಸಾರ್ಥಕವಾಗಲೆಂದು ಜನ್ಮ ಸಾರ್ಥಕವಾಗಲೆಂದು ಜನ್ಮ ಸಾರ್ಥಕವಾಗಲೆಂದು ಅಶ್ವತ್ಥಪುರವೆಂಬ ದೊಡ್ಡ ಶಹರ ಅಲ್ಲಿ ಶ್ರೀರಾಮಚಂದಿರನೇ ಸರದಾರ ಅಲ್ಲಿ ಜಾನಕಿ ವಲ್ಲಭನ ರಾಜ್ಯಭಾರ ಜಾನಕಿ ವಲ್ಲಭನ ರಾಜ್ಯಭಾರ ಅಶ್ವತ್ಥಪುರವೆಂಬ ದೊಡ್ಡ ಶಹರ ಅಲ್ಲಿ ಶ್ರೀರಾಮಚಂದಿರನೇ ಸರದಾರ अश्वत्थाख्यपुराधिवासममलम् सामीरि सेव्यं परो वामे श्रीजनकात्मजायुतमहम् वामेतरे लक्ष्मणं ब्रह्मानन्दवरेण्य संज्ञगुरुणा संस्थापितं श्रद्धया पूर्णानुग्रहकारिणं रघुवरं श्रीरामचन्द्रं भजे श्रीरामचन्द्रं भजे श्रीरामचन्द्रं भजे भजे ಸಿಂಪ್ಲಿ ಸೂಪರ್. ತುಂಬಾನೇ ಚೆನ್ನಾಗಿ ಮೂಡಿಬಂತು ಕಾರ್ಯಕ್ರಮ. ಎಲ್ಲರ ಪರವಾಗಿ ಅಶ್ವತ್ಥಪುರದ ಕಲಾಪ್ರೇಮಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರಾದ ಮಂಜನಬೈಲು ನಾಗರಾಜ್ ಸಹೋದರರು ಸಿಂಧನೂರು ಅವರ ಮನೆಯವರು ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಕಲಾವಿದರು ಟೀಮ್ ಎ ಚಿತ್ರ ಯಾರು ಚಿತ್ರ ಒಂದು ಹೆಜ್ಜೆ ಮುಂದೆ ಬಂದು ಧೃತಿ, ಲಕ್ಷ್ಮಿ, ಸಾಹಿತ್ಯ, ಸರಯು,
ನಿತ್ಯ, ಕ್ಷಮ, ವರ್ಷ, ಅದಿತಿ. ವರ್ಷ ಅವರು ಬಡ್ಗಾಬೆಟ್ನವರು ಅನಿಸ್ತೀನಿ. ಬಡ್ಗಾಬಿಟ್ಟು ಮಾಧವ್ ಮೂರ್ತಿಯವರ ಮಗಳು. ಟೀಮ್ ಬಿ, ಪ್ರಾಚಿ, ಶ್ರಿಯಾ ಎಸ್, ರುಚಿತಾ, ಹಿತ, ಹರ್ಷ, ರಹಿತ, ಮೌನ್ಯ, ಮಾನ್ಯ, ಮನಸ್ವಿನಿ, ಅದಿತಿ, ಇಂಪನ, ಶರಣೆಂಬೆ ಆ ನೃತ್ಯದ್ದು, ಮಾನ್ವಿ. ಬನ್ನಿ ಇಟ್ಕೊಳ್ಳಿ. ನಿಮ್ಮ ಮಕ್ಕಳಿಗೂ ಆಗಿದ್ದಾವೆ ಹೆಸರುಗಳು. ಪ್ರೇರಣಾ, ಋಷಿಕಾ, ಮಾಲಾ, ವಿನಂತಿ ಹಾಗೂ ಗೋವಿಂದರಾಜ್ ಮಂಜನಬೈಲು. ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಕೊಡ್ಬೋದಲ್ಲ, ಇಷ್ಟೊತ್ತು ನಿಮ್ಮನ್ನೆಲ್ಲ ಇಷ್ಟೊಂದು ಮನರಂಜಿಸಿದ್ದಾರೆ. ಹೃತ್ಪೂರ್ವಕ ಧನ್ಯವಾದಗಳು ಎಲ್ರಿಗೂ. ಅಮಯ್ ಪಂಡ್ರಮಜಲು, ಎಲ್ರಿಗೂ ಧನ್ಯವಾದಗಳು. ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ಪಂಚಾಂಗದ ಪ್ರಕಾರನೇ ಯುಗಾದಿ ಪಾಡ್ಯದಿಂದ ಮುಂದಿನ ವರ್ಷದ ಅಮಾವಾಸ್ಯೆ ತನಕ ಕ್ಯಾಲೆಂಡರ್ ಸಿದ್ಧ ಇದೆ. ಕಳೆದ ವರ್ಷ ಕೂಡ ಅದನ್ನು ಮಾರಾಟ ಮಾಡಲಾಗಿತ್ತು. ನೀವು ದಯವಿಟ್ಟು ಕೃಷ್ಣಮೂರ್ತಿ ಮಾಯಣ ಅವರನ್ನು ಸಂಪರ್ಕಿಸಿ. ಒಂದು ಕ್ಯಾಲೆಂಡರ್ಗೆ 80 ರೂಪಾಯಿಗಳು. ಎಲ್ರಿಗೂ ನಮಸ್ಕಾರ. ಮನೆಗಲ್ಲ, ದೇವಸ್ಥಾನದ ಒಳಕ್ಕೆ ಅಲ್ಲಿ ನಮ್ಮ ವೇದಾಂತಮಾಲಾ ಕಲಾಕುಟೀರ ತಂಡಕ್ಕೆ ಅವಕಾಶ ಮಾಡಿಕೊಟ್ಟ ಅಶ್ವತ್ಥಪುರ ಎಲ್ಲ ಆಡಳಿತ ಮಂಡಳಿಯವರಿಗೂ ಹಾಗೂ ನಮ್ಮ ಸಮಾಜ ಬಾಂಧವರು ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಮಗೆ ತುಂಬ ಜನ ಇಲ್ಲಿ ಸಹಾಯ ಮಾಡಿದ್ದಾರೆ. ಎಲ್ಲರದ್ದು ಹೆಸರು ಹೇಳ್ಕೊಂಡು ಹೋಗೋಕ್ಕಾಗಲ್ಲ. ಆದ್ದರಿಂದ ನಮಗೆಲ್ಲ ಸಹಾಯ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. RK ಸೌಂಡ್ ಸಿಸ್ಟಮ್ಸ್ನವರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅತ್ಯುತ್ತಮವಾದ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಈಗ ಅಷ್ಟಾವಧಾನ ಮುಗಿತಾ ಇದೆ. ಅದಾದ ನಂತರ ಉತ್ಸವ ಪ್ರಾರಂಭ ಆಗುತ್ತೆ. ಬ್ರಹ್ಮರಥೋತ್ಸವ ಇರ್ತದೆ. ದಯವಿಟ್ಟು ಭಾಗವಹಿಸಿ. ನಾಳೆ ದೇವಸ್ಥಾನ ತೊಳೆಯೋದಕ್ಕೆ ಬನ್ನಿ. ಅವಭೃತ ಸ್ನಾನದಲ್ಲೂ ಭಾಗವಹಿಸಿ. ಧ್ವಜ ಅವರೋಹಣದಲ್ಲಿ ಕೂಡ ಭಾಗವಹಿಸಿ. ನಂತರ ನಿಮ್ಮ ಮನೆಗಳಿಗೆ, ನಿಮ್ಮ ಊರುಗಳಿಗೆ ತೆರಳಬಹುದು. ಪ್ರಭು ಶ್ರೀರಾಮನ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಇರ್ತದೆ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.
ದೇವಸ್ಥಾನದ ಎದುರು ಬರ್ತಾರೆ ಉಂಟು ನಮ್ಮ ಬೈಕಿನ ವೈರ್ಲೆಸ್
ಏನಾಗಿದೆ ಗೊತ್ತಾ, ಇದು ಮೇಲೆ ಸರಿಯಾಗಿ ಹೋಗಿದೆ, ಅದು ವೋಲ್ಟೇಜ್ ಸ್ವಲ್ಪ ಪ್ರಾಬ್ಲಮ್. ಆಮೇಲೆ ಅದು ಬಿಡುವಾಗ ನೀರು ಸ್ವಲ್ಪ ಇದ್ದು ಬರ್ತದೆ, ಇದು ಫುಲ್ ಆಗಿದೆ. ಅದು ಹೋಗಿ ಇದೇ ಟೈಮಿಂದ ಇದಕ್ಕೆ ಬರ್ತದೆ. ಬರುವಾಗ ನೋಡಿ ಅದು ಇಳಿದು ಉಂಟಲ್ಲ ಮೇಲೆ ಅಕ್ಕಿ ಲಿಂಕ್ ಆಗಿದೆ, ಅದಕ್ಕೆ ಆಗಿದೆ ಪೈಪ್ ಲೈನ್ ಒಂದೇ ಆಗಿದೆ. ಅದಕ್ಕೆಲ್ಲ ಇದರ ಯಾವ್ದಾದ್ರು ಬಿಂದು ಇದು ನಾಳೆ ನಾಡ್ದಾಗಿದ್ದ ಬರುವಾರಲ್ಲಿ ನಾನು ಮತ್ತೆ ಇರುವುದಿಲ್ಲ. ಟ್ರೈ ಮಾಡ್ತೇನೆ. ನಾಳೆ ಕೇಳಿ ಫೋನ್ ಮಾಡ್ತೀನಿ. ನನ್ನ ನಂಬರ್ ಉಂಟಲ್ಲ ಫೋನ್ ಇಲ್ಲಿ ಮನೆಗೆ ಇರುತ್ತೆ ಬರ್ತದೆ. ರಥ ಹಿಡಿತದೆ ಅಲ್ಲಿ ಕೂಡ ಮಾರೆ 10 ನಿಮಿಷ ಇನ್ನೂ ಇದಾಯ್ತಾ ರಥ ಹತ್ತಿರಬೇಕಾದ್ರೆ ಮಗಿತ ದೇವರು ಬರಬೇಕು ಅಂತ ಹಾಗೆ 10 ನಿಮಿಷ ಅದರಲ್ಲಿ ತಪ್ಪು ಅವರು ನಿಮ್ಮ ರಥ ಹಿಡಿಯೋದು ಅಲ್ಲಿ ಸಂಗೀತ ಬಳಿ ವಾದ್ಯ ಈಗ ಆಗ್ತದೆ. ನೆಕ್ಸ್ಟ್ ಯಾರು ಹೋಗಿ ಅವರು ನಿಮ್ಮಲ್ಲಿ ಇವತ್ತು ಹಾರ್ಮೋನಿಯಮ್ಮು ಅಪ್ಪೇನಾ ಹಾರ್ಮೋನಿಯಂ ಬಲಿಗೆ ನಿಮ್ಮದು ಅವ ಉಪಣ್ಣ ಪುತ್ರ ಅಲ್ಲ ಅವನೇ ಅವರು ಸೇವೆ ಆಗಿದೆ. ನಿಮಗಲ್ಲಿ ದೇವಸ್ಥಾನದಲ್ಲಿ ನಾವು ಕೊಡ್ತಾರೆ ದೇವಸ್ಥಾನದಲ್ಲಿ ಇವತ್ತು ತುಂಬ ನಾಳೆ ಕೊಡ್ತೇವೆ. ಸಿದ್ದರಾಮಯ್ಯ
ಚೆಂದ ಉಂಟು ಚೆಂದ ಉಂಟು
ಯಾವ ಡೇಟಿಗೆ ಅಂತ ಮಾತಾಡ್ತಾರೆ. ಬರ್ಬಿಡುತ್ತೆ.
ಕ್ಯಾಮ್ರಾ ಶಿಫ್ಟ್ ಮಾಡ್ಕೊಳ್ಳಿ. ಬೈಕ್ ಟಿಕೆಟ್ ಆಯ್ತಾ? ಯಾರು ಆಡೇ ಬರ್ತೀನಿ.
ಅಥವಾ ಇಟ್ಟಿತ್ತು
ಸಿಂಚನ ಮುಂಚೆ ಮೂಜಿ ಪಾರ್ಟ ಮುಂದೆ ಏನ್ ಬರ್ತೆ ಇದ್ದೇ ಬರ್ತಾಯ್ತಾ
ಅವು ಮುಚ್ಚುತ್ತದೆ ಬೇರಂಗಿ. ಟೋಟಲ್ 14 ಸುತ್ತು ಬಲಿ ಉಂಟು. 1 ಸುತ್ತು ಬಲಿ, 5 ಸುತ್ತು ತೇರಿಗೆ. ಮುದ್ದೆ ಅವಡು ಹೋದರ್ಕ ಬೈ ರಪ್ಪ ಹೊಲಸ್ಕೊಂಡು ಬರುತ್ತೆ ಎರಡೆಲ್ಲ ಬರೋಣ ಇಂಚಿ ಅವತ್ತು ಎಂಗ್ಲಿಗೆ ಡಿನ್ನರ್ ಮನಸ್ಸುಂಡೆ. ಅದು ಇಲ್ಲದ ಜಪ್ಪೆ ರೈಟ್ ರಪ್ಪ ಮೂತಿ ಸುತ್ತಲ್ಲಿ 41 ಸುತ್ತುಂಟು. ಒಂದೊಂದು ಮಾತು ಬರೋದು ತೇರು ಇಲ್ಲ ಕಾಂಡ 4 ಗಂಟೆ ಆದ್ಮೇಲೆ ತೇರು 1 ಸುತ್ತ ತೇರು 5 ಸುತ್ತುಂಟು. ಖಾಲಿ ಎಂಟೊಂದು ಹೋಗ್ಲ ಸ್ವಲ್ಪ ಅಲ್ಪ ಪೂಜೆ ಅವರಿದ್ದಾರೆ ಒಕ್ಕ ಕುಡಿ ಅಟ್ಲ ಅಡಿಗೆ ಟೌಕರು ಉಂಟು ಕೂಡ ಪಾಲ್ದಾಕರು ಉಂಟು.
ಬೇರೆಯವರು ಅಬ್ಜೆಕ್ಷನ್ ಮಾಡಲಿಕ್ಕೆ ಆಡಳಿತದ ತೀರ್ಮಾನ ಅಂತಿಮ ಕ್ರಿಕೆಟ್ನಲ್ಲಿ ಆಡುವ ಹೇಳೋದು ತೀರ್ಮಾನ ಅಂತಿಮ ಬೇರೆಯವರು ಯಾರು ಗಲಾಟೆ ಮಾಡಲಿಕ್ಕಿಲ್ಲ ಹಾಗೆ ಆಡಳಿತದಾಗ ಹೇಳೋದು ಯಾವನು ಹೇಳೋದು ಅಲ್ವಾ ಕ್ರಿಕೆಟ್ನಲ್ಲಿ ಬರೀತಾರೆ.
ಎಷ್ಟು ಟೈಮ್ ಮುಗಿದ ಗೊತ್ತಾಗ್ತಿಲ್ಲ. ಮಳೆಗೆ ಹೋಗೋಣ. ಒಳ್ಳೆ ನಿದ್ದೆ ಬರ್ತಾವೆ.
ಹೋಗ್ಬೇಕು. ಎಲ್ಲಿ ಎಲ್ಲಿ
ಕೂಲಿಗೆ ಕರೆಕ್ಟ್ ಆಗಲ್ಲ ಹತ್ತತ್ತು ಹೌದು ಬ್ಯಾಕ್ ಕ್ಯಾಮ್ರಾ ಪವರ್ ಒಂದೇ ಬರ್ತು ಬರ್ಕೊಳ್ಳಿ ರೆಡ್ ಗುಟ್ಟಿ ಗಾಡಿ ವೈರ್ಲೆಸ್ ಅಂತ ಕ್ಯಾಮ್ರಾ
എടുക്കാതെ